ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಚಾರ್ಯ ಶ್ರೀಶಾಯ ಗುಣರಾಜಿನೇ ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ. ದೇವಿ ಮಂಗಳದೇವತಾ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯ ಯೋಗೀಂದ್ರಂ ತಾವಾನಚ್ಛಿದಂ ತದಾ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಜಗಜಕೇಸರೀ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋದ್ಧಾರಕರಾಣಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯಾಂ. ಪ್ರಣಮತ್ಕಾಮಧೇನುಂ ಚ ಭಜಸ್ವರೂಪರೂಪಂ ಶ್ರೀ ಭಾಗವತಪಾದ ಚಿಂತಾಮಣಿಮುಪಾಸ್ಮಹೇ. ದುರ್ವಾದಿಧ್ವಾಂತರವೈ ವೈಷ್ಣವೇಂದೇ ವರೇಂದವೇ ಶ್ರೀ ರಾಘವೇಂದ್ರ ಪರವೇ ನಮೋತ್ಯಂತದಯಾಳವೇ. ವೇದೇಶ ಮುನಿ ತತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾಚಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಾಮಿ. ಸತ್ಯ ವಿದ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರದಾನ್. ಸುಧೀ ಜನ ಸುಬಂಧಾಂ ಸುಧೀಂದ್ರ ಸುತ ಸುಪ್ರಿಯಂ ಶಶವೇಂದ್ರ ಗುರೋ ವಂದೇ ಸುಜೇಂದ್ರ ಕರೋದ್ಭವಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶಾಸ್ತ್ರೇಷು ಪಾರದರ್ಶ್ವಾಣಂ ಶಾಸ್ತ್ರಜ್ಞೇಷು ಚ ವತ್ಸಲಂ. ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಶ್ರೀರಮಣಿಕರ ಕಮಲ ಪೂಜಿತ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ಕೈವಲ್ಯದಾಯಕ ನಾರಸಿಂಹನೇ. ನಾರಸಿಂಹನೇ ಕೈವಲ್ಯದಾಯಕ ನಾರಸಿಂಹನೆ ನಮಿತೆ. ಕರುಣೆ ಪುದು ಯಮಗೆ ಮಂಗಳವ. ನಾರಸಿಂಹನೆ ನಮಿತೆ ಕರುಣೆ ಪುದು ಯಮಗೆ ಮಂಗಳವ ಮಂಗಳವ. ಪರಮ ಪಾವನವಾದ ಪರ್ವಕಾಲ ಯಾಜ್ಞವಲ್ಕ್ಯ ಮಹಾಮಹರ್ಷಿಗಳ ಜಯಂತಿಯ ಒಂದು ಸಂಭ್ರಮದ ಈ ಸಂದರ್ಭದಲ್ಲಿ ಅವರ ಬದುಕು ಬರಹಗಳ ಒಂದು ಸಂಕ್ಷಿಪ್ತವಾದ ಅವಲೋಕನೆಯನ್ನ ನಾವು ನಿನ್ನೆಯಿಂದ ಮಾಡ್ತಾ ಇದ್ದೀವಿ. ನಮ್ಮ ಭಾರತ ಭೂಮಿಯಲ್ಲಿ ಅನೇಕ ಜನ ಸಾವಿರ ಜನ ಋಷಿ ಮಹರ್ಷಿಗಳಾಗಿ ಹೋಗಿದ್ದಾರೆ. ಆ ಋಷಿ ಮಹರ್ಷಿಗಳ ವೇದಾಂತ ಗ್ರಂಥಗಳ, ಬ್ರಹ್ಮಸೂತ್ರಗಳ, ಗೀತೆಯ, ಉಪನಿಷತ್ತುಗಳ ಎಲ್ಲ ಭಾವಬೋಧವನ್ನ ನಿರೂಪಣೆ ಮಾಡೋದಕ್ಕೆ ಈ ಋಷಿಗಳು ಅವತಾರವನ್ನ ತಳೆದಿದ್ದಾರೆ. ಆ ಋಷಿಗಳ ಅಭಿಪ್ರಾಯ ಏನೋ, ವೇದಾಂತ ಗ್ರಂಥಗಳ ಅಭಿಪ್ರಾಯ ಏನು ಅನ್ನೋದನ್ನ ನಿರೂಪಣೆ ಮಾಡೋದಕ್ಕೆ ಈ ಭೂಮಿಯನ್ನ ತಮ್ಮ ಅವತಾರದಿಂದ ಪಾವನ ಮಾಡಿದ ಮಹಾನುಭಾವರು ಮೂವರು ಆಚಾರ್ಯರು, ಆಚಾರ್ಯತ್ರಯರು. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಟೀಕಾಕೃತ್ಪಾದರು, ರಾಘವೇಂದ್ರ ಮಹಾಸ್ವಾಮಿಗಳು, ವಾದಿರಾಜರು, ಈ ತರಹ ಅನೇಕ ಮಹಾಜ್ಞಾನಿಗಳು
ಅವತಾರವನ್ನ ಮಾಡಿ ಮಾನವ ಜೀವನದ ಬದುಕಿನ ಸಾರ್ಥಕತೆಯ ಸೋಪಾನವನ್ನ ನಮ್ಮೆಲ್ಲರ ಎದುರುಗಡೆ ನಿರೂಪಣೆಯನ್ನು ಮಾಡಿದ್ದಾರೆ. ಆ ಒಂದು ಅವಲೋಕನೆಯನ್ನ ನಿನ್ನೆ ದಿವಸ ಸ್ವಲ್ಪ ಮಟ್ಟಿಗೆ ಮಾಡಿದ್ದೇವೆ. ಯಾಜ್ಞವಲ್ಕ್ಯರ ಅವರ ಅವತಾರ, ಅವರಲ್ಲಿ ಇರತಕ್ಕಂತಹ ಮಹತ್ವ ಅನ್ನೋದನ್ನ ಸಂಕ್ಷೇಪವಾಗಿ ನಿನ್ನೆ ದಿವಸ ನೋಡಿದ್ದೇವೆ. ಇವತ್ತು ಅನೇಕ ವಿಷಯಗಳನ್ನ ನೋಡೋದಿದೆ. ಆದರೆ ಅವರು ಜಗತ್ತಿಗೆ ಕೊಟ್ಟಂತಹ ಸಾರ್ವಕಾಲಿಕವಾದ ನಿತ್ಯ ನೂತನವಾದ ಸತ್ಯ ಸನಾತನವಾದ ಒಂದು ಸಿದ್ಧಾಂತವನ್ನ ಯಾಜ್ಞವಲ್ಕ್ಯರು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಬಹಳ ಪ್ರಾಕ್ಟಿಕಲ್ ಆಗಿರತಕ್ಕಂತಹ ವಿಷಯ. ನಾನು ನಿನ್ನೆ ಹೇಳಿದ್ದೇನೆ, ಯಾವುದೇ ಋಷಿಗಳು ಹೇಳಿದ ವಿಷಯ, ಆಚಾರ್ಯರು ಹೇಳಿದ ವಿಷಯ ಅದು ಒಂದು ಕಾಲಕ್ಕೆ ಸೀಮಿತವಾದದ್ದಲ್ಲ, ಸಾರ್ವಕಾಲಿಕವಾದ ವಿಷಯವನ್ನು ಅವುಗಳ ನಿರೂಪಣೆಯನ್ನು ಮಾಡ್ತಾರೆ ಅಂತ. ಆ ಹಿನ್ನೆಲೆಯಲ್ಲಿ ಯಾಜ್ಞವಲ್ಕ್ಯರು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಅಪೂರ್ವವಾದ ಸಂಗತಿಯನ್ನು ನಿರೂಪಣೆಯನ್ನು ಮಾಡ್ತಾರೆ. ಏನು ಅಂದ್ರೆ, ನಮ್ಮ ಕೌಟುಂಬಿಕವಾದ ಜೀವನ, ಈ ಕೌಟುಂಬಿಕವಾದ ಜೀವನದಲ್ಲಿ ಗಂಡ ಹೆಂಡತಿ ಪರಸ್ಪರವಾಗಿ ಒಳ್ಳೆಯ ಸಂಬಂಧದಿಂದ ಇರಬೇಕು. ತಂದೆ ಮಕ್ಕಳ ಸಂಬಂಧ ಚೆನ್ನಾಗಿ ಇರಬೇಕು, ಅಣ್ಣ ತಮ್ಮಂದಿರ ಸಂಬಂಧ ಚೆನ್ನಾಗಿ ಇರಬೇಕು ಅಂತ ನಾವೆಲ್ಲ ಬಯಸ್ತೇವೆ, ಬಯಸೋದು ತಪ್ಪಲ್ಲ. ಆದರೆ ಈ ಸಂಬಂಧದಲ್ಲಿ ಒಂದು ಅಪೂರ್ವವಾದ ವೇದಾಂತ ವಿಚಾರವನ್ನ ಯಾಜ್ಞವಲ್ಕ್ಯರ ನಿರೂಪಣೆಯನ್ನು ಮಾಡುತ್ತಾರೆ. ನವಾ ಅರೇ ಪತ್ಯುಕ್ಕಾಮಾಯ ಪತಿ ಪ್ರಿಯೋ ಭವತಿ ಅಂತ ಮಾತನ್ನ ಹೇಳ್ತಾರೆ. ಏನು ಅಂದ್ರೆ, ಪತಿ ಹಾಗೂ ಸತಿ ಅಂದ್ರೆ ಪತಿ ಪತ್ನಿಯರು ತಾವು ಇಷ್ಟಪಟ್ಟ ಮಾತ್ರಕ್ಕೆ ಅವರ ಸಂಬಂಧ ಚೆನ್ನಾಗಿ ಇರಬೇಕು ಅಂತ ಇಲ್ಲ. ಈ ಪತಿಪತ್ನಿಯರ ಸಂಬಂಧ ಚೆನ್ನಾಗಿ ಇರಬೇಕು ಅಂತ ಕೇವಲ ನಾವು ಸಂಕಲ್ಪ ಮಾಡಿದರೆ ಅಲ್ಲ, ನಮ್ಮ ಒಳಗಡೆ ಇರುವ ಭಗವಂತ ಇವರು ಚೆನ್ನಾಗಿ ಇರಲಿ ಅಂತ ಅವನು ಸಂಕಲ್ಪ ಮಾಡಬೇಕಂತೆ. ಎನ್ನ ಚಿತ್ತಕ್ಕೆ ಬಂದದ್ದಲ್ಲ, ನಿನ್ನ ಚಿತ್ತಕ್ಕೆ ಬರಬೇಕು ಅಂತ ಹರಿದಾಸರು ಹೇಳಿದ ಹಾಗೆ ಯಾಜ್ಞವಲ್ಕ್ಯರು ಈ ಮಾತನ್ನ ಅಂದೇ ಹೇಳಿದ್ದಾರೆ. ಅದೇ ರೀತಿಯಾಗಿ ತಂದೆಯ ಮಗನ ಮಾತನ್ನ ಕೇಳಬೇಕು, ಮಗ ತಂದೆಯ ಮಾತನ್ನ ಕೇಳಬೇಕು ಅಂತ ಇವತ್ತಂತೂ ಆ ನೇಮ ಇಲ್ಲ. ಆದ್ರೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ಪರಸ್ಪರವಾಗಿ ತಂದೆ ಮಗ, ಮಗ ತಂದೆ, ಅಣ್ಣ ತಮ್ಮ ಇವರೆಲ್ಲರೂ ಕೂಡ ಪರಸ್ಪರವಾಗಿ ಸೌಹಾರ್ದದಿಂದ ಇರಬೇಕು ಅಂತ ಆದ್ರೆ ಅಲ್ಲಿ ಯಾರು ಅಂತ ಹೇಳಿದ್ರೆ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯೋ ಭವತಿ ಎನ್ನುವಂತಹ ಅದ್ಭುತವಾದ ಸಂದೇಶವನ್ನ ಜಗತ್ತಿಗೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಉಪನಿಷತ್ತಿನ ಆಧಾರದಲ್ಲಿ ನಿರೂಪಣೆಯನ್ನ ಮಾಡುತ್ತಾರೆ. ಎಲ್ಲವೂ ಕೂಡ ಪರಮಾತ್ಮನ ಚಿತ್ತಕ್ಕೆ ಬರಬೇಕು. ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಅಂತನ್ನುವ ಹಾಗೆ ಅಂದೇ ಯಾಜ್ಞವಲ್ಕ್ಯರು ಗೃಹಸ್ಥ ಜೀವನದ ಸಾರ್ಥಕತೆ ವಿಷಯದಲ್ಲಿ ಪರಮಾತ್ಮನ ಪಾತ್ರ ಏನೋ, ಪರಮಾತ್ಮನ ಪ್ರೀತಿಯೇ ಏನೋ ಅಂದ್ರೆ ಮುಖ್ಯವಾದದ್ದು. ಯಾಕೆ ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಎಲ್ಲರ ಪ್ರೀತಿಯನ್ನು ಬಯಸ್ತೇವೆ. ಬಂಧುಗಳ ಪ್ರೀತಿ, ತಂದೆ ತಾಯಿಗಳ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಹೀಗೆ ಎಲ್ಲ ಪರಸ್ಪರವಾದ ಪ್ರೀತಿ ಸಂಪಾದನೆ ಬಗ್ಗೆ ನಾವೆಲ್ಲ ಪರಿಶ್ರಮವನ್ನು ಪಡ್ತೇವೆ. ಆದರೆ ಉಪನಿಷತ್ತುಗಳು ಅಂತಾರೆ, ವೇದಾಂತ ಗ್ರಂಥಗಳು ಹೇಳ್ತಾರೆ, ಪರಮಾತ್ಮನ ಪ್ರೀತಿ ಸಂಪಾದನೆಗೋಸ್ಕರವಾಗಿ ನಾವು ಏನು ಮಾಡಿದ್ದೇವೆ. ಹಾಗಾಗಿ ನಮ್ಮ ಜೀವನದ ಇನ್ನೊಂದು ಗುರಿ ಏನಾಗಬೇಕು ಅಂತ ಕೇಳಿದ್ರೆ, ಪರಮಾತ್ಮನ ಪ್ರೀತಿ ಸಂಪಾದನೆಗೋಸ್ಕರವಾಗಿ ನಾವು ಕಾರ್ಯವನ್ನ ಮಾಡಬೇಕು ಅಂತ ಹೇಳ್ತಾರೆ. ಮನಸ್ಸನ್ನ ನಾವು ಯಾರ್ಯಾರಿಗೂ ಕೊಡ್ತೇವೆ, ಯಾರಿಗೆ ಕೊಡಬಾರದು ಅಲ್ಲಿ ಮನಸ್ಸನ್ನು ಕೊಡ್ತೇವೆ, ಯಾರಲ್ಲಿ ಮನಸ್ಸು ಇಡಬಾರದು ಅಲ್ಲಿ ಇಡ್ತೇವೆ. ಕಾಮಕ್ರೋಧಾದಿಗಳಲ್ಲಿ ಇನ್ಯಾವುದರಲ್ಲೋ ಇನ್ಯಾರೆಲ್ಲೋ ಏನೇನನ್ನೋ ಮಾಡ್ತೇವೆ. ಆದರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಿಮ್ಮ ಮನಸ್ಸಿನಲ್ಲಿ ನಾನಿದ್ದೇನೆ, ಇಂದ್ರಿಯಾಣ ಮನಶ್ಚಾಸ್ಮಿ, ಇಂದ್ರಿಯಗಳಲ್ಲಿ ನಾನು ಮನಸ್ಸಾಗಿದ್ದೇನೆ. ಹಾಗಾಗಿ ನಾವು ಎಲ್ಲರಿಗೂ ಮನಸ್ಸನ್ನು ಕೊಡ್ತೇವೆ, ದೇವರಿಗೆ ಮನಸ್ಸನ್ನು ಕೊಡೋದನ್ನ ಕಲಿತುಕೊಳ್ಳಬೇಕು. ಯಾಕೆಂದ್ರೆ ಮನಸ್ಸಿನಲ್ಲಿ ನಾನಿದ್ದೇನೆ, ಮನಸ್ಸು ಅಂತ ಕರೆಸಿಕೊಳ್ಳುವವನೇ ನಾನು ಅನ್ನುವ ಸಂಗತಿಯನ್ನ ಯಾಜ್ಞವಲ್ಕ್ಯರು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಿರೂಪಣೆಯನ್ನ ಮಾಡುತ್ತಾರೆ. ಮನದೊಳಗೆ ತಾನಿಪ್ಪ, ಮನದೊಳಗೆ ತಾನಿಪ್ಪ, ಮನವಿಂದೆನಿಸಿಕೊಂಡ ಮನದ ವೃತ್ತಿಗಳನುಸರಿಸಿ ಈವ
ಭೋಗಗಳ ತ್ರಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು ತನುವದಂಡಿಸಿ ದಿನದಿ ಸಾಧನ ಮಾಡ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ ತನುವಂಡಿಸಿ ದಿನದಿ ಸಾಧನ ಮಾಡ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ಹಾಗಾಗಿ ಭಾಗವತ ಗೋಪಿಕಾಸ್ತ್ರೀಯರ ದೃಷ್ಟಾಂತವನ್ನು ಕೊಡುತ್ತದೆ. ನಾವು ಎಲ್ಲದಕ್ಕೂ ಅಳುತ್ತೇವೆ, ಎಲ್ಲರಿಗೂ ಅಳುತ್ತೇವೆ. ಯಾವುದಕ್ಕೆ ಅಳಬಾರದು ಅದಕ್ಕೆ ಅಳುತ್ತೇವೆ. ಆದರೆ ಗೋಪಿಕಾಸ್ತ್ರೀಯರು ಬೇರೆ ಯಾವುದಕ್ಕೂ ಅಳ್ಳಿಲ್ಲ. ಅವರು ಯಾವುದಕ್ಕೆ ಅಷ್ಟರು ದೇವರ ದರ್ಶನ ಆಗಬೇಕು, ದೇವರ ದರ್ಶನ ಆದ್ರೇನೆ ಮನೆಗೆ ಹೋಗ್ತೀವಿ ಅಂತ ದೇವರಿಗೋಸ್ಕರವಾಗಿ ಹತ್ತರು. ನಾವು ಎಂದಾದರೂ ಒಮ್ಮೆ ಆದರೂ ದೇವರಿಗೆ ಹತ್ತಿದ್ದೇವ. ಹಾಗಾಗಿ ನಮ್ಮ ಅಳುವಾಯಿತು, ಗೋಳಾಯಿತು. ಆದರೆ ಗೋಪಿಯರು ದೇವರಿಗೋಸ್ಕರವಾಗಿ ಹತ್ತರು. ಹಾಗಾಗಿ ಅವರ ಅಳು ಏನಾಯ್ತು? ಅಳು ಆಗಲಿಲ್ಲ, ಗೋಪಿ ಗೀತೆಯಾಯಿತು. ಜಯತಿ ತೇದಿಕಂ ಜನ್ಮನ ಇಂದಿರ ಸಾಧು ತತ್ರ ಹಿ ದೈತ ದೃಶ್ಯತ ತ್ವಂ ದಿದೀಕ್ಷವಾ ತ್ವೈಧೃತಾಗವ ತ್ವಂ ವಿಚಿನ್ವತೆ ವೃಜಜನಾತ್ಯಹಂ ವೀರಯೋಷಿತಾಂ ನಿಜಜನತ್ವಯ ಧ್ವಂಸನತ್ವಿತ ಭಜಸಖೇ ಭವೇ ಕಿಂಕರಿಷ್ಣ ಜಲರೋಹಾನಂ ಚಾರುದರ್ಶಯನ್. ಗೋಪಿ ಗೀತೆ ಹೇಳಬೇಕಾದ್ರೆ ಎಷ್ಟು ದಿವಸ ಬೇಕು ಗೊತ್ತಾ? 1 ವರ್ಷ ಬೇಕು. ಗೋಪಿ ಗೀತೆ ವಿವರಣೆ ಕೊಡಬೇಕು ಅಂದ್ರೆ 1 ವರ್ಷ ಬೇಕು. ಹಾಗಿದೆ ಭಾಗವತ. ಹಾಗಾಗಿ ಗೋಪಿಕಾಸ್ತ್ರೀಯರು ಅತ್ರು, ಅದು ಅತ್ರು ಅಂತ ಆಗಲಿಲ್ಲ. ಅದು ಏನಾಯ್ತು ಅಂದ್ರೆ ಗೋಪಿಯರು ಹಾಡಿದ ಗೀತೆ ಅದು ಗೋಪಿ ಗೀತೆ ಆಯ್ತು. ನಮ್ಮದು ಒಮ್ಮೆ ಆದರೂ ಗೋಪಿ ಗೀತೆ ಆಗಲ್ಲ. ಯಾಕೆ? ದೇವರಿಗೋಸ್ಕರವಾಗಿ ಅಷ್ಟು ಗೊತ್ತೇ ಇಲ್ಲ ನಮಗೆ. ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ನಮಗೆ. ಅಂದ ಮೇಲೆ ನಾವು ಹೇಗೆ ದೇವರ ಬಳಿ ಹೋಗೋದಕ್ಕೆ ಸಾಧ್ಯವಿದೆ? ದೇವರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳೋಕೆ ಸಾಧ್ಯವಿದೆ? ಇದನ್ನ ಯಾಜ್ಞವಲ್ಕ್ಯ ಮಹರ್ಷಿಗಳು ತಮ್ಮ ಇಬ್ಬರ ಮಡದಿಯರಿಗೆ ಉಪದೇಶ ಮಾಡುವುದರ ಮೂಲಕವಾಗಿ ಜಗತ್ತಿಗೆ ಸಂದೇಶವನ್ನು ಕೊಡ್ತಾರೆ. ಧರ್ಮ ಪತ್ನಿಯನ್ನಾಗಿ ಕಾತ್ಯಾಯನಿಗೆ ಜೀವನದಲ್ಲಿ ಹೇಗೆ ಮೋಕ್ಷವನ್ನ ಪಡೆಯಬೇಕು ಅನ್ನೋದನ್ನು ಉಪದೇಶ ಮಾಡಿದರೆ, ಆಧ್ಯಾತ್ಮ ವಿದ್ಯೆಯಿಂದ ಹೇಗೆ ಮೋಕ್ಷವನ್ನ ಪಡೆಯಬೇಕು ಅಂತ ಮೋಕ್ಷ ಪತ್ನಿ ಎಂಬುದಾಗಿ ಮಿತ್ರರನ್ನ ವರ್ಷಗಳ ಮಗಳಾಗಿರ್ತಕ್ಕಂತಹ ಮೈತ್ರಿಯರಿಗೆ ಉಪದೇಶವನ್ನ ಮಾಡುವುದರ ಮೂಲಕವಾಗಿ ಗೃಹಸ್ಥ ಧರ್ಮದಿಂದಲೂ ಮೋಕ್ಷವನ್ನ ಪಡೆಯುವುದಕ್ಕೆ, ಪರಮಾತ್ಮ ಪ್ರೀತಿ ಸಂಪಾದನೆ ಮಾಡೋದಕ್ಕೆ ಸಾಧ್ಯವಿದೆ. ವೇದಾಂತ ಅಧ್ಯಯನದಿಂದಲೂ ಕೂಡ ಮೋಕ್ಷ ಜ್ಞಾನದ ದಾರಿಯಲ್ಲಿ ಸಾಗೋದಕ್ಕೆ ಸಾಧ್ಯವಿದೆ ಅಂತ ಸಾರಿ ತೋರಿಸಿದ ಮಹಾನುಭಾವರು ಯಾಜ್ಞವಲ್ಕ್ಯ ಮಹರ್ಷಿಗಳು. ನಿನ್ನೆ ಹೇಳುವಾಗ ಜನಕರಾಜನ ಆಸ್ಥಾನದಿಂದ ಆರಂಭ ಮಾಡಿಕೊಂಡು ಪರೀಕ್ಷಿತ ಮಹಾರಾಜನ ಕಾಲದ ತನಕವೂ ಕೂಡ ಯಾಜ್ಞವಲ್ಕ್ಯ ಮಹರ್ಷಿಗಳು ಇದ್ದಂತಹ ಉಲ್ಲೇಖವನ್ನ ನಾವು ನೋಡುತ್ತೇವೆ ಅಂತ ನಿನ್ನೆ ಹೇಳಿದ್ದೇವೆ. ಇವತ್ತು ಅದಕ್ಕೆ ಪೂರಕವಾಗಿ ಅನೇಕ ಪ್ರಮಾಣಗಳನ್ನ ನಾವು ಆರಿಸಿಕೊಳ್ಳಬೇಕು. ಯಾಕೆ ಅಂದ್ರೆ ಮಹಾನುಭಾವರ ಬಗ್ಗೆ ಹೇಳುವಾಗ ಏನೋ ನಮ್ಮ ಕಲ್ಪನೆಯಲ್ಲಿ ಬಂದದ್ದು ನಾವು ಹೇಳಬಾರದು. ಏನೇ ಆದರೂ ಕೂಡ ಪ್ರಮಾಣಬದ್ಧವಾಗಿ ಹೇಳಬೇಕು. ಯಾವುದೇ ಒಂದು ಸಂಗತಿಯನ್ನು ಹೇಳುವಾಗ ಅದಕ್ಕೆ ಪೂರಕವಾಗಿ ಪ್ರಮಾಣಗಳನ್ನು ಹೇಳಿದಾಗ ಅದು ಹೆಚ್ಚು ಏನಾಗತ್ತೆ ಅಂತ ಹೇಳಿದ್ರೆ ದಾರಿಢ್ಯವಾಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಹೇಳಿದ ವಿಷಯಗಳ ಪೈಕಿ ಕೆಲವು ಪ್ರಮಾಣಗಳನ್ನ ಈ ಸಂದರ್ಭದಲ್ಲಿ ವಿವರಣೆ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ವಾಸಿರೂಪದ ಅಶ್ವರೂಪದ ಸೂರ್ಯನಿಂದ ವಿದ್ಯೆಯನ್ನ ಪಡೆದಿದ್ದಾರೆ, ತಪಸ್ಸು ಮಾಡಿದ್ದಾರೆ ಅಂತ ನಿನ್ನೆ ಉಲ್ಲೇಖವನ್ನು ಮಾಡಿದ್ದೇವೆ. ಹಾಗೆ ಉಲ್ಲೇಖವೂ ಇದೆ. ಹಾಗಾಗಿ ಅದಕ್ಕೆ ಪ್ರಮಾಣ ಏನು ಅಂದ್ರೆ ಆದಿತ್ಯಾನಿ ಇಮಾನಿ ಶುಕ್ಲಾನಿ ಯಜುಗುಂಸಿ ವಾಚಸನೇನ ಯಾಜ್ಞವಲ್ಕ್ಯೇನ ಆಖ್ಯಾಯಂತೆ ಎಂಬುದಾಗಿ ಯಜುರ್ವೇದದಲ್ಲಿ ಉಲ್ಲೇಖ ಇದೆ. ಏನು ಅಂತ ಶುಕ್ಲ ಯಜುರ್ವೇದ ವಾಜಸನೇಯ ಯಾಜ್ಞವಲ್ಕ್ಯರ ಹೆಸರಿನಿಂದ ಕರೆಯಲ್ಪಡುತ್ತದೆ. ಯಾಕೆ ಅಂದ್ರೆ ವಾಜುರೂಪದ ಕುದುರೆಯಿಂದ
ಅವರು ಪಡೆದದ್ದರಿಂದ. ಹಾಗಾಗಿ ಈ ಉಲ್ಲೇಖ ಯಜುರ್ವೇದದಲ್ಲಿ ಬರ್ತದೆ. ಯಾಜ್ಞವಲ್ಕ್ಯರು ಮಾಡಿದ ಸಾಧನೆಯ ಬಗ್ಗೆ ವೇದಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಉಲ್ಲೇಖವನ್ನ ಮಾಡುತ್ತವೆ ಅನ್ನೋದೇನು ಅಂತ ಹೇಳಿದ್ರೆ ಒಂದು ವಿಶಿಷ್ಟವಾಗಿರತಕ್ಕಂತಹ ಸಂಗತಿ. ಇದು ಮೊದಲನೇದಾದರೆ. ಇನ್ನು ಎರಡನೇದಾಗಿರ್ತಕ್ಕಂತಹ ಅವರ ಮಹತ್ವವನ್ನ ತಿಳಿಸ್ತಕ್ಕಂತಹ ಸಂಗತಿ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ನಿರೂಪಣೆಯನ್ನ ಪ್ರಮಾಣಗಳು ಉಂಟು ಮಾಡ್ತಾ ಇದ್ದಾರೆ. ಅದು ಯಾವುದು ಸಂಗತಿ ಅಂತ ಹೇಳಿದ್ರೆ ಮುಖ್ಯವಾಗಿ ಯಾಜ್ಞವಲ್ಕ್ಯರ ಕಾಲದ ಬಗ್ಗೆ. ಮಹಾಭಾರತದ ಕಾಲದಲ್ಲಿ ಭಾರತದ ಪಶ್ಚಿಮದಲ್ಲಿ ಸೌರಾಷ್ಟ್ರ ಅಂತ ಒಂದು ಪ್ರಸಿದ್ಧವಾದ ಪ್ರದೇಶ. ಮಹಾಭಾರತ ಕಾಲದಲ್ಲಿ ಸೌರಾಷ್ಟ್ರ ಅಂತ. ಆ ಸೌರಾಷ್ಟ್ರ ಅಲ್ಲಿ ಏನೋ ಅಂತ ಹೇಳಿದ್ರೆ ಒಂದು ಭಾಗ, ಆ ಸೌರಾಷ್ಟ್ರ ಪ್ರದೇಶದಲ್ಲಿ ಒಂದು ಪ್ರಸಿದ್ಧವಾದ ಭಾಗ ಆನರ್ಕ ಅಂತ ಹೇಳಿ, ಆನರ್ಕ ದೇಶ. ಆ ಆನರ್ಕ ಅನ್ನುವಂತಹ ದೇಶದಲ್ಲಿ ಚಮತ್ಕಾರಪುರ ಅಂತ ಮತ್ತೊಂದು ಹೆಸರು. ಅಲ್ಲಿ ಏನೋ ಅಂತ ಕೇಳಿದ್ರೆ ಪ್ರಧಾನವಾಗಿರ್ತಕ್ಕಂತಹ ಪಟ್ಟಣ. ಅಲ್ಲಿ ನಾಗರ ಬ್ರಾಹ್ಮಣರು ವಾಸವಾಗಿರ್ತಕ್ಕಂತಹ ಸ್ಥಳ ಎಂಬುದಾಗಿ ಸ್ಕಂದ ಪುರಾಣ ನಿರೂಪಣೆಯನ್ನು ಮಾಡ್ತಾ ಇದೆ. ಅಂತಹ ಆ ಚಮತ್ಕಾರಪುರ ಅಲ್ಲಿ ಇರುವಂತಹ ಒಂದು ಪುರ ಯಾವುದು ಅಂದರೆ ಚಮತ್ಕಾರಪುರ. ಆ ಚಮತ್ಕಾರಪುರದ ಹತ್ತಿರದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳ ಆಶ್ರಮ ಆ ಕಾಲದಲ್ಲಿ ಇತ್ತು ಅನ್ನುವಂತಹ ಉಲ್ಲೇಖ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ದೊರಕ್ತಾ ಇದೆ. ಅದರ ಜೊತೆಗೆ ಯಾಜ್ಞವಲ್ಕ್ಯ ಮಹರ್ಷಿಗಳನ್ನ ಮಿಥಿಲಸ್ಥ ಅಂತ ಕರೆದಿದ್ದಾರೆ. ಮಿಥಿಲಸ್ಥ ಅಂತ ಯಾಕೆ ಮಿಥಿಲಸ್ಥ ಅಂತ ಕರೆದಿದ್ದಾರೆ ಯಾಜ್ಞವಲ್ಕ್ಯರನ್ನ ಅಂತ ಕರೆದ್ರೆ ಅದಕ್ಕೆ ಪ್ರಮಾಣಗಳ ನಿರೂಪಣೆಯನ್ನು ಮಾಡ್ತಾರೆ. ಅವುಗಳು ಏನು ಅಂದ್ರೆ ಯಾಜ್ಞವಲ್ಕ್ಯರು ಮಿಥಿಲಾ ಪಟ್ಟಣದ ಅರಸನಾದ ಜನಕ ಮಹಾರಾಜನಿಗೆ ರಾಜಗುರುಗಳಾಗಿ ಅವನು ಮಾಡುವಂತಹ ಯಜ್ಞಯಾಗಾದಿಗಳಲ್ಲಿ ಅಧ್ವರ್ಯ ಸ್ಥಾನದಲ್ಲಿ ಇದ್ದುಕೊಂಡು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಮಿಥಿಲಾ ಪಟ್ಟಣದಲ್ಲೂ ಕೂಡ ಅವರ ಒಂದು ಆಶ್ರಮವಿತ್ತು ಅನ್ನೋ ಒಂದು ಉಲ್ಲೇಖವನ್ನೇ ಹೇಳ್ತಾ ಅವರನ್ನ ಮಿಥಿಲಸ್ಥ ಅಂತ ಕರೆದಿದ್ದಾರೆ. ಇದು ಬಹಳ ಪ್ರಮಾಣ, ಅಪೂರ್ವವಾದ ಪ್ರಮಾಣ. ಯಾಜ್ಞವಲ್ಕ್ಯ ಮಹರ್ಷಿಗಳು ಅಧ್ವರ್ಯ ಸ್ಥಾನದಲ್ಲಿ ಇದ್ರು ಅಂದ್ರೆ ಏನು, ಈ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಬೇಕು. ಏನು ಅಂದ್ರೆ ಪ್ರಾಚೀನ ಕಾಲದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವಾಗ ಒಬ್ಬರೇ ಇಬ್ಬರೇ ಇರ್ತಿರ್ಲಿಲ್ಲ. 4 ವೇದಗಳಿಗೆ ಪ್ರತಿನಿಧಿಯಾಗಿ 4 ಜನ ಅಂದ್ರೆ 16 ಜನ ಸೇರಿ ಮಾಡುವಂತಹ ಯಾಗ. ಅಧ್ವರಿಯು, ಉದ್ಗಾತೃ, ಹೋತೃ, ಪ್ರತಿಹೋತೃ ಎಂಬುದಾಗಿ 4 ಪೃಥ್ವಿಗಳು. ಅಧ್ವರಿಯು, ಉದ್ಗಾತೃ, ಹೋತೃ, ಪ್ರತಿಹೋತೃ ಎಂಬುದಾಗಿ 4 ಜನ ಏನು ಅಂದ್ರೆ 4 ವೇದಗಳಿಗೆ ಪ್ರತಿನಿಧಿಯಾಗಿ 4 ಜನ ಅಂದ್ರೆ ಏನಾಯ್ತು 16 ಜನ. ಇವಾಗ ಒಬ್ಬರು ಸಿಕ್ಕರು ಸಾಕಾಗಿರ್ತದೆ. 4 ಜನ ಹೇಗೆ ಅಂದ್ರೆ ವೇದವನ್ನ, ಉಪನಿಷತ್ತುಗಳನ್ನ, ಧರ್ಮಶಾಸ್ತ್ರಗಳನ್ನ ಬಲ್ಲವರಾಗಿರುತ್ತಾರೆ. ಜೊತೆಗೆ ಏನು ಅಂದ್ರೆ ವೇದಗಳ ಜೊತೆಗೆ ಉಪನಿಷತ್ತುಗಳನ್ನ, ವೇದಾಂತಗಳನ್ನ ಬಲ್ಲವರಾಗಿರುತ್ತಾರೆ. ಅದರ ಜೊತೆಗೆ ವೇದಾಂಗಗಳು ಅಂತ 6 ಅಂಗಗಳು, ಅವುಗಳನ್ನ ವೇದಾಂಗಗಳು ಅಂತ ಹೇಳ್ತಾರೆ. ಷಡಂಗಗಳು ಅಂತ ಹೇಳ್ತಾರೆ. ಯಾವುದು? ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ ಅಂತ ಹೇಳಿ 6 ಅಂಗಗಳು. ಇದೆಲ್ಲದರ ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಉಳ್ಳವರು ಆ 16 ಜನ. ಅದರಲ್ಲಿ ಪ್ರಧಾನ ಸ್ಥಾನದಲ್ಲಿ ಆ ಕಾಲದಲ್ಲಿ ಯಾಜ್ಞವಲ್ಕ್ಯ ಮಹಾಮಹರ್ಷಿಗಳು ಜನಕರಾಜನ ಸಭೆಯಲ್ಲೂ ಕೂಡ ಪ್ರಧಾನವಾದ ಸ್ಥಾನ, ಯಜ್ಞಯಾಗಾದಿಗಳನ್ನ ಮಾಡುವಾಗಲೂ ಕೂಡ ಅವರಿಗೆ ಪ್ರಧಾನವಾದ ಸ್ಥಾನ ಆ ಕಾಲದಲ್ಲಿತ್ತು. ಅಂತಹ ಒಂದು ಅಧ್ಯಯನ ತಪಸ್ಸು ಮಾಡಿದ ಒಬ್ಬ ಮಹರ್ಷಿಗಳು ಅಂದ್ರೆ ಯಾಜ್ಞವಲ್ಕ್ಯ ಮಹರ್ಷಿಗಳು. ನಾವು ತಿಳಿಯಬೇಕಾದ ಸಂಗತಿ ಅಂದ್ರೆ ನಮ್ಮ ಪ್ರಾಚೀನ ಭಾರತದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 1000 ಜನ ಋಷಿಮುನಿಗಳಾಗಿ ಹೋಗಿದ್ದಾರೆ. ಆ ಎಲ್ಲ ಋಷಿಮುನಿಗಳ ಬದುಕು ಬರಹಗಳನ್ನ, ಅವರ ಆಧ್ಯಾತ್ಮ ಜೀವನ, ಅವರು ಬರೆದಿರತಕ್ಕಂತಹ ಸ್ಮೃತಿ ಗ್ರಂಥಗಳು, ಅವುಗಳ ಅಧ್ಯಯನವನ್ನ ಮಾಡಬೇಕು. ಆ ಕಾರ್ಯ ನಡೆಯಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಯಾಜ್ಞವಲ್ಕ್ಯರ ಬಗ್ಗೆ ಉಲ್ಲೇಖವನ್ನ ರಾಮಾಯಣ ಕಾಲ ಹಾಗೂ ಮಹಾಭಾರತ ಕಾಲದಲ್ಲಿ ನಾವು ಕಾಣುತ್ತೇವೆ. ಹರಿವಂಶ ಪುರಾಣ ಹೇಳುವ ಹಾಗೆ ಸಪ್ತರ್ಷಿಗಳು, ಕೆಲವು ಮಹರ್ಷಿಗಳು ದೀರ್ಘವಾಗಿರ್ತಕ್ಕಂತಹ ಆಯುಷ್ಯವನ್ನ ಪಡೆದವರು ಅನ್ನುವಂತಹ ಉಲ್ಲೇಖವನ್ನ ನಾವು ನೋಡ್ತೇವೆ. ಇನ್ನು ಮುಂದಿನ ವಿಚಾರ ಏನು ಅಂತ ಕೇಳಿದ್ರೆ, ಯಾಜ್ಞವಲ್ಕ್ಯರು ಯಾರು ಅನ್ನೋವಾಗ
ಇಲ್ಲಿಯೇ ತನಕ ನಮಗೆಲ್ಲ ಯಾಜ್ಞವಲ್ಕ್ಯರು ಅನ್ನುವ ನಾಮದಲ್ಲಿ ನಾವೇನಾಗಿದ್ದೇವೆ ಅದನ್ನು ಗುರುತಿಸಿದ್ದೇವೆ. ಆದರೆ ಒಂದು ಪ್ರಮಾಣ ಹೇಳ್ತಾ ಇದೆ, ವಾಯು ಪುರಾಣ ಹೇಳ್ತಾ ಇದೆ, ಏನೋ ಅಂತ ಕೇಳಿದ್ರೆ ಯಜ್ಞವಲ್ಕೋ ಬ್ರಹ್ಮ ಇತಿ ಪೌರಾಣಿಕ ತದಪತ್ಯಂ ಯಾಜ್ಞವಲ್ಕ್ಯ ಅಂತ ಹೇಳಿ. ಏನು ಅಂದ್ರೆ ಯಜ್ಞವಲ್ಕ ಋಷಿಗಳಿದ್ರು. ನಿನ್ನೆ ಹೇಳುವಾಗ ದೇವರಾತ ಅನ್ನೋ ಬ್ರಹ್ಮರ್ಷಿಗಳ ಮಕ್ಕಳು ಯಾರು ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯರು ಅನ್ನುವಂತಹ ವಿಚಾರ ಬಂತು. ಆದರೆ ಅನೇಕ ಪ್ರಮಾಣಗಳು ಅನೇಕ ರೀತಿಯಾಗಿ ಹೇಳುತ್ತದೆ. ಯಾವುದು ಕೂಡ ಪರಸ್ಪರ ವಿರೋಧ ಅಲ್ಲ. ಒಂದು ಪುರಾಣದ ಅಭಿಪ್ರಾಯದ ಪ್ರಕಾರ ಯಜ್ಞವಲ್ಕ ಅನ್ನುವಂತಹ ಋಷಿಗಳಿದ್ದರು. ಆ ಯಜ್ಞವಲ್ಕರಿಗೆ ದೇವರಾತ ಅಂತ ಹೆಸರು ಇದ್ರೂ ಬಹುದು. ಹಾಗಾಗಿ ಒಂದು ಪ್ರಮಾಣ ವಾಯು ಪುರಾಣದ ಪ್ರಮಾಣದ ಪ್ರಕಾರ ಯಜ್ಞವಲ್ಕ ಬ್ರಹ್ಮ ಇತಿ ಪೌರಾಣಿಕ ತದಪತ್ಯಂ ಯಾಜ್ಞವಲ್ಕ ಅಂತ ಉಲ್ಲೇಖ. ಹಾಗಾಗಿ ಯಜ್ಞವಲ್ಕ ಅನ್ನುವಂತಹ ಋಷಿಗಳು, ಆ ಯಜ್ಞವಲ್ಕ ಅನ್ನುವ ಋಷಿಗಳ ಮಕ್ಕಳು ಯಾರು ಅಂತ ಹೇಳಿದ್ರೆ ಯಾಜ್ಞವಲ್ಕರು. ಹಾಗಾಗಿ ಋಷಿ ಪರಂಪರೆ ಇದನ್ನ ಅರ್ಥ ಮಾಡಿಕೊಡ್ಬೇಕು. ಋಷಿ ಪರಂಪರೆಯಲ್ಲಿ ಬಂದ ಮಹಾನುಭಾವರು. ಆಮೇಲೆ ಇನ್ನೊಂದು ಪ್ರಮಾಣ ಏನು ಅಂತ ಕೇಳಿದ್ರೆ ಬ್ರಹ್ಮಣೋ ಅಂಗ ಸಮುತ್ಪನ್ನ ಅಂತ ಬ್ರಹ್ಮ ಪುರಾಣ ಹಾಗೂ ವಾಯು ಪುರಾಣ ಹೇಳುತ್ತೆ. ಬ್ರಹ್ಮಣೋ ಅಂಗ ಸಮುತ್ಪನ್ನ, ಬ್ರಹ್ಮದೇವರ ಅಂಶದಿಂದ ಜನಿಸಿದವರು ಅಂತ ಪ್ರಮಾಣ. ಯಾಕೆ ಅಂದ್ರೆ ಇಷ್ಟು ಅಪಾರವಾದ ಸಾಧನೆಯನ್ನ ಮಾಡಬೇಕಾದರೆ ಅವರಲ್ಲಿ ಯಾರದ್ದೇ ಒಬ್ಬ ದೇವತೆಗಳ ವಿಶೇಷವಾದ ಸನ್ನಿಧಾನ ಇದ್ದಾಗ ಮಾತ್ರ ಇಂತಹ ಅಮಾನುಷವಾದ ಸಾಮಾನ್ಯ ಮನುಷ್ಯರಿಂದ ಮಾಡಲಿಕ್ಕಾಗದೇ ಇರತಕ್ಕಂತಹ ಅದ್ಭುತವಾದ ಕಾರ್ಯಗಳೇನಾಗ್ತವೆ ಇಂಥವರಿಂದ ಆಗ್ತವೆ. ಹಾಗಾಗಿ ಯಾಜ್ಞವಲ್ಕ್ಯರ ಬಗ್ಗೆ ಮುಂದೆ ಅನೇಕ ವಿಷಯಗಳನ್ನು ಹೇಳುತ್ತಿದ್ದೇವೆ. ಹಾಗಾಗಿ ಇಂತಹ ಅಪೂರ್ವವಾದ ಸಾಧನೆಯನ್ನ ಮಾಡಬೇಕಾದರೆ ಅವರಲ್ಲಿ ಯಾರದ್ದೇ ಒಬ್ಬ ವಿಶೇಷವಾದ ದೇವತೆ ಸನ್ನಿಧಾನ ಇರಲೇಬೇಕು ಅನ್ನೋದನ್ನ ವಿಚಾರ ಮಾಡಿದಾಗ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮಣೋ ಅಂಗ ಸಮುತ್ಪನ್ನ, ಬ್ರಹ್ಮದೇವರ ಅಂಗದಿಂದ ಜನಿಸಿದವರು, ಬ್ರಹ್ಮದೇವರ ವಿಶೇಷವಾದ ಸನ್ನಿಧಾನ ಉಳ್ಳವರು ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಮಾಣ ಅಥಾನ್ಯತ್ರವೇ ವಿದ್ವಾನ್ ಬ್ರಹ್ಮಣಸ್ಸು ಸುತಕವಿ ಎಂಬುದಾಗಿ. ಅಂತೂ ಪ್ರಮಾಣಗಳ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಬ್ರಹ್ಮದೇವರ ವಿಶೇಷವಾದ ಸನ್ನಿಧಾನ ಪಾತ್ರರು ಅಂತ ತಿಳಿಯಬೇಕೇ ವಿನಃ ಬ್ರಹ್ಮದೇವರೇ ಯಾಜ್ಞವಲ್ಕ್ಯರಾಗಿ ಅವತಾರ ಮಾಡಿದ್ದಾರೆ ಅಂತ ತಪ್ಪು ಕಲ್ಪನೆಯನ್ನ ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಇಂತಹ ಯಾಜ್ಞವಲ್ಕ್ಯರ ಬಗ್ಗೆ ಇದೊಂದು ಪ್ರಮಾಣ. ಇದಾದ ಮೇಲೆ ಇನ್ನೊಂದು ತುಂಬಾ ವಿಶೇಷವಾದದ್ದು ಯಾವುದು ಅಂತ ಕೇಳಿದ್ರೆ ಜನಮೇಜಯ ಮಹಾರಾಜ ತಕ್ಷಶಿಲೆಯಲ್ಲಿ ಜನಮೇಜಯ ಮಹಾರಾಜ ಏನಿದ್ದಾನಲ್ಲ ಅಂದ್ರೆ ಪರೀಕ್ಷಿತ ಮಹಾರಾಜನ ಮಗ. ಆ ಜನಮೇಜಯ ತಕ್ಷಶಿಲೆಯಲ್ಲಿ ಮಹಾಭಾರತದ ಸಮಗ್ರವಾದ ಕಥೆಯನ್ನ ವೇದವ್ಯಾಸರ ಶಿಷ್ಯರಾಗಿರತಕ್ಕಂತಹ ವೈಶಂಪಾಯನರಿಂದ ಅವನೇನ್ ಮಾಡಿದ್ದಾರೆ, ಶ್ರವಣವನ್ನು ಮಾಡಿದ್ದಾನೆ. ಅವರಲ್ಲಿ ಆ ವೈಶಂಪಾಯನದಲ್ಲಿ ಪ್ರಸಿದ್ಧನಾಗಿರ್ತಕ್ಕಂಥವು ಯಾರು ಅಂತ ಹೇಳಿದ್ರೆ ಚರಕಾಚಾರ್ಯರು ಅಂತ. ಆ ಚರಕಾಚಾರ್ಯರು ಯಾಜ್ಞವಲ್ಕ್ಯರ ಸೋದರ ಮಾವ ಅನ್ನುವಂತಹ ಉಲ್ಲೇಖ ಶಾಂತಿ ಪರ್ವ ಮಹಾಭಾರತದಲ್ಲಿ ಬರ್ತಾ ಇದೆ. ಹೀಗೆ ಅಂತಹ ಚರಕಾಚಾರ್ಯರು ಕೂಡ ಏನಾಗಿದ್ದಾರೆ ಅಂತ ಹೇಳಿದ್ರೆ ಯಾಜ್ಞವಲ್ಕ್ಯರು ಸೋದರ ಮಾವನಾಗಿರ್ತಕ್ಕಂಥವ ಎಂಬುದಾಗಿ. ಆಮೇಲೆ ಕೃತ್ವಾ ಚಾಧ್ಯಯನಂ ತೇಷಾಂ ಶಿಷ್ಯಾಣಾಂ ಶತಮುತ್ತಮಂ ವಿಪ್ರಿಯಾರ್ಥಂ ಸುಶಿಷ್ಯಸ್ಯ ಮಾತುರಸ್ಯ ಮಹಾತ್ಮನಃ ಎಂಬುದಾಗಿ. ಈ ಪ್ರಮಾಣದ ಪ್ರಕಾರ ಒಂದು ವಿಶೇಷ, ಏನು ವಿಶೇಷ ಅಂದ್ರೆ ಯಾಜ್ಞವಲ್ಕ್ಯ ಮಹಾಮಹರ್ಷಿಗಳು ಶತಪಥ ಬ್ರಾಹ್ಮಣ ಅನ್ನುವಂತಹ ಗ್ರಂಥವನ್ನ ಕಂಡುಕೊಂಡಿದ್ದಾರೆ, ರಚನೆ ಮಾಡಿದ್ದಾರೆ. ಶತಪಥ ಬ್ರಾಹ್ಮಣ ಅಂತ ಹೆಸರು, ಬಹಳ ಅಪೂರ್ವವಾದ ಗ್ರಂಥ. ಅದರಲ್ಲಿ ಇವತ್ತು ನಾವೇನು ಜಾಮಿಟ್ರಿ ಅಂತ ಕರೀತೇವೆ, ಬೇರೆ ಬೇರೆ ರಸಾಯನ ಶಾಸ್ತ್ರ ಅಂತೇಳಿ ಕರೀತೇವೆ, ಅದೆಲ್ಲದರ ಮೂಲ, ಅದೆಲ್ಲದರ ಆಧಾರ ಎಲ್ಲಿದೆ ಅಂತ ಹೇಳಿದ್ರೆ ಶತಪಥ ಬ್ರಾಹ್ಮಣ ಅನ್ನುವಂತಹ ಯಾಜ್ಞವಲ್ಕ್ಯರು ಕಂಡುಕೊಂಡ ರಚನೆ ಮಾಡಿದ ಗ್ರಂಥ ಶತಪಥ ಬ್ರಾಹ್ಮಣ. ತುಂಬಾ ಅದ್ಭುತವಾದ, ತುಂಬಾ ವಿಸ್ತಾರವಾಗಿರ್ತಕ್ಕಂತಹ, ಇವತ್ತು ನಾವೆಲ್ಲ ಹೆಮ್ಮೆ ಪಡಬೇಕಾದ ಒಂದು ಗ್ರಂಥ ಅಂತ ಹೇಳಿದ್ರೆ ಅದು ಶತಪಥ ಬ್ರಾಹ್ಮಣ. ಹಾಗಾಗಿ
ಕೃತ್ವಾಚ ಅಧ್ಯಯನಂ ತೇಷಾಂ ಶಿಷ್ಯಾಣಾಂ ಶತಮುತ್ತಮಂ. ಇಂತಹ ಶತಪಥ ಬ್ರಾಹ್ಮಣವನ್ನ ರಚನೆ ಮಾಡಿದ ಯಾಜ್ಞವಲ್ಕ್ಯರು ಅದನ್ನ ತನ್ನ 100 ಜನ ಶಿಷ್ಯರಿಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಉಪದೇಶ ಮಾಡಿದ್ದಾರೆ. 100 ಜನ ಶಿಷ್ಯರಿಗೆ ಆ ಕಾಲದಲ್ಲಿ ಅದನ್ನ ಉಪದೇಶವನ್ನ ಮಾಡಿದ್ದಾರೆ. ಹಾಗೆ ಏನಾಗಿತ್ತು ಅಂದ್ರೆ ಶತಪಥ ಬ್ರಾಹ್ಮಣವನ್ನ ರಚನೆ ಮಾಡಿದ ಕೀರ್ತಿ 100 ಜನ ಶಿಷ್ಯರಿಗೆ ಆ ಕಾಲದಲ್ಲಿ ಅದನ್ನ ಉಪದೇಶ ಮಾಡಿದ ಹೆಮ್ಮೆ. ಇದೆಲ್ಲ ಸ್ವಲ್ಪ ವೈಶಂಪಾಯನ ಋಷಿಗಳಿಗೆ ಏನಾಗಿತ್ತು ಅಂದ್ರೆ ಸ್ವಲ್ಪ ಏನಾಗಿತ್ತು ಎನಿಸುವ ಆಗಿತ್ತು ಅಂತ ಉಲ್ಲೇಖ ಮಾಡ್ತಾರೆ. ಏನೇ ಆದ್ರೂ ಕೂಡ ನಿನ್ನೆ ಹೇಳಿದ ಹಾಗೆ ಅದು ಅವರ ಮಹತ್ವವನ್ನು ತೋರಿಸೋದಕ್ಕೆ ಬಂದದ್ದೇ ವಿನಃ ಈಗಿನ ಕಾಲದಂತೆ ಅಸೂಯೆ ದ್ವೇಷವನ್ನು ನಾವಲ್ಲಿ ಎಣಿಸಬಾರದು ಎಂಬುದಾಗಿ ಹೇಳ್ತಾ, ಆಮೇಲೆ ಇಂತಹ ಮಹಾನುಭಾವರಾಗಿರ್ತಕ್ಕಂತಹ ಯಾಜ್ಞವಲ್ಕ್ಯರ ವಿಶೇಷ ಏನು ಅಂತ ಕೇಳಿದ್ರೆ, ಯಾಜ್ಞವಲ್ಕ್ಯರ ವಿಚಾರ ನಾವು ಇಲ್ಲಿ ತನಕ ಯಾಜ್ಞವಲ್ಕ್ಯರ ಬದುಕು ಬರಹಗಳ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೇವೆ. ನಿನ್ನೆ ಅನೇಕ ವಿಷಯಗಳನ್ನು ನೋಡಿದ್ದೇವೆ. ಯಾಜ್ಞವಲ್ಕ್ಯರ ಮಂತ್ರಸಿದ್ಧಿ ಆಗಿತ್ತು, ಅವರ ತೀರ್ಥವನ್ನ ಮರಕ್ಕೆ ಹಾಕಿದಾಗ ಆ ತೀರ್ಥದ ಮಹಿಮೆಯಿಂದ ಅವರ ಮಹಿಮೆಯಿಂದ ಆ ಮರ ಸಿಗುತ್ತು ಅನ್ನುವಂತಹ ಉಲ್ಲೇಖವನ್ನು ನಾವು ನೆನೆ ನೋಡಿದ್ದೇವೆ. ಆದ್ರೆ ಇವತ್ತು ಏನು ಅಂದ್ರೆ ಒಂದು ವಿಶೇಷ ಸ್ಕಾಂದ ಪುರಾಣ ನಾಗರಖಂಡ 18 ಪುರಾಣಗಳಲ್ಲಿ ತುಂಬಾ ವಿಸ್ತಾರವಾದ ಒಂದು ಪುರಾಣ ಯಾವುದು ಅಂದ್ರೆ 91,000 ಶ್ಲೋಕ ಇರುವ ಪುರಾಣ ಅದು ಸ್ಕಂದ ಪುರಾಣ. 18 ಪುರಾಣಗಳಲ್ಲಿ ಅಷ್ಟು ದೀರ್ಘವಾದ ಸಂಖ್ಯೆ ಇನ್ನೊಂದು ಪುರಾಣ ಇಲ್ಲ, ಅದು ಸ್ಕಂದ ಪುರಾಣ. ಆ ಸ್ಕಂದ ಪುರಾಣದಲ್ಲಿ ಒಂದು ಭಾಗ ನಾಗರಖಂಡ ಅಂತ. ಆ ಸ್ಕಂದ ಪುರಾಣದ ನಾಗರಖಂಡದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಕಾತ್ಯಾಯನ ಎನ್ನುವಂತಹ ಮಗ ಇದ್ದಾನೆ ಅನ್ನೋ ಉಲ್ಲೇಖ ಇದೆ. ಆ ಕಾತ್ಯಾಯನ ಎನ್ನುವ ಮಗನ ಮಗ ಯಾರು ಅಂತ ಕೇಳಿದ್ರೆ ವರರುಚಿ ಎನ್ನುವಂತಹ ಕವಿ. ವರರುಚಿ ವ್ಯಾಕರಣ ಶಾಸ್ತ್ರದಲ್ಲಿ ತುಂಬಾ ಪ್ರಸಿದ್ಧ. ಪತಂಜಲಿ ಮಹಾಮಹರ್ಷಿಗಳು ರಚನೆ ಮಾಡಿದ ವ್ಯಾಕರಣ ಸೂತ್ರಗಳಿಗೆ ವರರುಚಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅಂತಹ ಪದವಿಯನ್ನ ಪಡೆದವರು ಯಾರು ಅಂದ್ರೆ ವರರುಚಿ. ಹಾಗಾಗಿ ಸ್ಕಂದ ಪುರಾಣದ ಪ್ರಕಾರ ಯಾಜ್ಞವಲ್ಕ್ಯರಿಗೆ ಕಾತ್ಯಾಯನ ಎನ್ನುವಂತಹ ಋಷಿಗಳು, ಆ ಕಾತ್ಯಾಯನರಿಗೆ ವರರುಚಿ ಎನ್ನುವಂತಹ ಆ ಮಹಾ ದಾರ್ಶನಿಕರು ಏನಾಗಿದ್ದಾರೆ, ವ್ಯಾಕರಣ ಪಂಡಿತರು ಮಗನಾಗಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಅದಕ್ಕೆ ಪ್ರಮಾಣ ಹೇಳ್ತೇನೆ. ಕಾತ್ಯಾಯನಾಭಿರಂಚಯಟ್ಟ ವಿದ್ಯಾ ವಿಚಕ್ಷಣಂ ಪುತ್ರೋ ವರರುಚಿರ್ಯಸ್ಯ ಬಹುವ ಗುಣಸಾಗರ ಎಂಬುದಾಗಿ. ಏವಂ ಸಿದ್ಧಿಂ ಸಮಾಪನ್ನ ಯಾಜ್ಞವಲ್ಕ್ಯೋಚಿತೋತ್ತಮ. ಯಾಜ್ಞವಲ್ಕ್ಯರು ಈ ರೀತಿಯಾದ ಅಪಾರವಾದ ಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ. ಕೃತ್ವ ಉಪನಿಷದಂ ಚಾರು ವೇದಾರ್ಥೈ ಸಕಲೈರ್ಯುತಂ ಜನಕಾಯ ನರೇಂದ್ರಾಯ ವ್ಯಾಖ್ಯಾಯ ಚಿತತತ್ವಂ. ಈ ರೀತಿಯಾಗಿ ಸಿದ್ಧಿಯನ್ನು ಪಡೆದುಕೊಂಡು ಅದೆಲ್ಲವನ್ನು ಕೂಡ ಜನಕರಾಜನ ಸಭೆಯಲ್ಲಿ ಧಾರೆ ಎರೆದಿದ್ದಾರೆ ಅನ್ನುವಂತಹ ಉಲ್ಲೇಖವನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ, ರಾಮನ ಕುಲ ಇಕ್ಷ್ವಾಕು ಕುಲ. ಇಕ್ಷ್ವಾಕು ಕುಲದಲ್ಲಿ ರಾಮ ರಾಜ್ಯವನ್ನ ಆಳ್ತಾನೆ. ರಾಮ ರಾಜ್ಯವಾದ ಮೇಲೆ ಅನೇಕ ಕಾಲದ ನಂತರ ರಾಮನ ಸಂತತಿಯಲ್ಲಿ ಒಬ್ಬ ವಿಶ್ವರಥ ಅಂತ ರಾಜ ಆಗಿ ಬರ್ತಾನೆ. ಆ ವಿಶ್ವರಥ ರಾಜನ ಪರಂಪರೆಯಲ್ಲಿ ಹಿರಣ್ಯನಾಭ ಅಂತ ಒಬ್ಬ ರಾಜನಾಗ್ತಾನೆ. ಆ ಹಿರಣ್ಯನಾಭ ಅವನೇನ್ ಮಾಡ್ತಾನೆ ಅಂತ ಕೇಳಿದ್ರೆ, ಆ ಜೈನಿ ಎನ್ನುವಂತಹ ಋಷಿಗಳಲ್ಲಿ ಅಧ್ಯಯನವನ್ನು ಮಾಡ್ತಾನೆ. ಹಾಗಾಗಿ ಜೈನಿನ ಶಿಷ್ಯ ಮಹಾಯೋಗಿಯಾದ ಯಾಜ್ಞವಲ್ಕ್ಯರಿಂದ ಆತ ವಿಶ್ವರಥ ಹಿರಣ್ಯನಾಭಾರತ ಸಂಭವನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯಾಜ್ಞವಲ್ಕ್ಯರಿಂದ ಯೋಗಶಾಸ್ತ್ರವನ್ನ ಅಧ್ಯಯನ ಮಾಡ್ತಾನೆ. ಯಾರು? ರಾಮನ ಪರಂಪರೆಯಲ್ಲಿ ಬಂದ ಹಿರಣ್ಯನಾಭ ಅನ್ನುವಂತಹ ಒಬ್ಬ ರಾಜ ಯಾಜ್ಞವಲ್ಕ್ಯರಿಂದ ಎಲ್ಲ ಯೋಗಶಾಸ್ತ್ರಾದಿಗಳ ವಿದ್ಯೆಯನ್ನ ಉಪದೇಶವನ್ನ ಪಡೆಯುತ್ತಾನೆ ಎನ್ನುವಂತಹ ಉಲ್ಲೇಖ ಇದೆ. ಇದಾದ ಮೇಲೆ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ಮಹತ್ವವನ್ನ ಈ ಮೂಲಕವಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ಯಾಜ್ಞವಲ್ಕ್ಯರು ಒಬ್ಬ ದೀರ್ಘವಾಗಿರತಕ್ಕಂತಹ ಆಯುಷ್ಯವನ್ನ ಹೊಂದಿರತಕ್ಕಂತಹ ಮಹಾನುಭಾವರು. ಹಾಗಾಗಿಯೇ
ಧರ್ಮರಾಜ ಮಾಡುವಂತಹ ರಾಜಸೂಯ ಯಾಗದಲ್ಲಿ ವೇದವ್ಯಾಸರು ಬರುವಾಗ ಅನೇಕ ಮಹರ್ಷಿಗಳನ್ನ ಅಲ್ಲಿ ಕರೆತಂದಿದ್ರು ಅನ್ನೋದನ್ನ ನೆನೆ ಹೇಳಿದ್ದೇವೆ. ಅದಕ್ಕೆ ಇಲ್ಲಿ ಪ್ರಮಾಣ ತತಃ ದ್ವೈಪಾಯನೋ ರಾಜಂ ಋತ್ವಿಜ ಸೌಪಾನಯತಿ ಸ್ವಯಂ ಬ್ರಹ್ಮತ್ವಮಕರೋತ್ ತಸ್ಯ ಸತ್ಯವತಿ ಸುತಃ ಯಾಜ್ಞವಲ್ಕ್ಯೋ ಬಭೂವಾತ ಬ್ರಹ್ಮಿಷ್ಟಾಧ್ವರ್ಯ ಸಪ್ತಮಃ ಎಂಬುದಾಗಿ ಅಲ್ಲಿ ಯಾಜ್ಞವಲ್ಕ್ಯರ ಉಲ್ಲೇಖವನ್ನ ಮಹಾಭಾರತ ನಿರೂಪಣೆಯನ್ನ ಮಾಡ್ತಾ ಇದೆ. ಆಮೇಲೆ ರಾಜಸೂಯಾಗ ಆಯಿತು. ರಾಜಸೂಯಾಗ ಆದ ಮೇಲೆ ಅವಭೃತ ಸ್ನಾನ ಅಂತ ಮಾಡುವುದೊಂದು ವಿಶಿಷ್ಟವಾದ ಕ್ರಮ. ಆ ಅವಭೃತ ಸ್ನಾನವನ್ನು ಮಾಡುವಾಗ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಯಾತ್ವಲ್ಕಂಚ ಕಪಿಲಂ ಕೌಶಿಕಂ ತಥಾ ಸರ್ವಾಶ್ಚ ವೃತ್ತಿ ಪ್ರವರಾನ್ ಪೂಜಯಾಮಾಸ ಸತ್ಕೃತಾನ್ ಎಂಬುದಾಗಿ ಆ ಯುಧಿಷ್ಠಿರ ಧರ್ಮರಾಜ ಮುಂದೆ ಅಶ್ವಮೇಧ ಯಾಗವನ್ನು ಮಾಡುವಾಗಲೂ ಕೂಡ ಅಲ್ಲಿ ಯಾರು ಬಂದಿದ್ರು? ಯಾಜ್ಞವಲ್ಕ್ಯ ಮಹರ್ಷಿಗಳು ಬಂದಿದ್ರು ಅನ್ನುವಂತಹ ಉಲ್ಲೇಖ ಇಲ್ಲಿ ಉಂಟಾಗಿದೆ. ಅದೇ ರೀತಿಯಾಗಿ ಧರ್ಮರಾಜ ತಾನು ರಾಜ್ಯವನ್ನ ಆಳಿ ಆಮೇಲೆ ಪರೀಕ್ಷಿತ ಮಹಾರಾಜನನ್ನ ಪಟ್ಟಗಟ್ಟಾನೆ. ಆ ಪರೀಕ್ಷಿತ ಮಹಾರಾಜನನ್ನು ಪಟ್ಟಗಟ್ಟುವಾಗ ಅಲ್ಲೂ ಕೂಡ ದ್ವೈಪಾಯನಂ ನಾರದಂಚ ಮಾರ್ಕಾಂಡೇಯಂ ತಪೋಧನಂ ಭಾರದ್ವಾಜಂ ಯಾಜ್ಞವಲ್ಕ್ಯಂ ಹರಿಮುದ್ದೇಶ ಆತ್ಮವಾನ್ ಎಂಬುದಾಗಿ ಅಲ್ಲೂ ಕೂಡ ಯಾಜ್ಞವಲ್ಕ್ಯ ಮಹಾಮಹರ್ಷಿಗಳು ಬಂದಿದ್ದಾರೆ. ಅಲ್ಲಿ ಒಬ್ಬ ಮಹರ್ಷಿ, ಅವರು ಯಾರು ಅಂದ್ರೆ ಶತಾನೀಕ ಅಂತ. ಆ ಶತಾನೀಕ ಅನ್ನುವಂತಹ ಮಹರ್ಷಿಗಳು ಯಾಜ್ಞವಲ್ಕ್ಯರಿಂದ ವೇದಾಭ್ಯಾಸವನ್ನ ಮಾಡಿದ್ದಾರೆ ಅನ್ನುವಂತಹ ಉಲ್ಲೇಖ ವಿಷ್ಣು ಪುರಾಣದಲ್ಲಿ ಇದೆ. 18 ಪುರಾಣಗಳಲ್ಲಿ ಒಂದಾಗಿರ್ತಕ್ಕಂತಹ ವಿಷ್ಣು ಪುರಾಣದಲ್ಲಿ ಈ ಉಲ್ಲೇಖವನ್ನ ನಾವು ಕಾಣ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ವಿಚಾರ, ನಿನ್ನೆ ಹೇಳಿದ ಹಾಗೆ ಮೈತ್ರೇಯನ್ನ ಬ್ರಹ್ಮವಾಚನೆ ಆಗುವ ಹಾಗೆ ಮಾಡ್ತಾರೆ, ಅವರಿಗೆ ವಿಶೇಷವಾದ ಜ್ಞಾನವನ್ನ ತುಂಬುತ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಆಮೇಲೆ ನಿನ್ನೆ ಹೇಳದೆ ಇರುವ ಇನ್ನೊಂದು ವಿಷಯ ಯಾವುದು ಅಂದ್ರೆ ಭೀಷ್ಮಾಚಾರ್ಯರು ಕಾರಣಾಂತರದಿಂದ ಆ ಎಲ್ಲ ವಿಚಾರಗಳನ್ನ ವಿವರಣೆಯನ್ನ ಮಾಡ್ತಾ ಧರ್ಮರಾಜನ ಮುಂದೆ ಹೇಳುವಾಗ ಭೀಷ್ಮಾಚಾರ್ಯರು ಒಂದು ವಿಷಯವನ್ನ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಯಾಜ್ಞವಲ್ಕ್ಯ ಅನ್ನುವಂತಹ ಋಷಿಗಳಿದ್ರು. ಆ ಯಾಜ್ಞವಲ್ಕ್ಯ ಮಹರ್ಷಿಗಳು ಸೂರ್ಯನಿಂದ ವೇದದ ಉಪದೇಶವನ್ನ ಪಡೆದು ಆಮೇಲೆ ಅವರ 15 ಜನ ಶಿಷ್ಯರಿಗೆ ಯಾಜ್ಞವಲ್ಕ್ಯರು ಅದನ್ನ ಉಪದೇಶ ಮಾಡಿದ್ದಾರೆ. ಆ 15 ಜನ ಶುಕ್ಲ ಯಜುರ್ವೇದದ ಶಾಖೋಪಶಾಖೆಗಳಾಗಿ ಅದು ಬೆಳೆದು ಬಂದ ಪರಂಪರೆ ಎಂಬುದಾಗಿ ಭೀಷ್ಮಾಚಾರ್ಯರು ಕೂಡ ನಿರೂಪಣೆಯನ್ನು ಮಾಡ್ತಾರೆ. ಹಾಗಾದ್ರೆ ಒಂದು ವಿಶೇಷ ಅಂತ ಹೇಳಿದ್ರೆ, ಯಾಜ್ಞವಲ್ಕ್ಯರ ಶಿಷ್ಯರು ಏನಿದ್ದಾರೆ ಅವರಲ್ಲಿ 15 ಜನ ಏನಾಗಿದ್ದಾರೆ ಅಂತ ಹೇಳಿದ್ರೆ ಶುಕ್ಲ ಯಜುರ್ವೇದದ ಪ್ರವರ್ತಕರಾಗಿರ್ತಕ್ಕಂಥವರು ಅನ್ನೋದನ್ನ ಭೀಷ್ಮಾಚಾರ್ಯರು ಯಾಜ್ಞವಲ್ಕ್ಯರಿಂದ ಈ ಸಾಧನೆ ನಡೆದಿದೆ ಅಂತ ಹೇಳ್ತಾರೆ. ಅದಕ್ಕೆ ಯಾಜ್ಞವಲ್ಕ್ಯರಿಗೆ 15 ಜನ ಶಿಷ್ಯರು ಶುಕ್ಲ ಯಜುರ್ವೇದದ ಶಾಖೆಯನ್ನ, ಅದು ಯಾವ್ಯಾವ ಶಾಖೆ ಅಂತ ಹೇಳಿದ್ರೆ ವಾದಿಶನೆ ಶಾಖೆ, ಜಾಬಾಲ ಶಾಖೆ ಅಂತೆಲ್ಲ ಬರ್ತದೆ. ಆ ಉಲ್ಲೇಖವನ್ನ ಬಹಳ ಮಹತ್ವದಲ್ಲಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಯಾಜ್ಞವಲ್ಕ್ಯ ಶಾಸ್ತ್ರೆ ಕಣ್ವೋ ಬೋಧೇಯ ಏವಚ ಮಧ್ಯಂಜನಸ್ತು ಸಾಪತ್ಯ ವೈಧೇಯಸ್ತಬೋಧೃತು ತಾಪನೇಯಶ್ಚ ತಥಾ ಜಾಬಾಲ ಕೇವಲೋ ಆವತೇಶ ತಥಾ ಓಂಡ್ರೋ ವೈನೇಯೋ ಪರಾಶರಃ ಇತ್ಯೇತೆ ವಾಜರ ಪ್ರೋಕ್ತಃ ದಶ ಪಂಚಚ ಸಪ್ತಮಾಹ. ಹೀಗೆ 15 ಜನ ಯಾಜ್ಞವಲ್ಕ್ಯರ ಶಿಷ್ಯರು ವೇದ ಪ್ರವರ್ತಕರಾಗಿದ್ದಾರೆ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥ ವಿಷಯ. ಇದನ್ನೇ ಬ್ರಹ್ಮಾಂಡ ಪುರಾಣದಲ್ಲಿ ಇರತಕ್ಕಂತಹ ಈ ವಿಷಯವನ್ನ ಚರಣವ್ಯೂಹ ಅನ್ನುವಂತಹ ಒಂದು ಗ್ರಂಥ, ಆ ಚರಣವ್ಯೂಹ ಅನ್ನುವಂತಹ ಒಂದು ಗ್ರಂಥವು ಕೂಡ ಯಾಜ್ಞವಲ್ಕ್ಯರಿಗೆ 15 ಜನ ಶಾಖಾ ಪ್ರವರ್ತಕರಾಗಿರತಕ್ಕಂತಹ ಶಿಷ್ಯರಿದ್ರು ಅಂತ. ಅದೇ ಚರಣವ್ಯೂಹದ ಇನ್ನೊಂದು ಪಾಠ, ಆ ಇನ್ನೊಂದು ಪಾಠದಲ್ಲೂ ಕೂಡ 15 ಜನ ಶಿಷ್ಯರಿದ್ದಾರೆ ಅಂತ. ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂತ ಹೇಳಿದ್ರೆ
ಚೌಕಂಬ ಅಂತ ಪುರಾಣದಲ್ಲಿ ಇರ್ತಕ್ಕಂತಹ ಭಾರಿ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಸಂಸ್ಥೆ. ಆ ಚೌಕಂಬ ಗ್ರಂಥಾಲಯದಿಂದ ಮುದ್ರಿತವಾಗಿರ್ತಕ್ಕಂತಹ ಕಾಂಡ ಸಂಹಿತೆ ಸಾಯಣ ಭಾಷ್ಯದಲ್ಲೂ ಕೂಡ ಯಾಜ್ಞವಲ್ಕ್ಯರ ಶಾಖಾ ಪ್ರವರ್ತಕರಾದ 15 ಜನ ಆ ಋತ್ವಿಜರ ಉಲ್ಲೇಖ ಉಂಟಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಗ್ರಂಥ ಯಾವುದು ಅಂದ್ರೆ ಪ್ರತಿಜ್ಞಾ ಪರಿಶಿಷ್ಟ ಅಂತ. ಆ ಪ್ರತಿಜ್ಞಾ ಪರಿಶಿಷ್ಟ ಅನ್ನುವಂತಹ ಗ್ರಂಥಗಳು ಕೂಡ ಏನಾಗಿದೆ ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯನ 15 ಜನ ಶಿಷ್ಯರ ಉಲ್ಲೇಖ ಇದೆ. ಆಮೇಲೆ ಮಹೀಧರ ಅಂತ ಒಂದು ಗ್ರಂಥ. ಆ ಮಹೀಧರ ಅನ್ನುವಂತಹ ಗ್ರಂಥದಲ್ಲೂ ಕೂಡ ಯಜುರ್ವೇದದ ಭಾಷ್ಯಕಾರರಾಗಿ ಈ 15 ಜನರ ಉಲ್ಲೇಖ ಮಹೀಧರ ಅನ್ನುವಂತಹ ಗ್ರಂಥದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಉಂಟಾಗ್ತಾ ಇದೆ. ಅದರಲ್ಲಿ ಯಾಜ್ಞವಲ್ಕ್ಯರ 15 ಜನ ಶಿಷ್ಯರಲ್ಲಿ ಪ್ರಧಾನರಾಗಿರ್ತಕ್ಕಂಥವರು ಜಾಬಾಲ ಅನ್ನುವಂತಹ ಋಷಿಗಳು. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಜಾಬಾಲ ಎನ್ನುವ ಋಷಿಗಳಿಂದ ಜಾಬಾಲ ಎನ್ನುವಂತಹ ಉಪನಿಷತ್ತು ನಿರ್ಮಾಣ ಆಯಿತು. ಅವರು ಹೇಳಿದ, ಅವರು ಕಂಡುಕೊಂಡ ಆ ಮಂತ್ರ ಜಾಬಾಲೋಪನಿಷತ್ತು ಅಂತ ಆಯಿತು. ಇದರ ಈ ಜಾಬಾಲೋಪನಿಷತ್ತಿನ ಒಂದು ವಿಶೇಷ ಏನು ಅಂತ ಕೇಳಿದ್ರೆ, ಶಂಕರಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಆ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದ ಶಂಕರಾಚಾರ್ಯರು ಕೂಡ ಈ ಜಾಬಾಲ ಎನ್ನುವ ಋಷಿಯ ಜಾಬಾಲೋಪನಿಷತ್ತಿನನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಉಲ್ಲೇಖವನ್ನು ಮಾಡ್ತಾರೆ. ಹಾಗಾಗಿ ಜಾಬಾಲ ಎನ್ನುವಂತಹ ಋಷಿ ಅಷ್ಟು ಪ್ರಾಚೀನರಾದ ಋಷಿಗಳು ಹಾಗೂ ಯಾಜ್ಞವಲ್ಕ್ಯರ ಶಿಷ್ಯರಾಗಿರ್ತಕ್ಕಂಥವರು ಎಂಬುದಾಗಿ, ಹಾಗಾಗಿ ಜಾಬಾಲೋಪನಿಷತ್ತು ಎಂಬುದಾಗಿ ಏನಾಗಿದೆ ಪ್ರಸಿದ್ಧವಾಗಿದೆ. ಆಮೇಲೆ ಬೋಧೇಯ ಅವರು ಕೂಡ ಯಾಜ್ಞವಲ್ಕ್ಯರ ಶಿಷ್ಯರ ಪ್ರಧಾನರು. ಕಾಣ್ವ ಋಷಿಗಳಿಂದ ಏನಾಯ್ತು, ದುಷ್ಯಂತ ಹಾಗೂ ಶಕುಂತಲೆಯರ ಕಾರಣ ಕಾಣ್ವ ಋಷಿಗಳಿಂದಲೇ ಆಯಿತು. ಅಂತಹ ಕಾಣ್ವನ ಆಶ್ರಮದಲ್ಲಿ ಭರತರ ಜನನ ಇತ್ಯಾದಿ ಎಲ್ಲವೂ ಕೂಡ ಆಯಿತು. ಕಾಣ್ವ ಶಾಖೆ ಅವರಿಂದಲೇ ಏನಾಯಿತು ಅಂತ ಹೇಳಿದ್ರೆ ಪ್ರವರ್ತಿತವಾಯಿತು ಎಂಬುದಾಗಿ ನಾವು ಪರಂಪರಾಗತವಾಗಿ ಹೇಳ್ತಾ ಇದ್ದೇವೆ. ಈ ರೀತಿಯಾಗಿ ವೈಜಿಸನೆಯ ಶಾಖೆ, ಜಾಬಾಲ ಶಾಖೆ, ತಾಪನೀಯ ಶಾಖೆ, ಮಾಧ್ಯಮಿನ ಶಾಖೆ ಹಾಗೂ ಕಾತ್ಯಾಯನ ಕಣ್ಣುವ ಅನ್ನುವಂತಹ ಎಲ್ಲ ಶಾಖೆಗಳು ಕೂಡ ಶುಕ್ರ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಯಾಜ್ಞವಲ್ಕ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದ ಒಂದು ವಿಶೇಷತೆಯನ್ನ ಯಾಜ್ಞವಲ್ಕ್ಯರಿಗೆ 15 ಜನ ಶಿಷ್ಯರಿದ್ದರು. ಅವರೆಲ್ಲ ಶುಕ್ರ ಯಜುರ್ವೇದದ ಶಾಖೆಯನ್ನ ನಿರ್ಮಾಣ ಮಾಡಿದವರು ಅನ್ನುವಂತಹ ಒಂದು ಅಪೂರ್ವವಾದ ಸಂಗತಿಯನ್ನ ನಮಗೆ ಪ್ರಮಾಣದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿರೂಪಣೆಯನ್ನ ಮಾಡ್ತಾರೆ. ಹೀಗೆ ಯಾಜ್ಞವಲ್ಕ್ಯರ ಪ್ರಶಿಷ್ಯರ ಪರಂಪರೆಯನ್ನು ನೋಡುವಾಗ ನಮಗೆ ಅನೇಕ ಪ್ರಮಾಣಗಳು ಅವರ ಜೀವನದ, ಅವರ ಸಾಧನೆಯ ಮಹತ್ವವನ್ನ ನಿರೂಪಣೆಯನ್ನ ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ನಿನ್ನೆ ಹೇಳಿದ ಹಾಗೆ ಯಾಜ್ಞವಲ್ಕ್ಯರು ರಚನೆ ಮಾಡಿದ ಸ್ಮೃತಿ ಯಾವುದು ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯ ಸ್ಮೃತಿ ಅಂತ. ನಮ್ಮ ಪರಂಪರೆಯಲ್ಲಿ ಅಷ್ಟಾದಶ ಸ್ಮೃತಿಯ 18 ಸ್ಮೃತಿಗಳಿದ್ದಾವೆ. ವಸಿಷ್ಠ ಸ್ಮೃತಿ, ಪಾರಾಶರ ಸ್ಮೃತಿ, ಅದೇ ರೀತಿಯಾಗಿ ಮನುಸ್ಮೃತಿ ಎಂಬುದಾಗಿ. ಹಾಗೆ 18 ಸ್ಮೃತಿಗಳನ್ನು ಒಂದಾದ ಯಾವುದು ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯ ಸ್ಮೃತಿ. ಯಾಜ್ಞವಲ್ಕ್ಯ ಸ್ಮೃತಿಗಳಲ್ಲಿ 1010 ಶ್ಲೋಕಗಳಿದ್ದಾರೆ. ಅನೇಕ ಪ್ರಕರಣಗಳನ್ನು ಮಾಡಿದ್ದಾರೆ. ಅದರಲ್ಲಿ ಸಾರ್ವಕಾಲಿಕವಾಗಿ ಎಲ್ಲರಿಗೂ, ಎಲ್ಲ ವರ್ಣಾಶ್ರಮದವರಿಗೂ ಉಪಯೋಗವಾಗುವಂತಹ ಒಂದು ಸಾರ್ವಕಾಲಿಕವಾದ ಸಂದೇಶವನ್ನ ಯಾಜ್ಞವಲ್ಕ್ಯರು ನಿರೂಪಣೆಯನ್ನು ಮಾಡ್ತಾರೆ. ಯಾವುದು ಅಂತ ಕೇಳಿದ್ರೆ ಎಲ್ಲರಿಗೂ ಸಂಬಂಧಪಟ್ಟದ್ದು, ಎಲ್ಲ ಆಶ್ರಮದವರಿಗೂ, ಎಲ್ಲ ವರ್ಗದವರಿಗೂ ಸಂಬಂಧಪಟ್ಟ ಸಾರ್ವಕಾಲಿಕವಾಗಿರ್ತಕ್ಕಂತಹ ನೀತಿಯನ್ನ ಯಾಜ್ಞವಲ್ಕ್ಯರು ಉಪದೇಶವನ್ನ ಮಾಡ್ತಾರೆ. ಯಾವುದು ಅಂತ ಕೇಳಿದ್ರೆ ಅಹಿಂಸಾ, ಸತ್ಯವರ್ತೇಯಂ, ಶೌಚಂ ಇಂದ್ರಿಯ ನಿಗ್ರಹ, ದಾನಂ ದಮೋದಯ ಕ್ಷಾಂತಿ, ಸರ್ವೇಷಾಂ ಧರ್ಮ ಸಾಧನಂ ಎಂಬುದಾಗಿ ಹೇಳ್ತಾರೆ. ಅಹಿಂಸಾ, ಯಾರಿಗೂ ಹಿಂಸೆಯನ್ನು ಮಾಡಬಾರದು. ಕಾಯ, ವಾಚ, ಮನಸ. ಕೆಲವರಿಗೆ ಇನ್ನೊಬ್ಬರಿಗೆ ಹಿಂಸೆಯನ್ನ ಮಾಡಿದ್ರೇನೋ ಗುರುತಿಸುತ್ತೆ, ಹಾಗೆ ಕೆಲವರು ಇರ್ತಾರೆ. ಆದ್ದರಿಂದ ಯಾವ ಕಾಲಕ್ಕೆ ಯಾರಿಗೂ ಯಾವ ರೀತಿಯಾದ ಹಿಂಸೆಯನ್ನು ಮಾಡಬಾರದು. ಅಹಿಂಸಾ ಪರಮೋ ಧರ್ಮ ಅನ್ನೋದು ಇವತ್ಯಾರೋ ಬಂದವರು ಹೇಳಿದ್ದಲ್ಲ, ಪ್ರಾಚೀನ ಋಷಿಗಳೇ ಹೇಳಿದ್ದಾರೆ ಅಹಿಂಸಾ ಪರಮೋ ಧರ್ಮ ಅಂತ.
ಹಾಗಾಗಿ ನಮ್ಮಲ್ಲಿ ಬಂದದ್ದೇನಿಂದ ಚಾತುರ್ಮಾಸ್ಯ ಅಂತ ಬಂದದ್ದು. ಏನು ಚಾತುರ್ಮಾಸ್ಯ ಯಾಕೆ ಬಂತು? ಅಹಿಂಸಾ ಪರಮೋ ಧರ್ಮ ಅನ್ನೋದಕ್ಕೇನೆ ಬಂತು. ಚಾತುರ್ಮಾಸ್ಯ ಕಾಲದಲ್ಲಿ ಯತಿಗಳು ಋಷಿಗಳು ಯಾಕೆ ಚಾತುರ್ಮಾಸ್ಯಕ್ಕೆ ಕೂಡ್ತಾರೆ? ಒಂದೇ ಕಡೆ ಯಾಕೆ ಕೂಡ್ತಾರೆ? ತುಂಬಾ ಮಳೆಯಾಗುತ್ತೆ, ಮಳೆಯಾದಾಗ ಎಲ್ಲ ಕ್ರಿಮಿಗಳು ಹೊರಗೆ ಬರ್ತಾರೆ. ಆ ಕ್ರಿಮಿಗಳನ್ನ ನಾವು ಕಾಲಿನಿಂದಲೂ ಕೂಡ ತುಳಿಯೋದು ಬೇಡ ಅನ್ನೋದಕ್ಕೆ ಹೆಚ್ಚು ಸಂಚಾರವನ್ನ ಮಾಡಿದೆ ಯತಿಗಳು, ಸ್ವಾಮಿಗಳು ಚಾತುರ್ಮಾಸ್ಯಕ್ಕೆ ಕೂಡುವ ಉದ್ದೇಶ ಇದೆ. ಅದು ಹೀಗಾಗಿ ಅಹಿಂಸೆಯನ್ನ ಮಾಡಬಾರದು ಅನ್ನೋದಕ್ಕೋಸ್ಕರವೇ ಮೊದಲನೇ ಋತುದಲ್ಲಿ ಯಾವ ತರಕಾರಿ ಹೆಚ್ಚುವುದು, ಯಾವ ತರಕಾರಿ ಬಳಸೋದಿಲ್ಲ. ಯಾಕೆ? ಅಲ್ಲಿ ಕೂಡ ಕ್ರಿಮಿಗಳು ಜಾಸ್ತಿ ಇರ್ತಾರೆ ಈ ಕಾಲದಲ್ಲಿ, ಆಷಾಢ ಮಾಸದಲ್ಲಿ. ಆ ಮೂಲಕವಾಗಿ ಕೂಡ ಹಿಂಸೆ ಆಗಬಾರದು ಅಂತ ಚಾತುರ್ಮಾಸ್ಯ ವ್ರತ ಬಂದದ್ದು. ಹೀಗೆ ಪ್ರಾಚೀನ ಕಾಲದಲ್ಲಿಯೇ ಕಂಡುಕೊಂಡ ಸಾರ್ವಕಾಲಿಕವಾದ ಒಂದು ಸತ್ಯ ಅಂತ ಕೇಳಿದರೆ ಯಾರಿಗೂ ಯಾವ ಕಾಲದಲ್ಲೂ ಯಾವ ರೀತಿಯಾದ ಹಿಂಸೆಯನ್ನ ಮಾಡಬಾರದು. ಹಾಗಾಗಿ ಅಹಿಂಸಾ ಪರಮೋ ಧರ್ಮ ಅನ್ನೋದು ಯಾವುದೋ ಒಂದು ಪಂಡಿತರಲ್ಲಿ ಹೇಳಿದ್ದಲ್ಲ. ಪ್ರಾಚೀನ ಕಾಲದಲ್ಲೇ ಋಷಿ ಮುನಿಗಳು ಕಾಯ ವಾಚ ಮನಸ ಹಿಂಸೆಯನ್ನ ಯಾರಿಗೂ ಮಾಡಬಾರದು ಅನ್ನುವಂತಹ ಒಂದು ಸಂದೇಶವನ್ನ ಜಗತ್ತಿಗೆ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಪರಂಪರೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಅಂತಾಗಿದ್ದಾರೆ. ಇಸ್ಕಾನ್ ಅನ್ನ ಪ್ರತಿಷ್ಠಾಪನೆ ಮಾಡಿದವರು ಯಾರು? ಚೈತನ್ಯ ಮಹಾಪ್ರಭುಗಳು. ಬಹಳ ಸುಂದರವಾದ ದೇಹ, ಒಳ್ಳೆ ಚಂದಾಗಿ ಇದ್ರು. ಯಾಕೆ? ಆ ರೀತಿ ತಪಸ್ಸು ಮಾಡಿದ್ದರಿಂದ ಒಳ್ಳೆಯ ಲಕ್ಷಣಭರಿತವಾದ ಅಹಿಂಸಾ ಸತ್ಯಂ ಅಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ದಾನಂ ದಮೋ ದಯಾ ಶಾಂತಿ ಸರ್ವೇಷಾಂ ಧರ್ಮಕಾರಣಂ. ಸರ್ವೇಷಾಂ ಧರ್ಮಕಾರಣ, ಎಲ್ಲರಿಗೂ ಧರ್ಮ ಸಾಧನೆ ಮಾಡೋದಕ್ಕಿಂತ ಅಹಿಂಸಾ. ಯಾರಿಗೂ ಹಿಂಸೆಯನ್ನ ಮಾಡಬೇಕು ಅಂಥವರು ಹಾಗೆ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳಿಗೆ ಅವರನ್ನ ಕಂಡು ಆಗದೆ ಇರ್ತಕ್ಕಂಥವ್ರು ಒಂದು ಉಪಾಯವನ್ನ ಮಾಡಿದ್ದಾರೆ, ಹಿಂಸೆ ಕೊಡಬೇಕು ಅಂತ. ಅವರಿಗೆ ಹಿಂಸೆ ಕೊಡಬೇಕು. ಏನು ಹಿಂಸೆ ಅಂದ್ರೆ, ಅವರು ಪ್ರತಿ ದಿವಸ ಚೈತನ್ಯ ಮಹಾಪ್ರಭುಗಳು 4:30 ಗಂಗಾ ಸ್ನಾನಕ್ಕೆ ಹೋಗ್ತಾರೆ. ಗಂಗಾ ಸ್ನಾನ ಮಾಡಿ ಮೇಲೆ ಬರುವಾಗ ಯಾರು ಅವರಿಗೆ ಆಗದೇ ಇರೋರು ಅಂತಿದ್ರು, ಅವ್ರು ಏನ್ ಮಾಡಿದ್ರು ಅಂದ್ರೆ ಒಬ್ಬನಿಗೆ ದುಡ್ಡು ಕೊಟ್ಟು ಮೇಲೆ ಕೂಡಿಸಿದ್ರು, ಮರದ ಮೇಲೆ ಕೂಡಿಸಿದ್ರು. ಮರದ ಮೇಲೆ ಕೂಡಿಸಿ ಏನ್ ಮಾಡಿದ್ರು ಅಂದ್ರೆ, ಚೈತನ್ಯರು ಮೇಲೆ ಬರುವಾಗ ನೀನು ಎಲೆ ತಿನ್ನೋರ ಮೇಲೆ ಉಗಿಬೇಕು ಅಂತ. ಸರಿ, ಪಾಪ ಗೊತ್ತಿಲ್ಲ, ಹಾಗೆ ಮಾಡಿದ. 4:30 ಮೊದಲನೇ ಸ್ನಾನ ಆಯಿತು, ಮೇಲೆ ಬಂದರು, ಉಗಿದ. ಇದು ಎಲ್ಲಿ ತನಕ ಆಯಿತು? ಸಂಜೆ 5 ಗಂಟೆ ತನಕ. ಅವ್ರು ಮೇಲೆ ಬರೋದು, ಇವ್ರು ಉಗಿಯೋದು, ಅವ್ರು ಮೇಲೆ ಬರೋದು, ಇನ್ನು ಉಗಿಯೋದು. ಸರಿ, ಆವಾಗ ಗೊತ್ತಾಯ್ತು ಒಂದು, ಇಲ್ಲಿ ಎಂತಹ ತಪ್ಪು ಮಾಡಿದೆ ನಾನು, ಯಾರಕ್ಕೋ ಮಾತು ಕೇಳಿಕೊಂಡು ಯಾವುದೋ ಬುದ್ಧಿ ಆದ್ದರಿಂದ ಎಂತಹ ಪಾಪಕಾರ್ಯವನ್ನು ಮಾಡಿದೆ ಅಂತ ಅನಿಸಿ ಕೆಳಗೆ ಬಂದ. ಕೆಳಗೆ ಬಂದು ಅವರ ಪಾದವನ್ನು ಹಿಡಿದು ಏನ್ ಮಾಡಿದ? ಸ್ವಾಮಿ, ತಪ್ಪಾಯಿತು, ಯಾರದ್ದೋ ಮಾತು ಕೇಳಿಕೊಂಡು ನಾನು ನಿಮಗೆ ಅಪಚಾರವನ್ನು ಮಾಡಿದೆ, ದಯಮಾಡಿ ಕ್ಷಮೆ ಮಾಡಬೇಕು, ಇದು ನಾನು ಮಾಡಿದ ಹಿಂಸೆ ದೊಡ್ಡ ಹಿಂಸೆ ಅಂತ ಹೇಳಿದ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇದೇನು ನೀನು ಮಾಡಿದ ಹಿಂಸೆ ಅಲ್ಲಪ್ಪ, ಇದು ನಿಜವಾದ ಅಹಿಂಸೆ. ಯಾಕೆ ಅಂದ್ರೆ ನಾನು ಪ್ರತಿ ದಿವಸ ಒಂದೇ ಬಾರಿ ಸ್ನಾನ ಮಾಡ್ತಾ ಇದ್ದೆ, ನಿನ್ನ ಪುಣ್ಯದಿಂದ ಇವತ್ತು ಇಷ್ಟೊಂದು ಬಾರಿ ಸ್ನಾನ ಆಯಿತು ಅಂತ ಹೇಳ್ತಾರೆ. ಇದು ಏನು ಅಂದ್ರೆ, ಜ್ಞಾನಿಗಳು ತಮ್ಮ ಜೀವನದಲ್ಲಿ ಯಾವ ರೀತಿಯಾದ ಆ ಆರ್ಜವನ್ನ, ಪ್ರಾಮಾಣಿಕತೆಯನ್ನ ಪಡೆದುಕೊಂಡಿರ್ತಾರೆ, ಯಾವ ರೀತಿಯಾದ ಶಾಂತ ಚಿತ್ತರಾಗಿರ್ತಾರೆ ಅನ್ನೋದನ್ನ ನಮಗೆ ಇತಿಹಾಸ ನಿರೂಪಣೆಯನ್ನು ಮಾಡ್ತಾ ಇದೆ. ಹಾಗಾಗಿ ನಾವು ಯಾರಿಗೂ ಹಿಂಸೆಯನ್ನ ಮಾಡಬಾರದು. ಕಾಯ ವಾಚ ಮನಸ ನಾವು ಹಿಂಸೆಯನ್ನ ಮಾಡಬಾರದು ಅನ್ನುವಂತಹ ಒಂದು ಸಂಗತಿಯನ್ನ ನಮಗೆ ಯಾಜ್ಞವಲ್ಕ್ಯ ಸ್ಫೂರ್ತಿ ನಿರೂಪಣೆಯನ್ನ ಮಾಡ್ತಾ ಇದೆ. ಅಹಿಂಸಾ, ಯಾರಿಗೂ ಹಿಂಸೆಯನ್ನ ಮಾಡಬಾರದು. ಸೌಕರ್ಯ ಋಷಿಗಳು ಯಮುನಾ ತೀರದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ತಪಸ್ಸು ಮಾಡುವಾಗ ಅಲ್ಲಿ ಅನೇಕ ಮೀನುಗಳ ಒಂದು ಸಂಚಾರವನ್ನು ನೋಡ್ತಾರೆ. ನೋಡಿ, ಮೀನುಗಳು ಸಂಚಾರವನ್ನು ನೋಡಿ, ಆಮೇಲೆ ಅನೇಕ ನಾಡುಗಳು ಅವೆಲ್ಲ ಸಂಚಾರವನ್ನು ಮಾಡ್ತಾ ಇರ್ತಾರೆ. ನೋಡಿ
ಅವರಿಗೆ ಕರುಣೆ ಬರ್ತದೆ. ಯಾರಿಗೆ? ಸೌಭರ್ಯ ಋಷಿಗಳಿಗೆ. ಗರುಡ ದೇವರು ಬಂದು ಆ ಮೀನುಗಳನ್ನ ಹೇಗೆ ತಿಂತ ಇರ್ತಾರೆ. ಆ ಹಿಂಸೆಯನ್ನು ನೋಡಿ ಅವರಿಗೆ ತಡೆಯಲಿಕ್ಕಾಗಲಿಲ್ಲ. ಹಾಗಾಗಿ ಅತ್ರ ಪ್ರವಿಶ್ಯ ಗರುಡ ಎದೆ ಮತ್ಸ್ಯಾರ್ಥ ಖಾದತಿ. ಇನ್ನು ಮೇಲೆ ಗರುಡ ದೇವರು ಇಲ್ಲಿ ಬಂದ್ರೆ ಈ ಮತ್ಸ್ಯರಾಶ ತಿಂದ್ರೆ ಪ್ರಾಣೀಯೇಕ ಸತ್ಯಮೇತ ಬ್ರವೀಮ್ಯಹಂ ಎಂಬುದಾಗಿ ಸೌಭರ್ಯ ಋಷಿಗಳು ಗರುಡದೇವರಿಗೇನೆ ನಿರ್ಬಂಧವನ್ನು ಮಾಡ್ತಾರೆ. ಹಾಗಾಗಿ ಏನಲ್ಲ ಅಂದ್ರೆ ಹಿಂಸೆಯನ್ನ ಯಾವ ಕಾಲದಲ್ಲೂ ಕೂಡ ಮಾಡೋದು ವಿಹಿತವಲ್ಲ ಅನ್ನೋದನ್ನ ಹೇಳ್ತಾರೆ. ನಾವು ಕಾಯ ಮಾಡಲಿಲ್ಲ ಅಂದ್ರೂ ವಾಚ ಇನ್ನೊಬ್ಬರಿಗೆ ಹಿಂಸೆಯನ್ನ ಮಾಡ್ತಾ ಇರ್ತೇವೆ, ಕಾಯ ವಾಚ ಮನಸ್ಸ. ಹಾಗಾಗಿ ಅದು ನಮ್ಮನ್ನ ಅಧಪತನಕ್ಕೆ ಉಂಟು ಮಾಡ್ತಾ ಇದೆ. ಹಾಗಾಗಿ ಯಾವ ಕಾಲದಲ್ಲೂ ಯಾರಿಗೂ ಹಿಂಸೆಯನ್ನ ಮಾಡತಕ್ಕದ್ದಲ್ಲ. ಒಂದು ಕ್ರಿಮಿಯನ್ನೇ ತುಳಿಯಬಾರದು ಅಂತ ಹೇಳುವಾಗ ಇನ್ನು ನಾವು ಎಷ್ಟು ಹಿಂಸೆಯನ್ನ ಮಾಡ್ತೇವೆ. ಕೊಲೆಯ ತನಕ ಹೋಗುವಷ್ಟು ಆಸ್ತಿ ಸಂಬಂಧಕ್ಕೋಸ್ಕರವಾಗಿ, ಆಸ್ತಿ ಜಗಳಕ್ಕೋಸ್ಕರವಾಗಿ, ಮನೆ ಜಗಳಕ್ಕೋಸ್ಕರವಾಗಿ ಇನ್ನೊಬ್ಬರನ್ನ ಹಿಂಸೆ ಮಾಡಿ ಅವರನ್ನ ಕೊಲ್ಲುವಷ್ಟು ಏನಾಗಿದೆ ಅಂತ ಕೇಳಿದ್ರೆ ಇವತ್ತು ವಿಪರೀತವಾಗಿರತಕ್ಕಂತಹ ಹಿಂಸೆ ನಡೆದಿದೆ. ಆದ್ದರಿಂದ ಈ ಹಿಂಸೆಯನ್ನ ಪ್ರಾಚೀನರು ಒಪ್ಪೋದಿಲ್ಲ. ಹಾಗಾಗಿ ಹಿಂಸಾರಹಿತವಾದ ಜೀವನವನ್ನ ನಾವು ಮಾಡಬೇಕು ಎಂಬುದಾಗಿ. ಆಮೇಲೆ ಸತ್ಯಂ, ಯಾವುದು ಸತ್ಯ? ಇದ್ದದ್ದನ್ನ ಇದ್ದಂತೆ ಹೇಳೋದು ಸತ್ಯವಲ್ಲ. ಸತಾಂ ಹಿತಂ ಅತ್ಯಂತಂ ಸತ್ಯಂ ಇತಿ ಅಭಿಧೀಯತೆ. ಯಾವುದನ್ನ ಹೇಳೋದ್ರಿಂದ, ಯಾವುದನ್ನ ಆಚರಣೆ ಮಾಡೋದ್ರಿಂದ ಜ್ಞಾನಿಗಳಿಗೆ ಪ್ರಿಯವಾಗತ್ತೆ ಆ ಮಾತನ್ನ ಹೇಳು, ಅದನ್ನ ನುಡಿ, ಅದನ್ನ ನಡೆ ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ಸತ್ಯ. ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದ. ತಪಸ್ಸು ಮಾಡುವಾಗ ಏನಾಯ್ತು ಅಂದ್ರೆ ಕಳ್ಳರು ಆ ಹಸುಗಳನ್ನ ಹತ್ತಿಸ್ಕೊಂಡ್ಬರ್ತಾರೆ. ಹತ್ತಿಸ್ಕೊಂಡ್ಬಂದಾಗ ಋಷಿಯನ್ನ ಕೇಳಿದ್ರು, ಹಸುಗಳು ಯಾವ ಕಡೆ ಹೋಯ್ತು ಅಂತ. ಬಲಕ್ಕೆ ಹೋಯ್ತು ಅಂತ ಸತ್ಯ ಹೇಳಿದ್ರೆ ಆ ಕಳ್ಳರು ಏನ್ ಮಾಡ್ತಾರೆ? ಕಟ್ಟುಗಳು ಗೋವನ್ನ ಸಂಹಾರ ಮಾಡ್ತಾರೆ. ಅವರು ಬಲಕ್ಕೆ ಹೋಗಲಿಲ್ಲ, ಎಡಕ್ಕೆ ಹೋಯ್ತು ಅಂತ ಸುಳ್ಳು ಹೇಳಿದ್ರು ಕೂಡ ಅದೇನಾಗತ್ತೆ? ಅದು ಪರಿಣಾಮದಲ್ಲಿ ಅಮೃತವಾಗುವುದರಿಂದ ಯಾವುದನ್ನ ಮಾಡೋದರಿಂದ ಪರಿಣಾಮ ಒಳ್ಳೆಯದಾಗುತ್ತೋ ಅದನ್ನ ಸತ್ಯ. ಯಾವ ಆಚರಣೆಯನ್ನ ನಾವು ಮಾಡೋದರಿಂದ ಜ್ಞಾನಿಗಳಿಗೆ ಪ್ರಿಯವಾಗುತ್ತೋ ಅದು ಸತ್ಯ. ನಾವು ಪ್ರಾಮಾಣಿಕವಾಗಿ ಏಕಾದಶಿಯನ್ನ ಮಾಡ್ತೇವೆ, ತಪ್ಪಿಸೋದಿಲ್ಲ ಅಂತ ಹೇಳೋದು ಸತ್ಯ. ನಾವು ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತೇವೆ ಅಂತ ಹೇಳೋದು ಸತ್ಯ. ಸತ್ಯವಾಗಿ ಮಾಡಬೇಕು, ಅದನ್ನ ಬಿಡಬಾರದು ಅನ್ನೋದನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾಚೀನರು ಇದನ್ನ ಸತ್ಯ ಅಂತ ಹೇಳ್ತಾರೆ. ಸತಾಂ ಹಿತಂ ಅತ್ಯಂತಂ ತತ್ಸತ್ಯಂ ಅಭಿಧೀಯತೆ. ಯಾವ ಆಚರಣೆಯನ್ನ ನಾವು ಮಾಡೋದ್ರಿಂದ ಜ್ಞಾನಿಗಳಿಗೆ ಪ್ರಿಯವಾಗುತ್ತೋ ಅದು ಸತ್ಯ. ಆಮೇಲೆ ಏನ್ ಮಾಡಬೇಕು? ಜ್ಞಾನಿಗಳಿಗೆ ಪ್ರಿಯವಾಗುವಂತಹ ಆಚರಣೆಯನ್ನೇ ನಾವು ಮಾಡಬೇಕು ಎಂಬುದಾಗಿ ಅರ್ಥ. ಆಮೇಲೆ ಸತ್ಯ ಆದ ಮೇಲೆ ಅಸ್ತೇಯ. ಸ್ಥೇಯ ಅಂದ್ರೆ ಕಳ್ಳತನ, ಅಸ್ಥೇಯ ಅಂದ್ರೆ ಕಳ್ಳತನ ಮಾಡದೇ ಇರುವುದು. ಆಚಾರ್ಯ ನಾವೇನೋ ಕಳ್ಳತನ ಮಾಡಿಲ್ರಿ, ನಮ್ದು ಸ್ವಂತ ಮನೆ ಇದೆ, ಸ್ವಂತ ಕಾರ್ ಇದೆ, ಸ್ವಂತ ಆಸ್ತಿ ಇದೆ, ನಾವೇನು ಕಳ್ಳತನ ಮಾಡಿಲ್ಲಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಪ್ರತಿಯೊಬ್ಬರು ಕಳ್ರೆ. ಯಾಕೆ ನಾವು ಕಳ್ರು ಅಂದ್ರೆ ಈ ಪಂಚಮಹಾಭೂತಗಳ ನಿರ್ಮಾಣ ಆದದ್ದು ಯಾರಿಂದ? ಪರಮಾತ್ಮನಿಂದ. ಹಾಗಾಗಿ ಇದೆಲ್ಲ ಪ್ರಪಂಚ ಯಾರದ್ದು? ಉಪನಿಷತ್ತು ಹೇಳ್ತಾ ಇದೆ, ಈಶಾ ವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾ ಜಗತ್ ತೇನ ತಟ್ಟೇನ ಭುಂಜೀತಾ ಮಾಗ್ರದಃ ತಸ್ಯ ವಿದ್ಧನಂ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಈ ಯತ್ಕಿಂಚ ಜಗತ್ತಿನಲ್ಲಿ ಏನಿದೆಯೋ ತತ್ಸರ್ವ ಈಶ್ವರ ಆವರಿಸಲು ಅದೆಲ್ಲವೂ ಕೂಡ ಪರಮಾತ್ಮನಿಂದಲೇ ಆವರಿಸಲ್ಪಟ್ಟಿದೆ. ಭೂಮಿಯ ಮಣ್ಣಿನ ಕ್ರಿಯೇಟರ್ ನಾವ, ನೀರಿನ ಕ್ರಿಯೇಟರ್ ನಾವ. ಪಂಚಮಹಾಭೂತಗಳಲ್ಲಿ ಯಾವುದೂ ನಮ್ಮ ಕೊಡುಗೆ ಅಲ್ಲ. ಅವನು ಕೊಟ್ಟದ್ದನ್ನ ಅನುಭವ ಮಾಡುವುದು ಮಾತ್ರ ನಮ್ಮದು. ಹಾಗಿರುವಾಗ ನಾವೇನ್ ಮಾಡ್ತೀವಿ? ನಮ್ಮ ನೀರು, ನಮ್ಮ ಹೊಲ, ನಮ್ಮ ಮನೆ, ನಮ್ಮ ಭೂಮಿ, ನಮ್ಮ ಸೀಮೆ ಅಂತೆಲ್ಲ ಪರಮಾತ್ಮನ ಸಂಪತ್ತನ್ನ, ಪರಮಾತ್ಮನ ಸ್ವಾತಂತ್ರ್ಯವನ್ನ ನಮ್ಮಲ್ಲಿ ಆರೋಪ ಮಾಡ್ತೇವೆ. ಅಂದಮೇಲೆ ಕಲ್ಪನಾ ಆಗದೆ ಇನ್ನೇ ನೋಡಿ. ಗೋಪಿಕಾಸ್ತ್ರೀಯ ಮನೆಗೆ ಕೃಷ್ಣ ಹೋದ, ಬಲರಾಮ, ಕೃಷ್ಣ, ಸುಧಾಮ ಎಲ್ಲ ಹೋದ್ರು. ಅಲ್ಲಿ ಹಾಲು ಮೊಸರು ಬೆಣ್ಣೆಯನ್ನು ತಗೊಂಡ್ರು.
ಕಳ್ತನ ಅದು ಅಲ್ಲ. ಯಾವಾಗ ಕಳ್ತನ ಆಗ್ತದೆ, ತನ್ನದಲ್ಲದೇ ವಸ್ತುವನ್ನು ತೋರಿದ್ರೆ ಅದು ಕಳ್ತನ ಆಗುತ್ತೆ. ಪರಮಾತ್ಮನಿಗೆ ಅದೆಲ್ಲ ವಸ್ತು ಯಾರದ್ದು? ಅವನದ್ದೇ. ಅವನದ್ದೇ ಆದ ವಸ್ತುವನ್ನ ಅವನು ತಗೊಂಡಿದ್ದಾನೆ. ಬೇರೆ ವಸ್ತುವನ್ನು ತೋರಿದ್ರೆ ಕಳ್ತನ. ಹಾಗೆ ನೋಡಿದ್ರೆ ನಾವೇ ಕಳೆದ್ರು. ಅವನ ವಸ್ತುವನ್ನ ಅವನ ಸ್ಮರಣೆ ಮಾಡದೆ, ಅವನಿಗೆ ನೈವೇದ್ಯವನ್ನ ಮಾಡದೆ, ಅವನ ನಾಮಸ್ಮರಣೆ ಮಾಡದೆ ನಾವು ಎಲ್ಲವನ್ನೂ ಸ್ವೀಕಾರ ಮಾಡ್ತೇವೆ. ಅದೇ ಕಳ್ಳತನ. ನಾವೇ ಕಳೆದ್ರು, ಅವನ ಕಳ್ಳ ಅಲ್ಲವೇ ಅಲ್ಲ. ಅಂದ ಮೇಲೆ ಪರಮಾತ್ಮನ ಗುಣಗಳು ಅಂತ ಏನಿದ್ದಾವೆ, ಸ್ವಾತಂತ್ರ್ಯಾದಿ ಗುಣಗಳು ಅಂತ ಏನಿದ್ದಾವೆ, ಆ ಗುಣಗಳನ್ನ ನಮ್ಮಲ್ಲಿ ಆರೋಪ ಮಾಡುತ್ತೇವೆ. ಅದೇ ಕಳ್ಳತನ. ಕಳ್ಳತನ ಅಂದ್ರೆ ಇನ್ನೊಬ್ಬರ ವಸ್ತು ಕಳ್ಳತನ, ಮನೆಗೆ ಹೋದಾಗ ಕಳ್ಳತನ ಮಾಡ್ಕೊಂಡ್ ಬರೋದಲ್ಲ, ಇದು ಕಳ್ಳತನ. ಆ ಕಳ್ಳತನ ಹೇಗಿರ್ತದೆ ಅಂದ್ರೆ, ಕೆಲವರ ಆಚಾರ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಮ್ಮಂದ್ರು, ಆ ಒಳಗೆ ಎಲ್ಲಾರು ನಾನೇ ನೋಡಿ, ನಾ ಇಲ್ಲದೆ ಬದುಕುವುದಿಲ್ಲ, ನಾ ಇಲ್ಲದೆ ಬದುಕುವುದಿಲ್ಲ, ನಾನು 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 ನನ್ನಿಂದೇ ಸೂರ್ಯೋದಯ, ನನ್ನಿಂದೇ ಸೂರ್ಯಾಸ್ತ. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಮಠ ಅಂತ ಇರ್ತದೆ, ಅಥವಾ ಒಂದು ಸಮಿತಿ ಅಂತ ಇರ್ತದೆ. ಆ ಮಠ ಸಮಿತಿ ಇರುವಾಗ ಏನೋ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಮತ್ತು ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಮಾಡುವಾಗ ಮೀಟಿಂಗ್ ನಲ್ಲಿ ಏನೋ ಒಂಚೂರು ಭಿನ್ನಾಭಿಪ್ರಾಯ ಬರ್ತದೆ. ಭಿನ್ನಾಭಿಪ್ರಾಯದಿಂದ ಒಬ್ರು ಎದ್ದು ಹೋಗ್ಬಿಡ್ತಾರೆ. ಎದ್ದು ಏನ್ ಮಾಡ್ತಾರೆ, ಈ ಸರಿ ನಾನು ರಾಯರ ಆರಾಧನೆ ಮಠಕ್ಕೆ ಹೋಗೋದ್ರೆ ಹೆಂಗ್ ಆರಾಧನೆ ಮಾಡ್ತೀವಿ ನೋಡ್ತೀನಿ. ಇಂಥವರು ಈ ಸರಿ ಪುರಂದರ ರಾಯರ ಆರಾಧನೆ ಮಠಕ್ಕೆ ಹೋಗಲ್ಲ, ಆರಾಧನೆ ಮಾಡ್ತೀವಿ ನೋಡ್ತೀನಿ. ಇದೆಲ್ಲ ಏನು ಅಂದ್ರೆ ಇದೇ ಕಳ್ಳತನ. ನಮ್ಮದಲ್ಲದೇ ಇರತಕ್ಕಂಥದ್ದನ್ನ ನಮ್ಮದು ಅಂತ ತಿಳಿದಿರಲ್ಲ, ಇದು ಕಳ್ಳತನ. ನೋಡಿ, ಜಡಭರತ ಏನ್ ಮಾಡಿದ? ಭರತ ಚಕ್ರವರ್ತಿ ಒಂದು ಕೋಟಿ ವರ್ಷಗಳವರೆಗೆ ರಾಜ್ಯವನ್ನ ಆಡಿದ. ಕೋಟಿ ವರ್ಷಗಳ ರಾಜ್ಯವನ್ನಾಡಿ ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು ಇವುಗಳಲ್ಲೇ ರಾಜ್ಯವನ್ನು ತೊಳೆದು ಗಂಡಕೀಕರಕ್ಕೆ ಬಂದು ಕುಲಹತ್ಯಾಶ್ರಮದಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದ. ತಪಸ್ಸನ್ನ ಮಾಡ್ತಾ ಇರ್ತಕ್ಕಂಥ ಅವನಿಗೆ ಏನಾಯ್ತು? ಜಿಂಕೆ ಮರಿಯನ್ನ ಕಾಪಾಡಿದ, ತಂದ, ತೆರೆ ತೊಳೆದ, ಆಶ್ರಮಕ್ಕೆ ಕರ್ಕೊಂಡು ಬಂದ, ರಕ್ಷಣೆ ಮಾಡಿದ. ಇದ್ಯಾವುದೂ ತಪ್ಪಾಗಲಿಲ್ಲ. ಕೊಳೆ ತೊಳೆದದ್ದು ತಪ್ಪಾಗಲಿಲ್ಲ, ತಂದದ್ದು ತಪ್ಪಾಗಲಿಲ್ಲ, ರಕ್ಷಣೆ ಮಾಡಿದ್ದು ತಪ್ಪಾಗಲಿಲ್ಲ. ಯಾವುದು ತಪ್ಪಾಯಿತು? ನಾನಿಲ್ಲದೆ ಈ ಜಿಂಕೆ ಬದುಕೋದಿಲ್ಲ ಅಂತ ತಿಳಿದ್ನಲ್ಲ, ಪರಮಾತ್ಮನಲ್ಲಿರುವ ಸ್ವಾತಂತ್ರ್ಯವನ್ನು ತನ್ನದೇ ಆರೋಪ ಮಾಡಿಕೊಂಡ. ಇದು ತಪ್ಪಾಯಿತು. ಇದು ಕಳ್ಳತನ. ಕಲ್ಲಿನಲ್ಲಿ ಇರುವ ತಪ್ಪಿಗೆ ಅಲ್ಲಿ ಉಳಿದು ಕೊಡುವರು. ನೀವು ಒಂದು ಜಿಂಕೆಯನ್ನ ಸಾಕಿದ್ದಕ್ಕೆ ಇಷ್ಟು ವ್ಯಾಮೋಹ ಹೋದಾದ್ರೆ, ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಅನಂತ ಕೋಟಿ ಜೀವರಾಶಿಗಳನ್ನು ಸಾಕಲು ಕಳುಹುತ್ತಾರೆ. ನಿನ್ನೆ ಯಾರು ಪ್ರಶ್ನೆ ಕೇಳಿದ್ರು, ಅವರು ಬಂದವರೆಲ್ಲ ಗೊತ್ತಿಲ್ಲ. ಭಗವಂತನ ವ್ಯಾಪ್ತಿ ಹೇಗಿದೆ ಅಂತ ಕೇಳಿದ್ರೆ, ಪುರುಷ ರೂಪತ್ರಯ ಪುರಾತನ ಪುರುಷ, ಅಜಾಂಡಾಂತರದ ವ್ಯಾಪ್ತ, ಬಹಿರದ ವ್ಯಾಪ್ತ, ನಿರ್ಲಿಪ್ತ ಅಂತ ಹೇಳ್ತಾರೆ ಜಗನ್ನಾಥಾಸರು. ಬ್ರಹ್ಮಾಂಡದ ಒಳಗೂ ವ್ಯಾಪ್ತನಾಗಿದ್ದಾನೆ, ಹೊರಗೂ ವ್ಯಾಪ್ತನಾಗಿದ್ದಾನೆ, 10 11 ವ್ಯಾಪ್ತನಾಗಿದ್ದಾನೆ, ನಿಯಾಮಕನಾಗಿ ಪ್ರೇರಕನಾಗೂ ಇದ್ದಾನೆ. ಒಬ್ಬರಲ್ಲಿ ಇಬ್ಬರಲ್ಲ, ಇಬ್ಬರನ್ನೆಲ್ಲ ಬರೀ ಗಂಗಾವತಿಯಲ್ಲಿರೋರಲ್ಲ, ಬಳ್ಳಾರಿಯಲ್ಲಿರೋರಲ್ಲ, ಅನಂತ ಕೋಟಿ ಜೀವರಾಶಿಗಳ ಒಳಗೂ ಹೊರಗೂ ನಿಯಾಮಕನಾಗಿ ಪ್ರೇರಕನಾಗಿ ಇದ್ದಾನೆ. ಬ್ರಹ್ಮಾಂಡದ ಒಳಗೂ ವ್ಯಾಪ್ತನಾಗಿದ್ದಾನೆ, ಹೊರಗೂ ವ್ಯಾಪ್ತನಾಗಿದ್ದಾನೆ. ಅದೇ ರೀತಿಯಾಗಿ ಈ ಪಿಂಡಾಂಡರ ಒಳಗೂ ನಿಯಾಮಕನಾಗಿದ್ದಾನೆ, ಹೊರಗೂ ನಿಯಾಮಕನಾಗಿದ್ದಾನೆ, ಪ್ರೇರಕನೂ ಆಗಿದ್ದಾನೆ, ಬಿಂಬರೂಪಿಯೂ ಆಗಿದ್ದಾನೆ. ಅನಿರುದ್ಧ ಪ್ರಥಮ ಸಂಕರ್ಷಣ ವಾಸುದೇವ ರೂಪಗಳಿಂದ ನಮ್ಮಲ್ಲಿದ್ದು ಎಲ್ಲ ಕಾರ್ಯವನ್ನೂ ಮಾಡ್ತಾರೆ. ಇಷ್ಟೆಲ್ಲ ಇದ್ದೂ ಕೂಡ ಅವನು ನಾನು ನನ್ನದು ಅಂತ ಹೇಳೋದಿಲ್ಲ. ಅಂದ ಮೇಲೆ ನಾನಿಲ್ಲದೆ ಆಚಾರ, ನಾನಿಲ್ಲದೆ ಹೆಂಡತಿ ಮಕ್ಕಳು ಬದುಕಲ್ಲ, ನಾನಿಲ್ಲದೆ ಅವರು ಬದುಕಲ್ಲ, ನಾನಿಲ್ಲದೆ ಅವರು ಬದುಕಲ್ಲ, ಆದಾಯ್ತು ನನ್ನಿಂದೇ ಸೂರ್ಯೋದಯ, ನನ್ನಿಂದೇ ಸೂರ್ಯಾಸ್ತ. ಇದು ಕಳ್ಳತನ. ಇದನ್ನ ಪ್ರಾಚೀನರು ಹೇಳ್ತಾರೆ ಅಸ್ತೇಯ. ಹಾಗಾಗಿ ಇಂತಹ ಕಳ್ಳತನವನ್ನ ಪರಮಾತ್ಮನಲ್ಲಿ, ದೇವತೆಗಳಲ್ಲಿ ಇರುವ ಗುಣವನ್ನ ನಮ್ಮಲ್ಲಿ ಆರೋಪಣೆ ಮಾಡಬಾರದು. ನಮ್ಮಲ್ಲಿ ಕ್ಷಣದ ಉಸಿರಾಟ ಯಾವುದು? ಕಿವಿಯ ಅಭಿಮಾನಿ ದೇವತೆ ಕೇಳಿಸುವ ಕಾರ್ಯವನ್ನು ಮಾಡ್ತಾನೆ. ಕಣ್ಣಿನ ದೇವತೆಗಳು, ಕಣ್ಣಿನ ಅಭಿಮಾನ ದೇವತೆ ಸೂರ್ಯ ಚಂದ್ರ ಏನ್ ಮಾಡ್ತಾರೆ? ಕಾಣಿಸುವ ಕೆಲಸವನ್ನ ಮಾಡ್ತಾರೆ. ಅವರು ಕಾಣಿಸುವ ಕೆಲಸವನ್ನ ನಮಗೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಇದೇ ಇಂದ್ರಿಯಾಭಿಮಾನಿ ದೇವತೆಗಳಿರೋ ಹಾಗೂ ಇಂದ್ರಿಯಾಭಿಮಾನಿ ದೈತ್ಯರಿದ್ದಾರೆ. ಅವರು ಎಲ್ಲ ತಗೊಂಡು ಹೋಗ್ತಾರೆ. ಇವತ್ತು ನಿಮ್ಮನ್ನೆಲ್ಲ ಭಜನೆ ಮಾಡ್ತಾ ಶೋಭಾಯಾತ್ರೆ ಮಾಡ್ತಾ ಇಲ್ಲಿ ಬಂದಿದೆ. ಕರ್ಕೊಂಡ್ ಬಂದವ್ರು ಯಾರು?
ಪಾದಾಭಿಮಾನಿ ಜಯಂತ. ಪಾದಕ್ಕೆ ಅಭಿಮಾನಿ ಆದ ಜಯಂತ ನಿಮ್ಮಲ್ಲೆಲ್ಲರೂ ಪಡ್ಕೊಂಡಿದ್ದಾರೆ. ಪಾದಾಭಿಮಾನಿ ಜಯಂತ ಕೆಲಸ ಮಾಡಿದ್ರಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಅದೇ ಪಾದಕ್ಕೆ ಅಭಿಮಾನಿ ಇನ್ನೊಬ್ಬ ಹಸುರ ಇದ್ದಾನೆ, ಬಾಣಾಸುರ ಅವನಿಗೆ ಕರ್ಕೊಂಡು ಹೋಗ್ಬಾರ್ದು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೀವು ಇಲ್ಲಿ ಬಂದವರನ್ನ ಯಾವ ಅಲ್ಲಿ ಕರ್ಕೊಂಡು ಹೋಗಲ್ಲ. ಹಾಗೆ ದೇವತೆಗಳು ನಮ್ಮ ದೇಹದಲ್ಲಿ ಇದ್ದು ಕಾರ್ಯವನ್ನು ಮಾಡುತ್ತಾರೆ. ಒಂದು ಉಸಿರಾಟವು ನಮ್ಮದಲ್ಲ. 6,3,2,1000 6,3,2,1000 3 ವಿಧ ಶತಶ್ವಾಸ 3 ವಿಧ ಜೀವನವರೆಗೆ ಅಬ್ಜದ ಕಲ್ಪ ಪರ್ಯಂತ ರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮರಿಗ ದುಃಖದರೀವ ಅಧಮರಿಗ ಅಪಾರ ದುಃಖದರೀವ ಗುರು ಪವಮಾನ ಸಲಹಿನ್ನ ಗುರು ಪವಮಾನ ಸಲಹಿನ್ನ. ರಾತ್ರಿ ಮಲಿಕೊಂಡಿರ್ತೇವೆ, ಗಾಢವಾದ ನಿದ್ರೆ ಇರುತ್ತೆ, ಹೌದಾ? ಕಿವಿ, ಕಣ್ಣು, ಅಪಾರ ಮೂಲ ಭಯಂಕರವಾಗಿ ಎಲ್ಲಾ ಇಂದ್ರಿಯಾಗಿದ್ದಾರೆ, ಚಂದಾಗಿ ನಿದ್ರೆ ಹೊಡ್ತಾ ಇರ್ತಾರೆ. ವಾಯುದೇವರು, ಉಸಿರಿನ ದೇವರು ನಿದ್ರೆ ಮಾಡಿದ್ದಾರೆ. ಪಕ್ಕದವರಿಗೆ ಎಚ್ಚರ ಆಗುವ ಹಾಗೆ ಕೊರತೆ ಹೊಡುತ್ತಾ ಉಸಿರಾಟ ನಡೀತಾ ಇರ್ತದೆ. ಹಾಗೆ ದೇವತೆಗಳ ದೇಹ ಇದೆ. ನಮ್ಮದಾದದ್ದು ಒಂದು ಉಸಿರಾಟವೂ ನಮ್ಮ ಅಧೀನ ಅಲ್ಲ. 21,600 ಬಾರಿ ಹಂಸಮಂತ್ರವನ್ನ ವಾಯುದೇವರು ಜಪ ಮಾಡುತ್ತಾರೆ. ಅಲ್ಲಿ ತನಕ ನಾವು ಸುಖವಾಗಿ ಇರ್ತೇವೆ. ನಿಮ್ಮ ಕಾರ್ನಲ್ಲಿ ನೀವು ಹೋಗ್ತಾ ಇರ್ತೀರಿ, 5 ಜನ ಕಾರ್ನಲ್ಲಿ ಕೂತ್ಕೊಂಡಿರ್ತೀರಿ. ಕಾರು ಮುಂದೆ ಹೋಗೋದೇ ತರ ಎಲ್ಲರೂ ನಿಟ್ಟಲ್ಲಿ ಜಾಸ್ತಿ, ಡ್ರೈವರ್ ಮಾತ್ರ ಎಚ್ಚರ ಇರ್ತಾನೆ. ಇಲ್ಲಿ ಇದನ್ನು ಒಪ್ಪೋದಾದ್ರೆ ಆ ಡ್ರೈವರ್ ಏನಾದ್ರೂ ಮಲ್ಕೊಂಡ್ರೆ ಆಕ್ಸಿಡೆಂಟ್ ಆಗತ್ತೆ. ಹಾಗೆ ಇಲ್ಲಿ ಇರುವ ಅನಾಧಿಕಾರದ ಡ್ರೈವರ್ ಯಾರು? ಆ ಡ್ರೈವರ್ಗೆ ನಿದ್ರೆ ಬಂದ್ರೆ ನೀವೇನು ಹೇಳ್ತೀರಿ? ನಿದ್ರೆ ಅಂದ್ರೆ ಸೈಡ್ ಹಾಕಪ್ಪ ಅಂತ ಹೇಳ್ತೀರಿ. ಇಲ್ಲಿ ಸೈಡ್ ಹಾಕುವ ವ್ಯವಹಾರ ಇಲ್ಲವೇ ಇಲ್ಲ. ಅನಾಧಿಕಾರದಿಂದ ಅನಂತಕಾಲದ ತನಕ ಅನಂತ ಕೋಟಿ ಜೀವರಾಶಿಗಳಲ್ಲಿ ಈ ಕಾರ್ಯವನ್ನ ಮಾಡತಕ್ಕಂಥವರು ಯಾರು? ಇಂದ್ರಿಯಾಭಿಮಾನಿ ದೇವತೆಗಳು. ಹಾಗಾಗಿ ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧುಪ್ರಿಯನೇ ಎಂಬುದಾಗಿ ಜಗನ್ನಾಥದಾಸರು ಹೇಳ್ತಾರೆ. ಹಾಗಾಗಿ ಇದು ಕಳ್ಳತನ, ಈ ಕಳ್ಳತನ ಮಾಡಬೇಡಿ ಅಂತ ಅವತ್ತೇ ಹೇಳ್ತಾರೆ ಯಾಜ್ಞವಲ್ಕ್ಯ ಮಹರ್ಷಿಗಳು, ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ. ಅಹಿಂಸಾ ಸತ್ಯಂ ಅಸ್ತೇಯಂ. ಈ ಯಾಜ್ಞವಲ್ಕ್ಯ ಜಯಂತಿಯಿಂದ ಮುಂದೆ ಯಾಜ್ಞವಲ್ಕ್ಯ ಜಯಂತಿ ತನಕ ಹೇಳುವಷ್ಟು ವಿಷಯ ಇದೆ. ಆದ್ರೆ ಆಯುಷ್ಯ ಅಲ್ಪ, ಸಮಯ ಅಲ್ಪ, ಮತಿ ಅಲ್ಪ. ಹಾಗಾಗಿ ಎಷ್ಟು ಹೇಳ್ಬೋದು ಅಷ್ಟನ್ನೇ ಹೇಳೋಣ. ಆವಾಗ ಏನಾಯ್ತು? ಅಹಿಂಸಾ ಸತ್ಯಂ ಅಸ್ತೇಯಂ ಶೌಚಂ. ಶೌಚ ಅಂದ್ರೆ ಏನು? ಶೌಚ ಅಂದ್ರೆ ಏನು ಗೊತ್ತಾ? ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ನಮಗೆ ಅಂತರಂಗ ಶುದ್ಧಿ ಇಲ್ಲ, ಬಹಿರಂಗ ಶುದ್ಧಿ ಇಲ್ಲ. ಒಂದೇ ಉದಾಹರಣೆ ಹೇಳ್ತೀನಿ, ಯಾರು ಬೇಸರ ಮಾಡ್ಕೊಳ್ಬೇಡ್ರಿ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡೂ ಬೇಕು. ಎಂದು ಮನೆಯಲ್ಲಿ ಇಷ್ಟು ದೊಡ್ಡವಾದ ಉತ್ತಾರ ವರ್ಷಕ್ಕೆ ಬಂತು, ಅವತ್ತಿನಿಂದ ಗೋಮಯ ಗೋಮೂತ್ರ ಹೋಯಿತು. ಯಾವತ್ತು ಹ್ಯಾಂಡ್ ವಾಶ್ ಬಂತು ಅವತ್ತು ಮೃತ್ತಿಕಾ ಶೌಚ ಹೋಯಿತು. ಮತ್ತೆ ಏನಿತ್ತು? ಮಣ್ಣಿನಿಂದ ಶೌಚಕ್ಕೆ ಹೋಗಿ ಬಂದ ಮೇಲೆ ಮಣ್ಣಿನಿಂದ ಕೈಯನ್ನ ಸ್ವಚ್ಛ ಮಾಡಿಕೊಳ್ಬೇಕು, ಅದು ಶುದ್ಧವಾದ ಕ್ರಮ. ಹ್ಯಾಂಡ್ ವಾಶ್ ಬಂದ ಮೇಲೆ ಏನು ಹೋಯ್ತು? ಮೃತ್ತಿಕಾ ಶೌಚ ಅನ್ನೋದೇ ಬರ್ತು. ಪರಮಾತ್ಮನ ನಾಮಸ್ಮರಣೆ ಶೌಚ, ಅದೇ ಪವಿತ್ರ. ಅದಕ್ಕಿಂತ ಪವಿತ್ರ ಇನ್ನೊಂದು ಇಲ್ಲ. 100 ಬಾರಿ ಸ್ನಾನ ಮಾಡು, 1000 ಬಾರಿ ಸ್ನಾನ ಮಾಡು, ದೇವರ ನಾಮಸ್ಮರಣೆ ಇಲ್ಲ ಅಂದ್ರೆ ಅದಕ್ಕೆ ದಾಸರಂತಾರೆ, ಹೃದಯದ ಮಲವನ್ನ ತೊಳೆಯಲರಿಯದ ತಾವು, ಹೃದಯದ ಮಲವನ್ನು ತೊಳೆಯಲರಿಯದ ತಾವು, ಉದಯದಲ್ಲಿದ್ದು ಗಡಗಡ ಮಿಂದು ನಡುಗುತ್ತ ಅದರಿಂದ ಏನು ಬದ, ಅದಕ್ಕಿಂತ ಉದಯ ಅರ್ಥಮಾನ, ಅದಕ್ಕಿಂತ ಉದಯ ಅರ್ಥಮಾನ,
ನೀರೊಳಗಿದ್ದ ಮುದಿ ಕಪ್ಪೆ ಮಾಯಿನ ತಪ್ಪೇನು ತಪ್ಪೇನು ಪುರಂದರ ವಿಫಲನ ಪುರಂದರ ವಿಫಲನ ಸ್ಮರಿಸದೆ ದಿನಕ್ಕೆ 200-300 ಬಾರಿ ಮುಳುಗಿದರೆ ಏನು ಬಲ. ಸ್ನಾನ ಅಂದ್ರೆ ಮುಳುಗೋದಲ್ಲ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಪುರಂದರ ವಿಫಲನ ಸ್ಮರಿಸದೆ ದಿನಕ್ಕೆ 200-300 ಬಾರಿ ಮುಳುಗಿದರೆ ಏನು ಬಲ. ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನು ಶುದ್ಧಿ ಇಲ್ಲದವಗೆ ಈತದ ಫಲವೇನು. ಮಿಂದಲ್ಲಿ ಫಲವೇನು, ಮಿಂದಲ್ಲಿ ಫಲವೇನು, ಮೀನು ಮೊಸಳೆಯಂತೆ ಮಿಂದಲ್ಲಿ ಫಲವೇನು. ಶ್ರೀಶೈಲದ ಕಾಗೆಯಂತೆ ಹೊರಗೆ ನಿಂದು ಒಳಗೆ ನೀಯರ ಕಂಡು, ಹೊರಗೆ ನಿಂದು ಒಳಗೆ ನೀಯರ ಕಂಡು ಬೆರಗಾಗಿ ನಗುತ್ತಿಪ್ಪ ಪುರಂದರ ವಿಠಲ. ಬೆರಗಾಗಿ ಹೊರಗೆ ನಿಂದು ಒಳಗೆ ನೀಯರ ಕಂಡು ಬೆರಗಾಗಿ ನಗುತ್ತಿಪ್ಪ ಪುರಂದರ ವಿಠಲ. ಫಲಯ ಬಂದನೆಂದು ಒಳಗೆ ದೇವರ ಬಾಯಿ ಗಣ ಗಣ ಗಂಟೆ ಬಾರಿಸುತ್ತ ತನುವಿನ ಕೋಪ ಹೊಲೆಯಲ್ಲವೀರಯ್ಯ. ಮನಸ್ಸಿನ ವಂಚನೆ ಹೊಲೆಯಲ್ಲವೀರಯ್ಯ. ಇಂಥ ಹೊರಗಿದ್ದ ಹೊಲೆಯನ್ನ ಒಳಗೆ ತುಂಬಿಟ್ಟುಕೊಂಡು, ಇಂಥ ಹೊರಗಿದ್ದ ಹೊಲೆಯನ್ನ ಒಳಗೆ ತುಂಬಿಟ್ಟುಕೊಂಡು, ಇದಕ್ಕೇನು ಮದ್ದು, ಇದಕ್ಕೇನು ಮದ್ದು. ಪುರಂದರ ವಿಠಲ, ಪುರಂದರ ವಿಠಲ. ಇದನ್ನ ಶೌಚ ಅಂತ ಹೇಳ್ತಾರೆ. ಅಂತ ಒಂದು ಶುದ್ಧಿ, ಬಹಿರಂಗ ಶುದ್ಧಿ ತುಂಬಾ ಅವಶ್ಯಕವಾದದ್ದು. ಹಾಗಾಗಿ ಅಹಿಂಸಾ ಸತ್ಯಂ ಮತ್ತು ಶೌಚಂ ಇಂದ್ರಿಯ ನಿಗ್ರಹ ಬಹಳ ಮಹತ್ವ. ಇಂದ್ರಿಯ ನಿಗ್ರಹ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಉಪದೇಶವನ್ನು ಮಾಡುವಾಗ, ದ್ವಿತೀಯ ಸ್ಕಂದದಲ್ಲಿ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಉಪದೇಶವನ್ನು ಮಾಡುತ್ತಾ ಇಂದ್ರಿಯ ನಿಗ್ರಹದ ಬಗ್ಗೆ ತುಂಬಾ ರಸವತ್ತಾಗಿರ್ತಕ್ಕಂಥ ಬೇಸಿಕಲ್ ಫಂಡಮೆಂಟಲ್ ಆಗಿರ್ತಕ್ಕಂತಹ ವಿಚಾರಗಳನ್ನ ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ಬಹಳ ಪ್ರಧಾನವಾಗಿ ಹೇಳ್ತಾರೆ. ಜಿತಾಸನ, ಜಿತ ಶ್ವಾಸ, ಜಿತ ಕ್ರೋಧ, ಜಿತೇಂದ್ರಿಯ. ಮೊದಲೇದು ಜಿತಾಸನ. ಗೊತ್ತಾಗಿರ್ಬೇಕಿರೋದು ಜಿತಾಸನ ಅಂದ್ರೆ ಆಸನ ಜಯ. ಆಸನ ಜಯ ಪ್ರಾಚೀನ ಕಾಲದಲ್ಲೆಲ್ಲ ನಮ್ಮ ಹಿರಿಯರೆಲ್ಲ ಪಾಠ ಪುರಾಣ ಎಲ್ಲ ಹೇಳುವಾಗ ಹೇಗೆ ಹೇಳ್ತಿದ್ರು ಅಂದ್ರೆ 7 ತಾಸು ಮಧ್ಯಾಹ್ನ 1 ಗಂಟೆಗೆ ಆರಂಭ ಮಾಡಿದ್ರೆ ಸಂಜೆ 7 ಗಂಟೆ ತನಕ ಆಸನ ಕೂಡ ಬದಲು ಮಾಡಿದ್ರೆ ಹೇಳ್ತಾ ಇತ್ತು. ಇದು ಆಸನ ಕೂಡ. ಇವಾಗ ನಮ್ಮವರು ಹೇಳ್ತಾರೆ ಅಚ್ಚರಣೆ ಬೇಕಾದ್ರೆ ರಾಮಾಯಣ ಹೇಳ್ರಿ, ಮಹಾಭಾರತ ಹೇಳ್ರಿ, ಭಾಗವತ ಹೇಳ್ರಿ, ಹರಿಕಥಾಮೃತ ಸಾರ್, ಹರಿಭಕ್ತಿ ಸಾರ್ ಬೇಕಾದ್ರೆ 2 ತಾಸು ನೋಡಿ. ಯಾಕಂದ್ರೆ 2 ತಾಸಿಗಿಂತ ನಮ್ಗೆ ಹೆಚ್ಚು ಕೂಡ್ಲಿಕ್ಕೆ ಆಗುವುದು ಹೆಚ್ಚ ಹಂಗೆ ಬಂದದ್ದು. ಮತ್ತೆ ನಾನು 2 ತಾಸು ಹೇಳಿದ್ರು ಮತ್ತೆ ಈಗ ಗಾಬರಿ ಆಗ್ತದೆ. ಸರಿನಾ? ಹಾಗಾಗಿ ಜಿತಾಸನ ಮೊದಲು ಬೇಕಾದದ್ದು ಯಾವುದಂದ್ರೆ ಆಸನ ಜಯ. ಇದು ಇಂದ್ರಿಯ ನಿಗ್ರಹ ಪ್ರಥಮ ಮೆಂಟಲ್, ಮೊದಲು ಮೆಂಟಲ್ ಆಸನ ಜಯ. ಹಾಗಾಗಿಯೇ ಆಸನೆ ಸೋಮಂಡಲೆ ಕುರುಮಸ್ಕಂದಿ ಉಪವಿಷ್ಟಸ್ಮಿ ಅಂತ ಹೇಳಿ ಸಂಧಾನ ಮಾಡುವಾಗ ಒಂದು ಅಡಿಯಲ್ಲಿ ಆಸನ ಕೃಷ್ಣಾಸನ ಇರಬೇಕು, ಅಥವಾ ಚಾಪೆ ಇರಬೇಕು, ಅಥವಾ ತಾಯಿ ತುಂಬಿರಬೇಕು, ಏನಾದರೂ ಒಂದು ಆಸನ ಇರಬೇಕು. ಸರಿ, ನಾ ಈ ಆಸನದ ಮಹತ್ವ ಹೇಳ್ತೇನೆ ನಿಮಗೆ. ಒಬ್ಬ ಗ್ರಾಹಕರು ಪೂಜೆ ಮಾಡ್ತಾ ಇದ್ರು ಪಾಪ. ರಿಟೈರ್ ಆದ್ಮೇಲಂತೂ ದಿವಸ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಭಾರಿ ಖುಷಿ ಆಯ್ತು.
ಆದ್ರೆ ಒಂದು ಸಮಸ್ಯೆ ಇತ್ತ. ಏನು ಅಂದ್ರೆ 24 ತಾಸಿನಲ್ಲಿ 23 ತಾಸು ಆ ಗಂಡನಿಗೆ ಕೊಬ್ಬರಿ ಬರ್ತದೆ. ಎಂತ ಒಳ್ಳೇದು. ಆದ್ರೆ ದೇವರ ಕಟ್ಟೆ ಮೇಲೆ ಕೂತು 1 ಗಂಟೆಯನ್ನು ಪೂಜೆ ಮಾಡ್ತಾ ಇದ್ರು. ಭಾರಿ ಕೊಕ್ಕ ಸಿಡಿಮಡಿ ಭಾರಿ ಕೊಕ್ಕ ಬರ್ತಾ ಇತ್ತು. ಸರಿನಾ? ಅವಾಗ ಏನಾಯ್ತು ಗೊತ್ತಾ, ಅವ್ರ ಮನೆ ಹತ್ರ ಆಚಾರ ಬಂದಿದ್ರು. ಅವ್ರು ಹೇಳಿದ್ರು, ನೋಡ್ರಿ ನಮ್ಮ ಮನೆಯವರು ಬಹಳ ಒಳ್ಳೆಯವರು ಇರ್ತಾರೆ, ಮತ್ತೆ ಅವ್ರು ಕೆಟ್ಟವ್ರು ಮಾಡಬೇಡ್ರಿ, ಬಹಳ ಒಳ್ಳೆಯವರು ನಮ್ಮ ಮನೆಯವರು. 23 ತಾಸು ಅವ್ರಿಗೆ ಸಿಟ್ಟು ಬರೋದಿಲ್ಲ. 1 ಗಂಟೆ ದೇವರ ಕಟ್ಟೆ ಮೇಲೆ ಕೂತು ಏನ್ ಪೂಜೆ ಮಾಡ್ತಾರೆ, ಅವಾಗ ಮಾತ್ರ ಕಳಮಳ ಆಗುತ್ತೆ. ಆಚಾರ್ಯ ಏನ್ ಮಾಡಬೇಕು ಅಂತ ಕೇಳಿದ್ರು. ಅವಾಗ ಆಚಾರ್ಯ ಹೇಳಿದ್ರು, ಅಡ್ಡು ಇಲ್ಲ, ನಿಮ್ಮ ಯಜಮಾನರು ಯಾವ ಮನೆ ಮೇಲೆ ಕೂತು ಪೂಜೆ ಮಾಡ್ತಾರ ಆ ಮನೆ ತೆಗೆದು ಬಿಡು, ಹೊಸ ಮನೆಯಲ್ಲೇ ಹಾಕು, ಇಲ್ಲ ಒಂದು ಕೃಷ್ಣಾಜನ ಹಾಕು ಅಂತ ಹೇಳಿದ್ರು. ಆ ಮನೆ ತೆಗೆದ್ಲಿಕ್ಕೆ ಮರುದಿವಸ ಒಂದು ಕೃಷ್ಣಾಜನ ಹಾಕಿ ಪೂಜೆ ಮಾಡಿದ್ರೆ ಶಾಂತ ಮೂರ್ತಿ. ಆ ಆಸನ, ಆ ಮನೆ ಇತ್ತಲ್ಲ, ಅದು ಬೇವಿನ ಮರದಿಂದ ಮಾಡಿದ ಮನೆ. ಹಾಗಾಗಿ ಆಸನ ಶುದ್ಧಿ ಇರಬೇಕು, ಮಂತ್ರ ಶುದ್ಧಿ ಇರಬೇಕು, ತಂತ್ರ ಶುದ್ಧಿ ಇರಬೇಕು, ಪದಾರ್ಥ ಶುದ್ಧಿ ಇರಬೇಕು, ಸ್ಥಳ ಶುದ್ಧಿ ಇರಬೇಕು. ವರ್ಷಕ್ಕೋರ್ ಬಂದ್ರೆ ಏನು ಸ್ಥಳ ಶುದ್ಧಿ ಆಗುತ್ತೆ? ಸರಿನಾ? ಏನಿರ್ಬೇಕು? ಗೋಮಯ ಗೋಮೂತ್ರ ಇರಬೇಕು. ಗೋಮಯ ಗೋಮೂತ್ರ ಇದ್ರೆ ಸ್ಥಳ ಶುದ್ಧಿ ಆಗುತ್ತೆ, ಮಂತ್ರ ಶುದ್ಧಿ ಆಗುತ್ತೆ. ಮಂತ್ರವೂ ಇಲ್ಲ, ತಂತ್ರವೂ ಇಲ್ಲ, ಪರಿಶುದ್ಧಿ ಇಲ್ಲ. ಹಾಗಾಗಿ ಶುದ್ಧಿ ಇಲ್ಲ ಅಂದಮೇಲೆ ಸಿದ್ಧಿ ಹೇಗೆ ಬರುತ್ತೆ? ಎಲ್ಲಿ ಶುದ್ಧಿ ಇದೆ ಅಲ್ಲಿ ಸಿದ್ಧಿ ಬರ್ತದೆ. ಹಾಗಾಗಿ ನಮ್ಮಲ್ಲಿ ಶುದ್ಧಿಯೂ ಇಲ್ಲ, ಸಿದ್ಧಿಯೂ ಇಲ್ಲ. ಹಾಗಾಗಿ ಇಂದ್ರಿಯ ನಿಗ್ರಹ. ಹಾಗಾಗಿ ಜಿತಾಕರ, ಜಿತ ಕ್ರೋಧ, ಕೋಪ, ಕ್ರೋಧ ಇವೆಲ್ಲ ಹಂತ ಹಂತವಾಗಿ ಬಿಡಬೇಕು. ಜಿತಾಸನ, ಜಿತ ಕ್ರೋಧ, ಜಿತಶ್ವಾಸ ಅಂದ್ರೆ ಯಾವುದು? ಪ್ರಾಣಾಯಾಮದ ಬಡ. ಪ್ರಾಣಾಯಾಮವನ್ನು ಚೆನ್ನಾಗಿ ಮಾಡಬೇಕು. ಹಾಗಾಗಿ ಜಿತಾಸನ, ಜಿತಶ್ವಾಸ, ಜಿತ ಕ್ರೋಧ, ಜಿತೇಂದ್ರಿಯ. ಜಿತ ಕ್ರೋಧ, ಕೋಪ ಗೆಲ್ಬೇಕ್ರಿ. ಹೇಳೋದು ಬಹಳ ಸುಲಭ. ಒಬ್ಬ ಕೌಶಿಕ ಅಂತ ಋಷಿ ತಪಸ್ಸು ಮಾಡ್ತಾ ಇದ್ದ ಅರಣ್ಯದಲ್ಲಿ. ಆ ತಪಸ್ಸು ಮಾಡುವಾಗ ಅವನಿಗೇನಾಯ್ತು ಅಂದ್ರೆ, ಅವನು ಹೊತ್ತುಕೊಂಡ ಉತ್ತರೆ ಹಾರು ಹೋಯ್ತು. ಹಾರು ಹೋದಾಗ ಹೀಗೆ ನೋಡಿದ್ರೆ ಅದು ಸುಟ್ಟು ಹೋಯ್ತು. ಓ, ಭಾರಿ ಸಿದ್ಧಿ ಆಯ್ತು ಅನ್ಕೊಂಡ. ಆಮೇಲೆ ಒಂದು ದಿವಸ ಏನಾಯ್ತು, ಅವನು ತಪಸ್ಸು ಮಾಡ್ತಾ ಇರುವ ಮರದಡಿಯಲ್ಲಿ ತಪಸ್ಸು ಮಾಡ್ತಾ ಇದ್ದ. ಮೇಲೆ ಹಕ್ಕಿಗಳಿತ್ತು. ಆ ಹಕ್ಕಿಗಳು ಒಂದು ತಲೆ ಮೇಲೆ ಮಲಮೂತ್ರ ಮಾಡಿತು. ದುರ್ಬಿಟ್ಟು ನೋಡಿದ್ರೆ ಹಕ್ಕಿಗಳು ಸುಟ್ಟು ಹೋಯ್ತು. ಭಾರಿ ಸಿದ್ಧಿ ಆಯ್ತು ನನಗೆ ಅಂತ ಏನಾಯ್ತು, ಒಂಚೂರು ಒಂದು ಎಲೆ ಬಂತು. ಸರಿ, ಅವನು ಮಾಡಬೇಕು ಏನ್ ಮಾಡಿದ ಅಂದ್ರೆ, ಒಂದು ಮನೆಯ ಮುಂದೆ ಭಿಕ್ಷೆಗೆ ಅಂತ ಹೋದ. ಭೌತಿ ಭಿಕ್ಷಾಂ ದದಾತು ಅಂತ ಹೋದ. ಆ ಹೆಣ್ಮಗಳು ಪಾಪ ತನ್ನ ಗಂಡನಿಗೆ ಊಟಕ್ಕೆ ಹಾಕ್ತಾ ಇದ್ಲು. ಊಟಕ್ಕೆ ಹಾಕಿ ಅವನಿಗೆ ಊಟಕ್ಕೆ ಹಾಕಿ ಇವನಿಗೆ ಭಿಕ್ಷೆ ತಂದು ತರಬೇಕು. ಸಹಜವಾಗಿ ಒಂದು 3 ನಿಮಿಷ 5 ನಿಮಿಷ ತಡ ಆಯ್ತು. ಇವನೇನ್ ಮಾಡಿದ, ತಡವಾಗಿ ಭಿಕ್ಷೆ ತಂದ ಅವಳನ್ನು ದುರ್ಗುಟ್ಟು ನೋಡಿದ. ಅವಾಗ ಅವಳೊಂದು ದುರ್ಗುಟ್ಟಿ ನೋಡಿದರೆ ಸುಟ್ಟು ಹೋಗ್ಲಿಕ್ಕೆ ನಾನೇನು ಕಾಡಿನ ಹಕ್ಕಿಗಳಲ್ಲ ಅಂದು. ಸರಿ, ಭಾರಿ ಎಲ್ಲ ಇಳಿದು ಹೋಯ್ತು. BP ಪೂರ್ತಿ ನಾರ್ಮಲ್ ಆಯ್ತು. ಸಿಟ್ಟು ಇಳಿದು ಹೋಯ್ತು. ಅವಾಗ ಕೇಳಿದ ಅವನು, ಈ ಜ್ಞಾನ, ನಾನು ಕಾಡಿನಲ್ಲಿ ಹಕ್ಕಿಗಳನ್ನ ಸುಟ್ಟು ಹೋದ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ. ಅವಾಗ ಹೇಳುದು, ನಿನ್ನಂತಹ ಮೂರ್ಖನಿಗೆ, ನಿನ್ನಂತಹ ಕೋಪಿಷ್ಟನಿಗೆ ಉಪದೇಶ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ಅಲ್ಲಿ ಕಾಡಿನಲ್ಲಿ ಒಬ್ಬ ತುಲಾಧಾರ ಅಂತಿದ್ದಾನೆ, ಅವರತ್ತ ಹೋಗು ಅಂತ ಹೇಳಿದ್ರು. ಹುಡುಕಿಕೊಂಡು ಬಂದ ಅವನು. ತುಲಾಧಾರ ಯಾರಪ್ಪ ಅಂತ ಪೇಟೆಗೆ ಬಂದ. ತುಲಾಧಾರ ಅಂದ್ರೆ ಅವನೊಬ್ಬ ವ್ಯಾಪಾರಿ. ಕಟ್ಟೆಯ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದ, ಮಾರಾಟವನ್ನ ಮಾಡ್ತಾ ಇದ್ದ, ಪದಾರ್ಥಗಳನ್ನ ಮಾರಾಟ ಮಾಡ್ತಾ ಇದ್ದ. ಇವನು ಬಂದ. ತುಲಾಧಾರ ಇಲ್ಲಿ ಯಾರು, ತುಲಾಧಾರ ಯಾರು ಅಂತ ಕೇಳ್ಕೊಂಡ್ಬಂದ್ರೆ ಅವನೇ ತುಲಾಧಾರ. ಹೇಳಿದ, ಆ ಸ್ತ್ರೀಯಿಂದ ಅವಮಾನಕನಾಗಿ ಬಂದ ವ್ಯಕ್ತಿ ನೀನೇ ತಾನೇ ಎತ್ತಿಕೊಂಡು. ಮತ್ತಿಷ್ಟು ಗಾಬರಿ ಆಯ್ತು. ಅಲ್ಲೇನು ವಾಟ್ಸಪ್ ಇಲ್ಲ, ಏನಿಲ್ಲ, CC ಕ್ಯಾಮರಾ ಇಲ್ಲ, ಏನೂ ಇಲ್ಲ. ಹೇಗೆ ಗೊತ್ತಾಯ್ತು ಅಂತ. ಅವಾಗ ಅವನು ಹೇಳಿದ, ಬಾ ಇಲ್ಲಿ ಒಳಗೆ, ನಾನು ದೇವರನ್ನು ತೋರಿಸ್ತೀನಿ. ಅವನು ಕೇಳಿದ, ನಿನ್ನ ಸಾಧನೆ ಏನು, ನಿನ್ನ ಸಿದ್ಧಿ ಏನು, ನಿನ್ನ ದೇವರು ಯಾರು
ಅಂತ ಕೇಳಿದ್ರೆ ಬಾ ಹೊರಗಡೆ ತೋರಿಸ್ತೀನಿ ಎಂದ. ಅದು ಹೊರಗಡೆ ನನ್ನ ವೃದ್ಧರಾದ ಮಾತಾಪಿತೃಗಳಿದ್ದಾರೆ, ಅವರೇ ನನ್ನ ದೇವರು. ಅವರ ಪೂಜೆಯನ್ನ ಮಾಡ್ತೇನೆ. ಅವರ ಪೂಜೆಯನ್ನ ಮಾಡಿ ಅಂದ್ರೆ ಅವರಿಗೆ ಏನ್ ಬೇಕೋ ಅದನ್ನೆಲ್ಲ ಪೂರೈಕೆ ಮಾಡಿ ಆಮೇಲೆ ನನ್ನ ವ್ಯಾಪಾರಕ್ಕೆ ಕೂಡ್ತೇನೆ. ಇದೇ ಮಾತಾಪಿತೃ ಸೇವೆಯೇ ನನ್ನ ಸಾಧನೆ ಹಿಂದೆ ಇರುವ ರಹಸ್ಯ. ಅವಾಗ ಅವನ ಕೋಪ ಎಲ್ಲ ಹಿಡಿದು ಹೋಯಿತು. ಕೋಪದಿಂದ ಸಾಧನೆ ಆಗುವುದಿಲ್ಲ, ಶಾಂತಿಯಿಂದ ಸಾಧನೆ ಆಗುತ್ತೆ. ಹಾಗಾಗಿ ಜಿತಾಸನ, ಜಿತಸ್ವಾಸ, ಜಿತಕ್ರೋರ, ಜಿತೇಂದ್ರಿಯ, ಇಂದ್ರಿಯ ನಿಗ್ರಹ ಬರೋದಕ್ಕೋಸ್ಕರವೇ ಬಂದದ್ದು ಯಾವುದು? ಏಕಾದಶಿ ವ್ರತ, ಚಾತುರ್ಮಾಸ್ಯ, ಕೃಷ್ಣಾಷ್ಟಮಿ ಉಪವಾಸ, ಇದೆಲ್ಲ ಬಂದದ್ದು. ಸೋಮವಾರ, ಶನಿವಾರ, ಗುರುವಾರ ಉಪವಾಸ, ಸಂಕಷ್ಟಿ ಉಪವಾಸ, ಇದೆಲ್ಲ ಬಂದದ್ದು ಉದ್ದೇಶ ಏನು ಅಂದ್ರೆ ಇಂದ್ರಿಯ ನಿಗ್ರಹಕ್ಕೋಸ್ಕರ. ಮನೆಯಲ್ಲಿ ಪದಾರ್ಥ ಇಲ್ಲ ಅಂತ ಉಪವಾಸ ಬೀಳುವುದಿಲ್ಲ. ಎಲ್ಲ ಪದಾರ್ಥಗಳಿಗೂ ಕೂಡ ನಾವು ಇವತ್ತು ಎಲ್ಲವನ್ನು ಬಿಡ್ತೇವೆ ಅಂತ ಉಂಟಲ್ಲ, ಅದು ಇಂದ್ರಿಯ ನಿಗ್ರಹ. ಸರಿನಾ? ಅದು ಬಿಟ್ಟು ದಯಾಕ್ಕೆ ಹೋಗಿರ್ತಾರೆ ವಟವೃಕ್ಷದ ಕೆಳಗಡೆ, ನಾ ಅದನ್ನ ಬಿಟ್ಟೆ ಇದನ್ನ ಬಿಟ್ಟೆ ಅಂತೆಲ್ಲ ಬಿಟ್ಟು ಬಂದವರೆಲ್ಲ ಬರ್ತಾರೆ. ಬಂದು ಏನು ಅಂದ್ರೆ ಮರುದಿವಸ ಮಂಗಳ, ಭಾಗವತ ಮಂಗಳ ಮಠಕ್ಕೆ ಬಂದಾರೆ. ಮಠಕ್ಕೆ ಬಂದು ಅಲ್ಲಿ ಕೆಲವರಿಗೆ ಏನು ಅಂದ್ರೆ ಅಡಿಗೆ ಮನೆಗೆ ಹಣಕ್ಕೆ ಹಾಕೋದು ಸ್ವಲ್ಪ ಅಭ್ಯಾಸ. ಆಚಾರ ಇವತ್ತು ಜಿಲೇಬಿ ಮಾಡ್ಯಾರಲ್ರಿ ಮಂಗಳದೊಳಗೆ, ಮತ್ತ ನಾ ಜಿಲೇಬಿ ಬಿಟ್ಟು ಬಂದೀನಿ, ಹೆಂಗ್ ಮಾಡಬೇಕು ಅಂತ. ಅದಕ್ಕೆ ಆಚಾರ ಮಹಾರಾಜ ಅಲ್ಲಿ ಕಲ್ತ್ಕೋಬೇಡ, ಮಂಗಳಿದ್ದಾಗ ಸ್ವಾಮಿಗಳು ಬಂದಾಗ ಜಿಲೇಬಿ ತಿಂದ್ರೆ ನಡೀತಾರೆ, ಹೊರಗೆ ಅವು ಹೊರಗುತ್ತ. ಬಿಡಬೇಕಾದದ್ದು ಇದಲ್ಲ. ಅದು ಯಾಕೆ ಹೇಳಿಸ್ತಾರೋ ಬಿಟ್ಟರು ತೊಂದರೆ ಏನಿಲ್ಲ, ಬಿಡ್ರಿ, ಅದೊಂದು ಸಂಪ್ರದಾಯ ಅನ್ಕೊಳ್ಳೋದು ನೋಡ. ಆದ್ರೆ ಮುಖ್ಯವಾಗಿ ಬಿಡಬೇಕಾದದ್ದು ಯಾವುದು? ಎಲ್ಲ ಬಿಡ್ಲಿಕ್ಕಿದೆ ಇಲ್ಲ. ನೀವು ಜಿಲೇಬಿನೂ ಬಿಡ್ರಿ, ಸಾರು ಬಿಡ್ರಿ, ಅಥವಾ ಬೆಳಗ್ಗೆ ತಗೊಳ್ತಿರಲ್ಲ ಅದನ್ನೂ ಬಿಡ್ರಿ, ಎಲ್ಲಾರು ಬಿಡ್ಲಿಕ್ಕೆ ಉಂಟಲ್ಲ. ಯಾವುದು ಏಕಾದಶಿ ಇಲ್ಲ, ಯಾವುದು ಏಕಾದಶಿ, ಚಲೋ ಕೈ ಕೆಟ್ಟ ಕೈ ಅವ್ರ ಅವಕಾಶವೇ ಇಲ್ಲ ಏಕಾದಶಿಗೆ. ಎಲ್ಲವನ್ನೂ ಬಿಡ್ಲಿಕ್ಕೆ ಏಕಾದಶಿ ಇದೆ, ಎಲ್ಲವನ್ನೂ ಬಿಡ್ಲಿಕ್ಕೆ ಚಾತುರ್ಮಾಸ್ಯ ಇದೆ. ಮೊದಲೇ ವ್ರತ ಕಡಿಯೋ ವ್ರತ, ಕೆಲವರಿಗೆ ಮೊದಲೇ ವ್ರತ ಕಡಿಯೋಕೆ ಬಹಳ ಸರಿ. ಇನ್ನು ಕೆಲವರಿಗೆ ಆಚಾರ ಹಾಲಿನ ವೃತ್ತ ಮಾಡೋದು ಬಹಳ ತಪ್ಪು. ಯಾಕೆ ಗೊತ್ತಾಗ್ತಲ್ಲ? ಆಚಾರ ಹಾಲಿನ ವೃತ್ತ ಮಾಡೋದು ಬಹಳ ತಪ್ಪು. ಹಂಗೆ ಜಿತಶ್ವಾಸ, ಜಿತಕ್ರೋಧ, ಜಿತೇಂದ್ರಿಯ. ಹಾಗಾಗಿ ಇದನ್ನೇ ಹೇಳ್ತಾರೆ ಶೌಚ, ಇಂದ್ರಿಯ ನಿಗ್ರಹ, ದಾನಂ, ದಮಃ, ದಯಾ, ಶಾಂತಿ, ಸರ್ವೇಷಾಂ ಧರ್ಮ ಸಾಧನಂ ಎಂಬುದಾಗಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಧರ್ಮದ ಸೂಕ್ಷ್ಮತೆಯನ್ನ ಎಲ್ಲರೂ ಆಚರಣೆ ಮಾಡಬಹುದಾದ, ಇದನ್ನು ಇಂಥವರೇ ಮಾಡಬೇಕು ಅಂತವರೇ ಮಾಡಬೇಕು ಅಂತಿಲ್ಲ, ಈ ಧರ್ಮವನ್ನ ಎಲ್ಲರೂ ಆಚರಣೆ ಮಾಡಬಹುದಾಗಿರ್ತಕ್ಕಂತಹ ಧರ್ಮ ಸೂಕ್ಷ್ಮವನ್ನ ಹೇಳ್ತಾರೆ. ದಾನ, ದಾನ ಅಂದ್ರೆ ಯಾವುದನ್ನ ದಾನ ಅಂತ ಹೇಳ್ತಾರೆ? ಯೋಗ್ಯವಾದ ವಸ್ತುವನ್ನ ಯೋಗ್ಯವಾದ ವ್ಯಕ್ತಿಗೆ ಕೊಡೋದನ್ನ ದಾನ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಲೌಕಿಕ ಜೀವನದಲ್ಲಿ ನಾವು ಸಂಪಾದನೆ ಮಾಡಿದ್ದಕ್ಕೆ ಇನ್ಕಮ್ಗೆ ಟ್ಯಾಕ್ಸ್ ಅಂತ ಲೌಕಿಕ ಜೀವನದಲ್ಲಿ ಕರೆದರೆ ಅದನ್ನೇ ಧಾರ್ಮಿಕ ಜೀವನದಲ್ಲಿ ದಾನ ಅಂತ ಕರೆದಿದ್ದಾರೆ. ನಮ್ಮ ದ್ರವ್ಯ ಉಂಟಲ್ಲ, ಈಗ ನೀರು ಕಲುಷಿತವಾಗಿರ್ತದೆ, ಆ ನೀರನ್ನ ಸರಿ ಮಾಡಬೇಕಾದ್ರೆ ಗೋಡೆಗೆ ನೀರು ಹಾಕಿರ್ತೀರಿ, ಏನದು ವಾಟರ್ ಪ್ಯೂರಿಫೈಯರ್ ಅಂತ, ಹೌದಲ್ಲೋ? ಹಾಗೆ ನಾವು ಸಂಪಾದನೆ ಮಾಡಿದ ದ್ರವ್ಯ ಅದು ಶುದ್ಧಿಯಾಗಬೇಕು ಅನ್ನೋದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ ದ್ರವ್ಯಂ ದಾನೇನ ಶುದ್ಧತಿ. ನಾವು ಸಂಪಾದನೆ ಮಾಡಿದ ದ್ರವ್ಯ ಅದು ದಾನ ಕೊಡೋದ್ರಿಂದ ಏನಾಗುತ್ತೆ? ಪವಿತ್ರವಾಗುತ್ತೆ, ನಮಗೆ ಉಪಭೋಗ ಮಾಡೋದಕ್ಕೆ ಅರ್ಹತೆ ಅನ್ನೋದೇನಾಗ್ತಾ ಇದೆ ಅಂತ ಹೇಳಿದ್ರೆ ಬರ್ತದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಎಲ್ಲಾ ಕಾರ್ಯಗಳನ್ನು, ಉಪನಯನ, ವಿವಾಹ, ಹೋಮ ಹವನಾದಿಗಳು ಎಲ್ಲ ಸಂದರ್ಭಗಳಲ್ಲೂ ಕೂಡ ದಾನವನ್ನು ಮಾಡತಕ್ಕಂತಹ ಪ್ರಕ್ರಿಯೆಯನ್ನ ಶಾಸ್ತ್ರಗಳು ವಿಧಿಸಿದ್ದಾರೆ. ದಾನ ಮಾಡೋದ್ರಿಂದಲೇ ಪುಣ್ಯ ಸಂಪಾದನೆ ಆಗುತ್ತೆ, ಪಾಪ ಹೊರಟೋಗತ್ತೆ. ಇದು ಒಂದು ಅಂಶ. ಆದ್ರೆ ಇನ್ನೊಂದು ಅಂಶ ಇದೆ ದಾನದಲ್ಲಿ. ಯಾಕೆ ಪ್ರಾಚೀನ ಕಾಲದಿಂದ ದಾನ ಕೊಡುವ ಪದ್ಧತಿ ಬಂದಿದೆ? ರಾಮಾಯಣ ಕಾಲ, ಮಹಾಭಾರತ ಕಾಲ, ರಾಜರು, ಋಷಿಗಳು ಎಲ್ಲ ದಾನ ಕೊಡ್ತಾರೆ. ಯಾಕೆ ದಾನ ಕೊಡ್ತಾರೆ ಗೊತ್ತಾ? ದಾನ ಕೊಡುವವ ದಾನದ ಪದಾರ್ಥದ ಜೊತೆಗೆ ದಾನದ ಪದಾರ್ಥದ ಜೊತೆಗೆ ತಾನು
ಈ ತನಕ ಮಾಡಿದ ಎಲ್ಲ ಪಾಪಗಳನ್ನು ಬ್ರಾಹ್ಮಣನಿಗೆ ಕೊಡ್ತಾನೆ. ಪದಾರ್ಥ ಕಾಣಿಸತ್ತೆ, ಪಾಪ ಕಾಣಿಸೋದಿಲ್ಲ. ಹಾಗಾಗಿ ತಗೊಂಡ ಬ್ರಾಹ್ಮಣ ಆ ಪದಾರ್ಥದ ಜೊತೆಗೆ ಯಜಮಾನನ ಪಾಪವನ್ನು ಪರಿಹಾರ ಮಾಡಿ ತನ್ನಲ್ಲಿರುವ ಪುಣ್ಯದ ಮೊತ್ತವನ್ನ ಅವನಿಗೆ ಕೊಡಬೇಕು. ಇದೇ ದಾನದಲ್ಲಿ ಇರುವಂತಹ ರಹಸ್ಯ. ಹಾಗಾಗಿ ದಾನವನ್ನು ಕೊಡುವಾಗ ಪಾತ್ರತೆಯನ್ನು ನೋಡಿ ದಾನವನ್ನು ಕೊಡಬೇಕು ಅಂತ ಬಂದದ್ದು. ಅದನ್ನು ದಾನ ಪ್ರಕ್ರಿಯೆಯಂತೆ ಯಾಜ್ಞವಲ್ಕ್ಯರು ಮಾಡಿದ್ದಾರೆ. ಎಂಥವರಿಗೆ ದಾನ ಕೊಡಬೇಕು, ಯಾಕೆ ಕೊಡಬೇಕು ಅನ್ನೋದನ್ನು ಕೂಡ ದಾನ ಪ್ರಕರಣ ಅಂತ ಮಾಡಿ ಅದರಲ್ಲಿ ತುಂಬಾ ಅನೇಕ ಅಪೂರ್ವವಾದ ವಿಚಾರಗಳನ್ನ ನಿರೂಪಣೆಯನ್ನು ಮಾಡಿದ್ದಾರೆ. ಈ ದಾನಕ್ಕೆ ಪ್ರತಿನಿಧಿಯಾಗಿ ಒಂದು ಮಾತನ್ನ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಮಧ್ವಾಚಾರ್ಯರು ಪುಟ್ಟ ಬಾಲಕನಾದ ವಾಸುದೇವ, ಅವರ ತಂದೆ ಮಧ್ವಗೇಹ ಭಟ್ಟರು. ಅವರಿಗೆ ಮಧ್ವಗೇಹ ಭಟ್ಟರು ಹಾಗೂ ವೇದವತಿಗೆ ಏನಿಲ್ಲ ಅಂದ್ರೆ ಜೀವಿಕೆ ಇಲ್ಲ. ಹಾಗಾಗಿ ಆ ಮಗುವಿಗೆ ಹಾಲು ಕೊಡಿಸಬೇಕು ಅಂತ ಒಂದು ಆಕಳಬೇಕು. ಆದರೆ ನಡ್ಡಿಲ್ಲಾಯ ಅನ್ನೋ ಒಬ್ಬ ಗೃಹಸ್ಥ ಏನ್ ಮಾಡಿದ ಅಂತ ಹೇಳಿದ್ರೆ, ಪುಟ್ಟ ಬಾಲಕ ವಾಸುದೇವನಿಗೆ ಹಾಲು ಕುಡಿಲಿಕ್ಕಾಗಬೇಕು ಅಂತ ಒಂದು ಗೋದಾನವನ್ನು ಮಾಡಿದ. ಆ ಒಂದು ಗೋದಾನವನ್ನು ಮಾಡಿದ್ದರ ಪುಣ್ಯದಿಂದ ಏನಾಯ್ತು ಅಂತ ಕೇಳಿದ್ರೆ, ಆ ನಡ್ಡಿಲ್ಲಾಯ ಮೃತನಾದ ಮೇಲೆ ತನ್ನ ಮಗನಾಗಿ ಹುಟ್ಟಿ ಏನ್ ಮಾಡಿದ ಅಂದ್ರೆ ಸ್ವತಃ ಮಧ್ವಾಚಾರ್ಯರಿಂದಲೇ ಪಾಠವನ್ನು ಕೇಳುವ ಯೋಗವನ್ನ ಪಡೆದ. ಹಾಗಾಗಿ ಈ ಸಂಗತಿಯನ್ನ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಎಂಬುದಾಗಿ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ವಿವರಣೆಯನ್ನ ಮಾಡ್ತಾರೆ. ಹಾಗಾಗಿ ದಾನ ನಮ್ಮನ್ನ ಪರಲೋಕಕ್ಕೆ ಒಯ್ಯುವಂತಹದ್ದು. ದಾನದ ಬಗ್ಗೆ ಹೇಳಬೇಕು ಅಂದ್ರೆ ಅದಕ್ಕೊಂದು ಸಪ್ತಾಹ ಬೇಕು, ತುಂಬಾ ವಿಷಯ ಇದೆ. ಹಾಗಾಗಿ ದಾನಂ ದಮಃ ದಯಾ ಶಾಂತಿ ಅಂತೆಲ್ಲ ಇದೆ, ತುಂಬಾ ವಿಷಯ ಇದೆ. ಸಮಯ ಆಗ್ತಾ ಇದೆ, ಇನ್ನು 2 ವಿಷಯ ಹೇಳಬೇಕು. ಹೀಗೆ ಯಾಜ್ಞವಲ್ಕ್ಯರ ಬದುಕು ಬರಹ, ಅವರ ಜೀವನದ ಬಗ್ಗೆ ಸಾರವಾಗಿ ಕಣ್ವ ಮಠಾಧೀಶರಾಗಿರ್ತಕ್ಕಂತಹ ಈಗ ಇದ್ದವರು ವಿದ್ಯಾ ಕಣ್ವ ವಿರಾಜ ತೀರ್ಥರು, ಅವರ ಹಿಂದೆ ಇದ್ದವರು ವಿದ್ಯಾ ವಾರಿದಿ ತೀರ್ಥರು. ಅವರು ಕಾರಣಾಂತರದಿಂದ ಪೀಠತ್ಯಾಗ ಹಾಗಾಗಬಾರದಾಗಿತ್ತು, ಏನೋ ದೈವಿ ಕಾರಣ ಹಾಗಾಯಿತು. ಅವರ ಹಿಂದೆ ಇದ್ದವರು ವಿದ್ಯಾ ಭಾಸ್ಕರ ತೀರ್ಥರು, ಅವರ ಹಿಂದೆ ಇದ್ದವರು ಯಾರು ಅಂದ್ರೆ ವಿದ್ಯಾಭೂಷಣ ತೀರ್ಥರು. ಅವರು ನಮಗೂ ಅವ್ರಿಗೂ ಏನ್ ಸಂಬಂಧ ಅಂದ್ರೆ, ವಿದ್ಯಾಭೂಷಣ ತೀರ್ಥರು ಬಾಗಲಕೋಟೆಯವರು, ಕಣ್ಮಠಾಧೀಶರಾಗಿರ್ತಕ್ಕಂಥ ವಿದ್ಯಾಭೂಷಣ ತೀರ್ಥರು ಬಾಗಲಕೋಟೆಯವರು. ಅವರ ಪೂರ್ವಾಶ್ರಮದ ಹೆಸರು KP ಜೋಶಿ ಅಂತ, ಕೃಷ್ಣಾಚಾರ್ಯ ಜೋಶಿ ಅಂತ. ಭಾರಿ ದೊಡ್ಡ ಸಾಧಕರು, ಭಾರಿ ದೊಡ್ಡ ತಪಸ್ವಿಗಳವರು, ನಿಜವಾದ ಸನ್ಯಾಸ ಅನ್ನೋದಕ್ಕೆ ಯೋಗ್ಯರು. ಅಂತಹ ಮಹಾನುಭಾವರು ವಿದ್ಯಾಭೂಷಣ ತೀರ್ಥರು. ಅವರು ಯಾಜ್ಞವಲ್ಕ್ಯರ ಬದುಕು ಬರಹದ ಬಗ್ಗೆ ಒಂದಿಷ್ಟು ಶ್ಲೋಕವನ್ನು ಮಾಡಿದ್ದಾರೆ, ಅದನ್ನು ನಾನು ಹೇಳ್ತೇನೆ. ಅದರ ಜೊತೆಗೆ ಅವರು ಕಣ್ಮಠದ ಸಂಸ್ಥಾನ ಪ್ರತಿಮೆ ಯಾರು ಅಂದ್ರೆ ವಿಠ್ಠಲ ಕೃಷ್ಣದೇವರು. ವಿಠ್ಠಲ ದೇವರ ಬಗ್ಗೆ ಬಹಳ ಸುಂದರವಾದ ಶ್ಲೋಕಗಳನ್ನ ವಿದ್ಯಾಭೂಷಣ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದ್ದಾರೆ. ಅದನ್ನ ನಮ್ಮ ಬಾಗಲಕೋಟೆಯ ಶುಕ್ಲ ಯಜುರ್ವೇದಿಯ ಸಂಘದ ಒಬ್ಬ ಮಹಾನ್ ಸಾಧಕಿ ಹಾಗೂ ಬಾಗಲಕೋಟೆಯ ಮೈತ್ರೇಯ ಕಾತ್ಯಾಯನ ಭಜನಾ ಮಂಡಲದ ಸಾಧಕಿ ಒಬ್ಬ ಸಾಹಿತಿ ಶ್ರೀಮತಿ ಸುರೇಖಾ ಕುಲಕರ್ಣಿ ಅನ್ನೋರು ಅದನ್ನು ಬರೆದಿದ್ದಾರೆ. ಅದು ನನ್ನ ಹತ್ರ ಇದೆ, ತುಂಬಾ ಅಪೂರ್ವವಾದ ವಿಷಯ ಬರೆದಿದ್ದಾರೆ. ಹಾಗಾಗಿ ಅವರು ಸಂಗ್ರಹ ಮಾಡಿದ್ದಾರೆ. ವಿದ್ಯಾಭೂಷಣ ತೀರ್ಥರು ಬರೆದಿರತಕ್ಕಂತಹ ಆ ಶ್ಲೋಕಗಳು, ಅದನ್ನ ನಾಳೆ ದಿವಸ ಹೇಳ್ತೀನಿ. ಇವತ್ತು 2 ಆಗಬೇಕು. ಒಂದು, ಇವತ್ತು ಮಹಾನುಭಾವರಾದ ಪ್ರಾತಸ್ಮರಣೀಯರಾದ ಗ್ರಂಥಕರ್ತರು, ಟಿಪ್ಪಣಿಕಾರರು ಆಗಿರತಕ್ಕಂತಹ ವಾದೀಂದ್ರ ತೀರ್ಥ ಗುರು ಸಾವರ ಆರಾಧನೆ. ಅದೇ ರೀತಿಯಾಗಿ ನಿನ್ನೆ ಅನೇಕರು ಪ್ರಶ್ನೆ ಮಾಡಿದ್ದಾರೆ, ಹರಿಕಥಾಮೃತ ಸಾವರ ಒಂದು ಪದ್ಯದ ವಿವರಣೆಯನ್ನಾದ್ರೂ ಕೂಡ ಕೊಡಬೇಕು ಅಂತ. ಇವೆರಡನ್ನೂ ಕೂಡ ಸಮರ್ಪಣೆ ಮಾಡುವ ಪ್ರಯತ್ನವನ್ನ ಮಾಡ್ತೀನಿ. ಮೊದಲನೇದಾಗಿ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು, ನೀವು ಮಂತ್ರಾಲಯಕ್ಕೆ ಹೋದರೆ ಮಂತ್ರಾಲಯದ ರಾಯರ ವೃಂದಾವನದ ಎಡಭಾಗದಲ್ಲಿ ಪಕ್ಕದಲ್ಲಿ ಇರುವ ವೃಂದಾವನ ಯಾರು ಅಂದ್ರೆ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರ ವೃಂದಾವನ. ಯಾರು ವಾದೀಂದ್ರ ತೀರ್ಥರು ಅಂತ ಕೇಳಿದ್ರೆ, ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಮಕ್ಕಳು ಯಾರು ಅಂದ್ರೆ ಲಕ್ಷ್ಮೀನಾರಾಯಣಾಚಾರ್ಯರು, ಅವರ ಮಕ್ಕಳು ಯಾರು ಅಂದ್ರೆ ಪುರುಷೋತ್ತಮಾಚಾರ್ಯರು, ಅವರ ಮಕ್ಕಳೇ ಯಾರು ಅಂದ್ರೆ ಶ್ರೀನಿವಾಸಾಚಾರ್ಯರು. ಆ ಶ್ರೀನಿವಾಸಾಚಾರ್ಯರೇ ಏನಾಗ್ತಾರೆ ಅಂತ ಕೇಳಿದ್ರೆ ವಾದೀಂದ್ರ ತೀರ್ಥರಾಗ್ತಾರೆ. ಆ ಪರಂಪರೆಯಲ್ಲಿ ಸುಮಾರು ಜನ ಪೀಠಾಧಿಪತಿಗಳು ಬಂದರೂ ಕೂಡ
ವಾದೀಂದ್ರ ತೀರ್ಥರಿಗೆ ರಾಯರ ಪತ್ತೆ ಜಾಗ ಯಾಕೆ ಬಂತು ಅಂತ ಹೇಳಿದ್ರೆ, ಅಂತಹ ಸಾಧಕರು ರಾಯರು ವೃಂದಾವನ ಪ್ರವೇಶ ಮಾಡುವ ಮುನ್ನ ಒಂದು ಶಿಲೆ ಇರ್ತದೆ. ಆ ಶಿಲೆಯನ್ನ ವೆಂಕಣ್ಣ ಏನ್ ಮಾಡಿರ್ತಾರೆ, ದಿವಾನ ವೆಂಕಣ್ಣ ಇದು ರಾಯರ ವೃಂದಾವನಕ್ಕೆ ಅಂತ ಅದನ್ನು ಸಿದ್ಧ ಮಾಡಿರ್ತಾರೆ. ಅವಾಗ ರಾಯರು ವೆಂಕಣ್ಣನಿಗೆ ಹೇಳ್ತಾರೆ, ವೆಂಕಣ್ಣ ಈ ಶಿಲೆ ನಮಗಲ್ಲ, ರಾಮದೇವರು ಪಾದಾರ್ಪಣೆ ಮಾಡಿದ ಒಂದು ಶಿಲೆ ಇದೆ, ಆ ಶಿಲೆಯಿಂದ ನಮಗಾಗಿ ನಿರ್ಮಾಣ ಮಾಡಬೇಕು. ಈ ಶಿಲೆ ನಾವು ಯಾರಿಗೆ ಹೇಳ್ತೇವೋ ಅವರಿಗೆ ಈ ಶಿಲೆ ಸಿದ್ಧವಾಗಬೇಕು ಅಂತ ಹೇಳ್ತಾರೆ. ಕಾಲ ಬಂದಾಗ ಹೇಳ್ತೇವೆ ಅಂತ. ಹಾಗಾಗಿ ರಾಮದೇವರು ಸ್ಪರ್ಶ ಮಾಡಿದ ಏಕಶಿಲ ಅದನ್ನ ರಾಯರ ವೃಂದಾವನಕ್ಕೆ ಬಳಸಿದರೆ, ರಾಯರಿಗೋಸ್ಕರವಾಗಿ ನಿರ್ಮಿತವಾದ ಒಂದು ವೃಂದಾವನ ವೆಂಕಣ್ಣ ಏನು ನಿರ್ಮಾಣ ಮಾಡಿದ್ದ, ಅದೇ ಏನಾಯ್ತು ಅಂತ ಕೇಳಿದ್ರೆ ವಾದೀಂದ್ರ ತೀರ್ಥರಿಗೆ ನಿರ್ಮಾಣವಾಗಿದೆ. ವಾದೀಂದ್ರ ತೀರ್ಥರು ಮಾಡಿದ ಸಾಧನೆ ಏನು ಅಂತ ಕೇಳಿದ್ರೆ, ವಾದೀಂದ್ರ ತೀರ್ಥರು ಗುರುಗಳೇ ಯಾರು ಅಂದ್ರೆ ಉಪೇಂದ್ರ ತೀರ್ಥರು. ಆ ಉಪೇಂದ್ರ ತೀರ್ಥರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಶ್ರೀನಿವಾಸಾಚಾರ್ಯರು ಇರ್ತಕ್ಕಂಥ ಅಪಾರವಾದ ಪಾಂಡಿತ್ಯ, ಪೂರ್ವಾಶ್ರಮದಲ್ಲಿ ಅವರು ರಾಯರಂತೆ ನವ್ಯ ವೃತ್ತಿ ಶಿಕ್ಷಾ ಅನ್ನುವಂತಹ ಗ್ರಂಥವನ್ನ ರಚನೆ ಮಾಡಿರ್ತಾರೆ. ಅಂತಹ ಮಹಾಮಹಿಮರು ಹಾಗೂ ಅನೇಕ ಪ್ರಾಂತಗಳಲ್ಲಿ ಸಂಚಾರವನ್ನು ಮಾಡಿ ಮಠದಿಂದ ಕೈತಪ್ಪಿ ಹೋಗಿರ್ತಕ್ಕಂತಹ ಎಲ್ಲ ಜಮೀನುಗಳನ್ನ ತಾವು ವಶಪಡಿಸಿಕೊಳ್ತಾರೆ, ವಾದಗಳನ್ನ ಮಾಡ್ತಾರೆ, ಗ್ರಂಥ ರಚನೆಯನ್ನ ಮಾಡ್ತಾರೆ. ಅಪಾರವಾದ ಶಾಸ್ತ್ರ ಪಾಂಡಿತ್ಯದ ಜೊತೆಗೆ ಸಿದ್ಧಿಯನ್ನ ಪಡೆದ ಮಹಾಪುರುಷರು ಯಾರು ಅಂತ ಕೇಳಿದ್ರೆ ಶ್ರೀನಿವಾಸಾಚಾರ್ಯರು. ಹಾಗಾಗಿ ಅವರ ಯೋಗ್ಯತೆಯನ್ನ ಕಂಡು ಉಪೇಂದ್ರ ತೀರ್ಥರು ಅವರನ್ನ ಸಂಸ್ಥಾನದ ಅಧಿಪತಿಗಳನ್ನಾಗಿ ಮಾಡಿ ವಾದೀಂದ್ರ ತೀರ್ಥರು ಅನ್ನುವಂತಹ ನಾಮಕರಣವನ್ನ ಮಾಡ್ತಾರೆ. ಅಂತಹ ವಾದೀಂದ್ರ ತೀರ್ಥರು ಜಗತ್ತಿಗೆ ಕೊಟ್ಟ ಅದ್ಭುತವಾದ ಒಂದು ಗ್ರಂಥ ಯಾವುದು ಅಂತ ಹೇಳಿದ್ರೆ ಗುರುಗುಣಸ್ತವನ ಎಂಬುದ. ಗುರುಗುಣಸ್ತವನ ಅಂದ್ರೆ ಸಂಸ್ಥಾನದ ರಾಮದೇವರು ಈ ಎಲ್ಲ ಪ್ರತಿಮೆಗಳಿಂದ ಆರಂಭ ಮಾಡಿಕೊಂಡು ಶ್ರೀಮದಾಚಾರ್ಯರು ಹಾಗೂ ಅಕ್ಷೋಭ್ಯ ತೀರ್ಥರು, ಟೀಕಾಕೃತ್ಪಾದರು, ಯುಗರೇಂದ್ರ ತೀರ್ಥರು ಪರಂಪರೆಯಲ್ಲಿ ಬಂದ ಯುಗೇಂದ್ರ ತೀರ್ಥರು, ಆಮೇಲೆ ಸುರೇಂದ್ರ ತೀರ್ಥರು, ವಿಜೇಂದ್ರ ತೀರ್ಥರು, ರಾಯರು, ಇವರೆಲ್ಲರ ಮಹಿಮೆಯನ್ನ ಕರಾರುವಾಕ್ಕಾಗಿ ನಿರ್ಮಾಣ ಮಾಡಿದ್ದಾರೆ. ನಮಗೆ ರಾಯರ ಬದುಕು ಬರಹಗಳ ಬಗ್ಗೆ ಅಥೆಂಟಿಕ್ ಆಗಿರ್ತಕ್ಕಂತಹ ಎರಡು ಗ್ರಂಥ ಅಂದ್ರೆ, ಒಂದು ಲಕ್ಷ್ಮೀನಾರಾಯಣಾಚಾರ್ಯರು ನಿರ್ಮಾಣ ಮಾಡಿರ್ತಕ್ಕಂತಹ ರಾಘವೇಂದ್ರ ವಿಜಯ, ಇನ್ನೊಂದು ವಾದೀಂದ್ರ ತೀರ್ಥರು ರಚನೆ ಮಾಡಿರ್ತಕ್ಕಂತಹ ಗುರುಗುಣಸ್ತವನ. ರಾಮದೇವರಿಂದ ಆರಂಭ ಮಾಡಿಕೊಂಡು ಪರಂಪರೆಯಲ್ಲಿ ಬಂದ ರಾಯರ ಕನಕದ ಎಲ್ಲಾ ಗುರುಗಳ ಸ್ತೋತ್ರವನ್ನ ಅದರಲ್ಲಿ ಅವರು ಮಾಡಿದ ಗ್ರಂಥ ರಚನೆ, ಅವರು ಮಾಡಿದ ಸಂಚಾರ, ಇದೆಲ್ಲವನ್ನ ವಾದೀಂದ್ರ ಸ್ವಾಮಿಗಳೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಗ್ರಂಥದಲ್ಲಿ ಆ ಕಾವ್ಯದಲ್ಲಿ ಮಾಡಿದ್ದಾರೆ. ಅದನ್ನ ರಚನೆ ಮಾಡಿದ ಮೇಲೆ ವಾದೀಂದ್ರ ತೀರ್ಥರಿಗೆ ಅನಿಸ್ತಂತೆ ಇದು ರಾಯರಿಗೆ ಸಮ್ಮತಿ ಇದೆಯೋ ಇಲ್ಲವೋ ಅಂತ ಆಲೋಚನೆ ಮಾಡಿ ಅದನ್ನ ಗುರುಗುಣಸ್ತವನವನ್ನ ವಾದೀಂದ್ರ ಸ್ವಾಮಿಗಳು ರಾಯರ ವೃಂದಾವನದ ಮುಂದೆ ನಿಂತು ರಾಗಬದ್ಧವಾಗಿ ಅದನ್ನ ಪಾರಾಯಣ ಮಾಡಿದ್ರಂತೆ. ಪಾರಾಯಣ ಮಾಡಿದ್ರೆ ಇದು ನನಗೆ ಸಮ್ಮತ ಅಂತ ನೂರಾರು ಜನರ ಸಮ್ಮುಖದಲ್ಲಿ ರಾಯರ ವೃಂದಾವನ ಹಾಗೆ ಹೇಳಿ ಅಂತ ಅಲ್ಲಾರು ತಮ್ಮ ಸೂಚನೆಯನ್ನು ಮಾಡಿದಂತೆ. ಅಂತಹ ಮಹಾನುಭಾವರು ಯಾರು ಅಂತ ಹೇಳಿದ್ರೆ ವಾದೀಂದ್ರ ತೀರ್ಥರು. ಅಂತಹ ವಾದೀಂದ್ರ ತೀರ್ಥರು ಗುರುಗುಣಸ್ತವನದಲ್ಲಿ ರಾಯರ ಬಗ್ಗೆ ಹೇಳುವಾಗ, ಅವರ ಗ್ರಂಥದ ಬಗ್ಗೆ ಹೇಳುವಾಗ ತುಂಬಾ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ. ಧೀರ ಶ್ರೀ ರಾಘವೇಂದ್ರ ತ್ವರತುಲರತನಾರಂಗನತ್ತಸ್ವಯಂಗೋ ಯೋಷಾದಂಗಿಲ್ಲ ಭಾರ ಶ್ಲಭಕುಮತಿಃ ತ್ವಗ್ಗಿರಹಾರಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿಃ ನಿರವರಿಕ ಸುಧಾ ಕ್ಷೋಣೀ ಗಿರ್ವಾಣ ಗಮ್ಯಂ ಪರಿಮಳ ಮಧುರಂ ಸಂಪ್ರತಂ ಸಂಪ್ರತಿ ಅಂತ ಹೇಳ್ತಾರೆ. ಬ್ರಹ್ಮದೇವರ ಮಡದಿಯಾದ ಚತುರ ವದನನ ರಾಣಿಯಾದ ಸರಸ್ವತಿ ದೇವಿಗೆ ನಾಟ್ಯ ಮಾಡಬೇಕು ಅಂತ ಅನಿಸ್ತದೆ. ನಾಟ್ಯ ಮಾಡಬೇಕು ಅಂತ ಆದ್ರೆ ಚಂದಾದ ಸೀರೆ ಉಟ್ಕೊಳ್ಬೇಕು, ಒಳ್ಳೆ ಚಂದಾದ ಸೀರೆ ಉಟ್ಕೊಂಡು ಎಂದೆಂದೂ ಭಾರತ ಅರವಿಂದ ಮಾಲೆ ತುಂಬದ ತುರುವಿನಲ್ಲಿ ಹಾಕೊಂಡು ಎಲ್ಲ ಹಾಕೊಂಡು ಮಡಿಕೊಂಡು ಏನ್ ಮಾಡಿದ್ರು, ನರ್ತನ ಮಾಡಬೇಕು ಅನ್ಸ್ಕೊಂಡು. ನರ್ತನ ಮಾಡಬೇಕು ಅಂದ್ರೆ ಯಾವ ಸ್ಟೇಜ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅಲ್ಲಿ ಹೋದ್ಲು, ಇಲ್ಲಿ ಹೋದ್ಲು, ಎಲ್ಲಾ ಕಡೆ ಹೋದ್ಲು, ಮೈಸೂರಿಗೆ ಹೋದ್ಲು, ಉಡುಪಿಗೆ ಹೋದ್ಲು, ಎಲ್ಲಿ ಹೋದ್ರು ಕೂಡ ಅವರಿಗೆ ಸ್ಟೇಜ್ ಸರಿ ಅನ್ನಿಸ್ಲಿಲ್ಲ. ಇನ್ನು ಎಂತ ನಾಟ್ಯ ಮಾಡುವುದು ಅಂತ. ಹಾಗಾಗಿ ಅವರಿಗೆ ಯಾವ ರಂಗಭೂಮಿ ಆಯ್ಕೆ ಆಗಲಿಲ್ಲ.
ಕೊನೆಗೊಂದು ನಾಟ್ಯ ಸ್ಥಳವನ್ನ ರಂಗಭೂಮಿಯಿಂದ ಆಯ್ಕೆ ಮಾಡಿಕೊಂಡು ಅದೇ ಯಾವುದು ಅಂತ ಹೇಳಿದ್ರೆ ಧೀರ ಶ್ರೀ ರಾಘವೇಂದ್ರ ತ್ವರಕುಲರತನಾವಿಂದ ಸ್ವಯಂಭೂ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ನಾಲಿಗೆಯ ಮೇಲೆ ಆ ಶಾರದೆ ನರ್ತನ ಮಾಡಿದ್ರು. ನರ್ತನ ಮಾಡಿದ್ರೆ ಅವರ ಮುಡಿಕೊಂಡಂತ ಹೂವು ಏನಾಯ್ತು, ಒಂದೊಂದೇ ಆ ಹೂಗಳು ಜಾರಿ ಕಳೆದು ಬಿದ್ರೆ ಜ್ಞಾನಿಗಳು ಆ ಎಲ್ಲ ಹೂಗಳನ್ನ ಹರಡಿದ ಆ ಹೂವುಗಳನ್ನ ಏನ್ ಮಾಡಿದ್ರು, ಒಂದೇ ಕಡೆ ಸೇರಿಸಿದ್ರು. ಅದೇ ಜಗತ್ತಿನಲ್ಲೇ ಆಯ್ತು ಪರಿಮಳ ಮತ್ತು ಸಂಪ್ರತಂ ಸಂಪ್ರತಿ, ಅದೇ ಜಗತ್ತಿನಲ್ಲಿ ನ್ಯಾಯ ಸುಧಾ ಪರಿಮಳ ಅಂತ ಆಯ್ತು. ಆ ಪರಿಮಳದ ನೆನಪಿಗೋಸ್ಕರ ಮಂತ್ರಾಲಯದಲ್ಲಿ ಪರಿಮಳ ಪ್ರಸಾದ ಅಂತ ಕರೀತಾರೆ. ಇದು ರಾಘವೇಂದ್ರ ಸ್ವಾಮಿಗಳ ಮಹತ್ವ. ರಾಘವೇಂದ್ರ ಸ್ವಾಮಿಗಳು ಬರೆದ ಪರಿಮಳ ಇಷ್ಟು ದೇವಲೋಕದಲ್ಲಿ ನಾವು ಹೇಳಿದ್ರೆ ಪ್ರಸಿದ್ಧವಾಯಿತು. ಶಾರದಾ ದೇವಿ ನರ್ತನವನ್ನ ಮಾಡಿದ್ದಾರೆ ರಾಯರ ನಾಲ್ಗೆ ಮೇಲೆ ಎನ್ನುವಂತಹ ಉತ್ಪ್ರೇಕ್ಷೆಯನ್ನ, ಇದು ಉತ್ಪ್ರೇಕ್ಷೆ ಅಲ್ಲ, ವಾಸ್ತವಿಕವಾಗಿರ್ತಕ್ಕಂತಹ ಸಂಗತಿ. ಅಂತಹ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ಎಂಬುದಾಗಿ ಗುರುಗುರು ಸ್ತವನದಲ್ಲಿ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಅದ್ಭುತವಾದ ಚಿಂತನೆಯನ್ನ ರಾಯರ ಬಗ್ಗೆ, ಸುರೇಂದ್ರ ತೀರ್ಥರ ಬಗ್ಗೆ, ಅದೇ ರೀತಿಯಾಗಿ ವ್ಯಾಸರಾಜರ ಬಗ್ಗೆ ಅಪೂರ್ವವಾದ ವಿಷಯಗಳನ್ನ ನಿರೂಪಣೆ ಮಾಡ್ತಾರೆ. ಹೇಳೋದಕ್ಕೆ ಸಮಯ ಇಲ್ಲ. ಮತ್ತೊಮ್ಮೆ ಸೇರಿದಾಗ ರಾಯರ ಗ್ರಂಥಗಳ ಬಗ್ಗೆ, ಗುರುಗುಣ ಸ್ತವನದ ಬಗ್ಗೆ ವಿಚಾರ ಮಂಥನವನ್ನ ಮಾಡೋಣ. ಇನ್ನು ಒಂದೇ ಒಂದು ಶ್ಲೋಕ, ಹರಿಕಥಾಮೃತ ಶ್ಲೋಕ. ಪಾಪ ಕರ್ಮವ ಸಹಿಸುವರೆ, ಪಾಪ ಕರ್ಮವ ಸಹಿಸುವರೆ, ಲಕ್ಷ್ಮೀಪತಿಗೆ ಸಮರಾರಿಗರ ಈ ಪಯೋಜ ಭಗವಂಡ ತುಳಗಾಳಲ್ಲಿ ಮಾತಾಡೆ, ಈ ಪಯೋಜ ಭವಾಂಡ ತೊಳಗಾವಲ್ಲಿ ಮಾತಾಡೆ. ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ, ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ. ಮಹಾಪರಾಧಗಳ ಎನಿಸಿದನೆ ಕರುಣಾಳು, ಮಹಾಪರಾಧಗಳ ಎನಿಸಿದನೆ ಕರುಣಾಳು, ಕರುಣಾಳು. ಮೊದಲೇ ಸಾಧು ಹೇಳಬೇಕಿಲ್ಲ. ಪಾಪ ಕರ್ಮ ಸಹಿಸುವರೆ, ಅವನಿಗೆ ಸಮಾನರಾದ ದೇವತೆಗಳು ಈ ಬ್ರಹ್ಮಾಂಡದಲ್ಲಿ ಇಲ್ಲ. ಗೋಪ ಅಂದ್ರೆ ಯಾರು? ಗೋಪ ಅಂದ್ರೆ ಯಾರು ಹೇಳಿ? ಸರಿ ಇರ್ಲಿ, ಚಂದ್ರನ ಇಟ್ಕೋಣ. ಗೋಪ ಅಂದ್ರೆ ಯಾರು? ಗೋ ಅಂದ್ರೆ ಸ್ವರ್ಗಲೋಕ. ಗೋ ಅಂದ್ರೆ ಸ್ವರ್ಗಲೋಕ. ಗೋ ಅಂದ್ರೆ ಸ್ವರ್ಗಲೋಕ. ಅದನ್ನ ಪಾಲನೆ ಮಾಡತಕ್ಕಂಥ ಯಾರು? ಇಂದ್ರ. ಇಂದ್ರ ಏನ್ ಮಾಡಿದ ಅಂತ ಹೇಳಿದ್ರೆ, ಪರಮಾತ್ಮನ ಮಹಿಮೆಯನ್ನ ಅರಿಯದೆ 7 ದಿವಸ ಅಖಂಡವಾಗಿ ಮಳೆಯನ್ನು ಸುರಿಸಿದ. ಹಾಗಾಗಿ ಅದನ್ನ ತಲೆಯಲ್ಲಿ ಇಟ್ಟುಕೊಳ್ಳದೆ ಅವನಿಗೆ ಅನುಗ್ರಹವನ್ನೇ ಮಾಡಿದ. ಹಾಗಾಗಿ ಗೋಪ, ಇದು ಒಂದರ್ಥ. ಗೋ ಅಂದ್ರೆ ಸ್ವರ್ಗ, ಆ ಸ್ವರ್ಗದ ಒಳಗೆ ಇಂದ್ರ. ಆ ಇಂದ್ರನೇ ಏನಾಗಿದ್ದಾನೆ? ವಾಲಿಯಾಗಿ ಅವತಾರ ಮಾಡಿದ್ದಾನೆ. ವಾಲಿಯಾಗಿ ಅವತಾರ ಮಾಡಿದಾಗ ಭಗವಂತ ಅವನನ್ನ ರಾಮನಾಗಿ ಮರೆಯಲ್ಲಿ ನಿಂತು ಸಂಹಾರ ಮಾಡಿದ. ಯಾಕೆ? ಎದುರಿಗೆ ನಿಂತು ಸಂಹಾರ ಮಾಡುವ ಶಕ್ತಿ ಇರಲಿಲ್ಲ ಅವನಿಗೆ. ಮರೆಯಲ್ಲೇ ನಿಂತು ಎದುರುಗಡೆ ನಿಂತು ಮಾಡಿದ್ರೆ ಅವನು ಶರಣಾಗತನಾಗ್ತಾ ಇದ್ದ. ಶರಣಾಗತನಾಗಿದ್ರೆ ಅವನನ್ನು ಸಂಹಾರ ಮಾಡುವಂತೆ ಇಲ್ಲ. ಸಂಹಾರ ಮಾಡಿದ್ರೆ ಹಾಗೆ ಬಿಟ್ರೆ ಅವನು ಮಾಡಿದ ಪಾಪ ಹಾಗೆ ಇರಬೇಕು. ಆ ಪಾಪವನ್ನ ತಿರುಗಿ ಅವನು ಮುಂದೆ ಬರುತ್ತಾನೆ ಅನ್ನೋದಕ್ಕೋಸ್ಕರವಾಗಿ ಮರೆಯಲ್ಲೇ ನಿಂತು ಸಂಹಾರ ಮಾಡಿದ. ಸಂಹಾರ ಮಾಡಿದ ಮೇಲೆ ರಾಮ ಮುಂದೆ ಬಂದ. ಅವಾಗ ವಾಲಿಗೆ ಕೇಳಿದ. ರಾಮ ಕೇಳಿದ, ವಾಲಿ ನೀನ್ ಇಷ್ಟಪಟ್ರೆ ನೀನ್ ನನ್ನ ಬದುಕಿಸ್ತೇನೆ ಅಂತ ಕೇಳಿದ. ಅವಾಗ ವಾಲಿ ಹೇಳಿದ, ಕೋನಾಮ ನೇಚ್ಛತಿ ವೃತ್ತಿಂ ಪುರುಷೋತ್ತಮೇತಿ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ. ಪರಮಾತ್ಮ ನಿನ್ನನ್ನು ನೋಡ್ತಾ ಯಾರು ತಾನೇ ಮರಣವನ್ನು ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ನಾನು ಮಾಡಿದ ಪಾಪಗಳಿಗೆ, ನಾನು ಮಾಡಿದ ಅಪರಾಧಗಳಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದೀಯ. ಹಾಗಾಗಿ ನಿನ್ನನ್ನು ನೋಡ್ತಾ ಈ ಮರಣವನ್ನು ಹೊಂದೋದು ಎಷ್ಟು ಜನ್ಮಗಳ ಸುಕೃತ. ಶರಣು ಹೊಕ್ಕಿನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ.
ಹಾಗಾಗಿ ನಿನ್ನನ್ನು ನೋಡ್ತಾ ಬಣ್ಣ ಹೊಂತೇನಪ್ಪ ಅಂತ ಶರಣಾಗತನಾದ, ತಪ್ಪು ಒಪ್ಪಿಕೊಂಡ, ಪಶ್ಚಾತ್ತಾಪವನ್ನು ಪಟ್ಟ. ಅದರ ಪರಿಣಾಮದಿಂದ ಏನಾಯಿತು? ವಾಲಿ ರಾಮನ ಮಗನಾಗಿ, ರಾಮರಾಜ್ಯದ ಉತ್ತರಾಧಿಕಾರಿಯಾಗಿ ಕುಶನಾಗಿ ಅವತಾರ ಮಾಡಿದ. ಕುಶನಾಗಿ ಅವತಾರ ಮಾಡಿದ ಆ ವಾಲಿ ಮುಂದೆ ವೃತನಾಗಿ ಅರ್ಜುನನಾಗಿ ಅವತಾರ ಮಾಡಿ ಸಾಕ್ಷಾತ್ ಪರಮಾತ್ಮನಿಂದ ಹಿತೋಪದೇಶವನ್ನು ಪಡೆದ. ಅದೇ ಅರ್ಜುನ ಮುಂದೆ ಟೀಕಾಕೃತ್ಪಾದರಾಗಿ ಅವತಾರವನ್ನು ಮಾಡಿ ಜಗತ್ತಿಗೆ ನ್ಯಾಯಸುಧಾ ಎನ್ನುವಂತಹ ಗ್ರಂಥವನ್ನು ಕೊಡ್ತಾರೆ. ಇದು ಏನು ಅಂತ ಕೇಳಿದ್ರೆ ಗೋಪ. ಹಾಗಾಗಿ ಗೋ ಅಂದ್ರೆ ಸ್ವರ್ಗ, ಸ್ವರ್ಗದಲ್ಲಿ ಬಿಟ್ಟುವಾಗ ಇಂದ್ರ ಅವನು ಮಾಡಿದ ಮೂಲ ರೂಪದಲ್ಲೂ ಅವತಾರ ರೂಪದಲ್ಲೂ ಮಾಡಿದ ಅಪಚಾರವನ್ನ ನೋಡ್ಲಿಲ್ಲ ಅನ್ನೋದಕ್ಕೋಸ್ಕರವಾಗಿ ಏನು ಅಂತ ಕೇಳಿದ್ರೆ ಆ ಭಗವಂತ ಗೋಪ ಎನಿಸಿದ ಇಂದ್ರನು ಮಾಡಿದ ಅಪಚಾರಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲು ಇಲ್ಲ, ಕ್ಷಮೆ ಮಾಡಿದ. ಹಾಗಾಗಿ ಗೋಪ. ಗೋ ಅಂದ್ರೆ ಕಿರಣಗಳು, ಕಿರಣಗಳನ್ನು ಉಳ್ಳವ, ಕಿರಣಗಳನ್ನ ಕಾಪಾಡುವ ಯಾರು? ಸೂರ್ಯ. ಆ ಸೂರ್ಯನೇ ಏನಾಗಿದ್ದಾನೆ ಅಂತ ಹೇಳಿದ್ರೆ ಸುಗ್ರೀವನಾಗಿ ಅವತಾರ ಮಾಡಿದ್ದಾರೆ. ಸುಗ್ರೀವನಾಗಿ ಅವತಾರ ಮಾಡಿ ವಾಲಿ ಸಂಹಾರ ಆಗುವ ತನಕ ಎಲ್ಲ ಕೆಲಸ ಮಾಡಿದ. ವಾಲಿ ಸಂಹಾರ ಆದ್ಮೇಲೆ ಎಲ್ಲ ಚಂದಾಗಿ ಹೋಗ ಮಾಡ್ತಾ ಕೂತ್ಕೊಂಡ. ಹಾಗಾಗಿ ಭಗವಂತ ಹೇಳಿದ, ವಾಲಿಗೆ ಬಿಟ್ಟ ಬಾಣ ನನ್ನ ಕಡೆ ಇನ್ನೂ ಇದೆ ಅಂತ ಎಚ್ಚರಿಸಿದ. ಆವಾಗ ಏನಾಯ್ತು ಅಂತ ಹೇಳಿದ್ರೆ ಆ ಸೂರ್ಯ ಸುಗ್ರೀವನಾಗಿ ಅವತಾರ ಮಾಡಿದಾಗ ಮತ್ತೆ ರಾಮ ಸೂರ್ಯಲ್ಲಿ ತೊಡಗಿದ. ಅದೇ ಸೂರ್ಯ ಸುತ್ತ ಮುಂದೆ ಏನಾದ ಕರ್ಣನಾಗಿ ಅವತಾರ ಮಾಡಿದ, ಕೌರವರ ಸ್ನೇಹವನ್ನು ಪಡೆದ. ಅವಾಗಲೂ ಅಪಚಾರ ಮಾಡಿದ. ಅದನ್ನ ನೋಡದೆ ಭಗವಂತ ಏನ್ ಮಾಡಿದ? ಅನುಗ್ರಹದ ಹೊಳೆಯನ್ನೇ ಹರಿಸಿದ. ಹಾಗಾಗಿ ಗೋಪ. ಇಷ್ಟೇ ಸಾಕು. ಗುರುವಿನ ಒಡವಿ. ಗುರು ಅಂದ್ರೆ ಯಾರು? ಬೃಹಸ್ಪತ್ಯಾಚಾರ್ಯರು. ಅವರ ಮಡದಿ ತಾಯಿಯನ್ನ ಅಪಹಾರ ಮಾಡಿದ. ಸ್ವರೂಪ ಯೋಗ್ಯತೆಗೆ ಮೀರಿದ ಪುಣ್ಯ ಸಂಗ್ರಹ ಆಗುವುದರಿಂದ ಹಾಗೆ ಮಾಡಿದ. ಅದನ್ನು ಆ ಚಂದ್ರ ಮಾಡಿದ ಅಪಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅವನಿಗೆ ಅನುಗ್ರಹವನ್ನು ಮಾಡಿದ. ಹಾಗಾಗಿ ಗುರುವಿನ ಮಡದಿ ಅಂತನ್ನೋ ಅರ್ಥದಲ್ಲಿ ಅದನ್ನು ಸೇರಿಸಬೇಕು. ಇನ್ನೊಂದರ್ಥ, ಗುರು ಅಂದ್ರೆ ತಂದೆ, ತಂದೆ ಅಂದ್ರೆ ದಶರಥ, ಅವರ ಹೆಂಡತಿ ಕೈಕೇಯಿ, ಅವರು ಮಾಡಿದ ಅವಾಂತರ ಮಂತ್ರೆಯಿಂದ ಚೋದಿತರಾಗಿ ರಾಮದೇವರ ಪಟ್ಟಾಭಿಷೇಕವನ್ನ ತಡೆದು ಅವರೇನು ಮಾಡಿದ್ಲು? ರಾಮ ಕಾಡಿಗೆ ಹೋಗುವಂತೆ ಮಾಡಿದ್ಲು. ಹಾಗಾಗಿ ಗುರು ಅಂದ್ರೆ ತಂದೆ, ತಂದೆ ಅಂದ್ರೆ ದಶರಥ, ಅವನು ಮಾಡಿದ ಅಂದ್ರೆ ಕೈಕೇಯಿ, ಅವರು ಮಾಡಿದ ಅಪಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅನುಗ್ರಹವನ್ನ ಮಾಡಿದ. ಹಾಗಾಗಿ ಗುರುವಿನ ಮಡದಿ. ಗುರು ಅಂದ್ರೆ ತಂದೆ, ತಂದೆ ಅಂದ್ರೆ ವಸುದೇವ, ವಸುದೇವನ ಮಡದಿ ಯಾರು? ದೇವಕಿ. ಅವಳು ಕೂಡ ಏನ್ ಮಾಡಿದ್ರು? ಪರಮಾತ್ಮನನ್ನ ಮಗ ಅಂತ ತಿಳ್ಕೊಂಡು ಆ ಪಾಪವನ್ನ ಪರಿಹಾರ ಮಾಡಿದ. ಗುರು ಅಂದ್ರೆ ತಂದೆ, ತಂದೆ ಅಂದ್ರೆ ನಂದಗೋಪ, ನಂದಗೋಪನ ಮಡದಿ ಯಾರು? ಯಶೋದೆ. ಅವಳೇನ್ ಮಾಡಿದ್ರು ಅಂತ ಕೇಳಿದ್ರೆ ಮಣ್ಣೇಕೆ ಮೆದ್ದೆ ಅಂತ ಕೇಳಿದಾಗ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ. ಆಚರಿಸಿದ ಯಾಕೋ ಅಂತ ಕೇಳಿದಾಗ ಆಚರಿಸಿದಾಗ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ. ಇಷ್ಟೆಲ್ಲ ತನ್ನ ಮಹಿಮೆಯನ್ನ ಪುಟ್ಟದಾದ ಬಾಯಿಯಲ್ಲಿ ಬ್ರಹ್ಮಾಂಡವನ್ನ ತೋರಿಸಿದ್ರು ಕೂಡ ರೋಹಿಣಿ ನಕ್ಷತ್ರ ಬಂದಾಗ ಎಲ್ಲ ಬಾರಪ್ಪ ಅಂತ ಹೇಳಿ ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದ್ರು. ಮತ್ತೆ ಆ ಪರಮಾತ್ಮನನ್ನ ಏನ್ ಮಾಡ್ತಾ ಇದ್ರು? ತನ್ನ ಮಗ ಅಂತ ಬಿಗಿದಪ್ಪತಾ ಇದ್ರು. ಎಷ್ಟು ಸಲ ವಿಶ್ವರೂಪ ತೋರಿಸಿದ್ರು ಕೂಡ ತನ್ನ ಮಗ ಅಂತ ಅನ್ನೋದನ್ನ ಬಿಡ್ಲಿಲ್ಲ. ಹಾಲು ಕುಡಿಯುವಾಗ ಕೂಸಿಗೆ ಹಸುವಾಗುತ್ತೆ, ಹಾಲು ಕುಡಿತದೆ ಅಂತ ತಿಳ್ಕೊಂಡು ಹಾಗಾಗಿ ಇನ್ನೊಂದು ಜನ್ಮ ಕೊಟ್ಟ. ಅವರೇ ಬಕರಾದೇವಿಯಾಗಿ ಬಂದು ಶ್ರೀನಿವಾಸನ ಸೇವೆಯನ್ನ ಮಾಡ್ತಾರೆ. ಹಾಗಾಗಿ ಗುರು ಅಂದ್ರೆ ತಂದೆ, ತಂದೆ ಅಂದ್ರೆ ವಸುದೇವ, ನಂದಗೋಪ, ಅವನು ಮಡದಿ ಅಂತ ಹೇಳಿದ್ರೆ ಯಶೋಧ. ಅವಳು ಅಜ್ಞಾನದಿಂದ ಆ ಭಗವಂತ ಎಷ್ಟು ಸಾಲ ಮಹಿಳೆಯನ್ನು ತೋರಿಸಿದ್ರು ಕೂಡ ಭಗವಂತ ತಪ್ಪನ್ನ ಮಾಡಿದ್ದು ಅವಳನ್ನು ಏನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಟ್ಟುಕೊಳ್ಳಲಿಲ್ಲ, ಕ್ಷಮೆ ಮಾಡಿದ. ಗುರು ಅಂದ್ರೆ ತಂದೆ, ತಂದೆ ಅಂದ್ರೆ ಜಗದಗ್ನಿ, ಜಗದ್ನೇ ತಂದೆ. ಮಡದಿ ಯಾರು? ರೇಣುಕಾ. ಆ ರೇಣುಕಾ ದೇವಿ ಸ್ನಾನಕ್ಕೆ ಅಂತ ಹೋದಾಗ ಒಂದು ಕ್ಷಣದ ಮಾನಸಿಕವಾದ ದೋಷಕ್ಕೆ ಒಳಗಾಗ್ತಾಳೆ. ಅದನ್ನ ಏನ್ ಮಾಡಲಿಲ್ಲ ಅಂತ ಕೇಳಿದ್ರೆ ಮನಸ್ಸಿನಲ್ಲಿ ಇಟ್ಕೊಳ್ಳಿಲ್ಲ, ಅದನ್ನ ಪರಿಹಾರ ಮಾಡಿದ. ಹಾಗಾಗಿ ಗುರುವಿನ ಮಡದಿ. ಗೋಪ ಗುರುವಿನ ಮಡದಿ. ಭೃಗು ನಗಚಾಪ. ಭೃಗು ಅಂದ್ರೆ ಯಾರು? ಭೃಗು ಮಹರ್ಷಿಗಳು ಭಗವಂತನಿಗೆ ಪ್ರಹಾರ ಮಾಡ್ತಾರೆ. ನಮ್ಮಂತವ್ರು ಮಾಡಲ್ಲ ಸಾಮಾನ್ಯರು. ಅವ್ರು ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ, ಒಬ್ಬ ದೈತ್ಯ ಇದ್ದ ನೇತ್ರ ಅನ್ನೋ ಅಸುರ.
ಆ ನೇತ್ರ ಎನ್ನುವ ಅಸುರ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ನನಗೆ ತಾವು ಬರಬಾರದು ಅಂತ ಕೇಳಿದೆ. ಬ್ರಹ್ಮದೇವರಂದ್ರೆ ಅದು ಬಿಟ್ಟು ಬೇಕಾದ್ದು ಕೇಳಬೇಕಾದ್ರೆ ಬ್ರಹ್ಮ ಪದವಿಯನ್ನೇ ಕೊಡ್ತೀನಿ, ಅದು ಬಿಟ್ಟು ಬೇರೆ ಏನಾದ್ರೂ ಕೇಳುವ ಅಂತ. ಅವಾಗ ಅವನಂದ ಏನಂತ, ಯಾವತ್ತು ಋಷಿಗಳು ಪರಮಾತ್ಮನಿಗೆ ಎದೆಗೆ ಪ್ರಹಾರ ಮಾಡ್ತಾರೆ ಅವತ್ತು ನನಗೆ ಮರಣ ಬರಲಿ ಅಂತ. ಋಷಿಗಳು ಪ್ರಹಾರ ಮಾಡಲ್ಲ ನನಗೆ ಮರಣ ಬರಲ್ಲ ಅಂತ ಲೋಕಕಂಟಕನಾಗಿ ಅವನು ಎಲ್ಲಿ ಹೊತ್ತುಕೊಂಡ, ಭೃಗು ಋಷಿಗಳ ಪಾದದಲ್ಲಿ ಕಣ್ಣಿನ ಆಕಾರದಲ್ಲಿ ಹೋಗಿ ಸೇರಿಕೊಂಡ. ಹಾಗಾಗಿ ಭೃಗು ಋಷಿಗಳು 3 ದೇವತೆಗಳನ್ನು ಪರೀಕ್ಷೆ ಮಾಡುವ ಕ್ರಮದಿಂದ, ಯಾಕೆ ಅಲ್ಲಿ ಮಿಲಿತರಾಗ ಅಲ್ಲಿ ಸೇರಿದ ಋಷಿಗಳಿಗೆ ಯಾರು ಕೊಡಬೇಕು ಅಂತ ಗೊತ್ತಿಲ್ವೇನು, ಸೇರಿದರು ಯಾರು, ಕಶ್ಯಪಾದ ಋಷಿಗಳು, ಅವರಿಗೆಲ್ಲ ಬ್ರಹ್ಮಜ್ಞಾನ ಇಲ್ವೇನು. ಹಾಗಾದ್ರೆ ಈ ನೆವ ಮಾಡಿಕೊಂಡು ಭೃಗು ಋಷಿಗಳು ಏನ್ ಮಾಡಿದ್ದಾರೆ, ಪರಮಾತ್ಮನ ಎದೆಗೆ ಪ್ರಹಾರ ಮಾಡಿದ್ದಾರೆ. ಆವಾಗ ಪರಮಾತ್ಮ ಪಾದವನ್ನ ತೊಳೆಯುವ ನೆವದಿಂದ ಏನ್ ಮಾಡಿದ, ಅವನ ಕಾಲಲ್ಲಿ ಕಣ್ಣಿನ ಆಕಾರದಲ್ಲಿ ಸೇರಿಕೊಂಡ ಅಸುರನನ್ನು ಕಿತ್ತಿ ಹಾಕಿದ. ಅಸುರನ ಸಂಹಾರ ಆಯಿತು. ಭೃಗು ಋಷಿಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಸೇರಿಕೊಂಡ ತಮೋಗುಣ ಏನಾಯಿತು ಅಂದ್ರೆ ಪರಿಹಾರವಾಯಿತು. ಹಾಗಾಗಿ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಲ್ಲ. ಭೃಗು ನಗಚಾಪ, ಗ ಅಂದ್ರೆ ಗಮನ, ನಗ ಅಂದ್ರೆ ಗಮನದಿಂದ ಇರತಕ್ಕಂತಹ ಪರ್ವತಗಳಿಗೆ ಮೊದಲು ರೆಕ್ಕೆ ಇತ್ತು, ಎಲ್ಲಂದ್ರಲ್ಲಿ ಹೋಗಿ ಎಲ್ಲ ಹಿಂಸೆ ಮಾಡ್ತಾ ಇತ್ತು. ದೇವೇಂದ್ರ ತನ್ನ ವಜ್ರಾಯುಧದಿಂದ ಎಲ್ಲಾ ಪರ್ವತಗಳ ರೆಕ್ಕೆಗಳನ್ನು ಕಡಿದು ಹಾಕಿದ. ಹಾಗಾಗಿ ಅವುಗಳ ನಗ ಅಂದ್ರೆ ಪರ್ವತಗಳು, ಚಾಪ ಅಂದ್ರೆ ಬಿಲ್ಲು. ರುದ್ರದೇವರು ಒಂದು ಪ್ರಸಂಗದಲ್ಲಿ ಪರಮಾತ್ಮ ರಾಮನ ಎದುರಿಗೆ ಬಿಲ್ಲು ಬಾಣ ಹಿಡ್ಕೊಂಡು ನಿಂತ್ಬಿಟ್ರು. ಯಾಕೆ, ನನ್ನ ಶಿಷ್ಯ ರಾವಣನನ್ನೇ ಸಂಹಾರ ಮಾಡಿದ್ದೀರಿ ಅಂತ ಹೇಳಿ ಒಂದು ಕ್ಷಣ ರುದ್ರದೇವರು ಕೂಡ ಏನ್ ಮಾಡಿದ್ರು ಅಂತ ಹೇಳಿ ಬಿಲ್ಲು ಬಾಣ, ನಗಚಾಪ ಪರ್ವತವನ್ನೇ ಬಿಲ್ಲು ಬಾಣ ಮಾಡ್ಕೊಂಡು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಹಾಗಾಗಿ ಭೃಗು ನಗಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳ ಎನಿಸಿದನೇ ಕರುಣಾಳು. ಇದು ಒಂದು ಸೀಮಿತವಾದ ಅರ್ಥ. ಇದಕ್ಕೆ ಒಂದು ವಾರ ಬೇಕು ಈ ಶ್ಲೋಕಕ್ಕೆ, ಅಷ್ಟು ಅರ್ಥ ಇದೆ. ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ಬೀಗರ ಈ ಪಯೋಧ ಭವಂಡೊಳಗಲ್ಲಿ ಮಾತಾಡಿ ಗೋಪ ಗುರುವಿನ ಬಡತಿ ಭೃಗು ನಗಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳ ಎನಿಸಿದನೆ ಕರುಣಾಳು. ಮಹಾಪರಾಧಗಳ ಎನಿಸಿದನೆ ಕರುಣಾಳು. ಹರಿಕಥಾಮೃತ ಸಾರ ತುಂಬಾ ಅದ್ಭುತವಾದ ಗ್ರಂಥ. 1 ವರ್ಷ ಅಲ್ಲ, 1 ಜನ್ಮ ಅಲ್ಲ, 1000 ಜನ್ಮ ಎತ್ತಿ ಬಂದ್ರು ಕೂಡ ಹರಿಕಥಾಮೃತ ಸಾರವನ್ನು ಹೇಳಿ ಮುಗಿಸೋದಕ್ಕೆ ಆಗುವುದಿಲ್ಲ. ರಾಮ 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 ಜೈ ಶ್ರೀರಾಮ್.